ಈಗಾಗಲೇ ಕೆಟಗರಿ ಸ್ಟಾರ್ಟ್ ಆಗಿದೆ. ತೀರ್ಪುಗಾರರು ಆದಷ್ಟು ಬೇಗ ರಿಂಗಿನ ಒಳಭಾಗಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ. ತೀರ್ಪುಗಾರರು ಗಣೇಶ್ ಸರ್, ನಿಮ್ಮ ರಿಂಗ್ ಅನ್ನು ಸ್ಟಾರ್ಟ್ ಮಾಡಿ. ವಾಲಂಟಿಯರ್ಸ್ ಅಲ್ಲಿ ರಿಂಗ್ ಅಲ್ಲಿ ಸ್ಟೇಷನರೀಸ್ ಇಲ್ಲ, ಸ್ಟೇಷನರೀಸ್ ಕೊಟ್ಟು ಸಹಕರಿಸಿ. ಎಲ್ಲ ತೀರ್ಪುಗಾರರು ದಯವಿಟ್ಟು ಅಂಗಣ ಒಳಗೆ ಬರಬೇಕು. ರೋಹಿತ್ ಅವರು. ತೀರ್ಪುಗಾರರು ಹೊರಗಿರುವ ತೀರ್ಪುಗಾರರೆಲ್ಲ ಒಳಗೆ ಬಂದು ಸಹಕರಿಸಬೇಕು. ನದೀಮ್ ಮ್ಯಾಂಗ್ಳೂರ್, ನದೀಮ್ ಸರ್ ಸ್ವಲ್ಪ ವೇದಿಕೆ ಹತ್ರ ಬರಬೇಕು. ನದೀಮ್ ಮ್ಯಾಂಗ್ಳೂರ್. ಆಶಾ ಅವರು. ನದೀಮ್ ಮಂಗಳೂರು, ರಾಜ್ಯ ಶಿಕ್ಷಕರ ಸಂಘದ ಕರಾಟೆ ಶಿಕ್ಷಕ ಸಂಘದ ಅಧ್ಯಕ್ಷರು ನದೀಮ್ ಸರ್ ಅವರು ವೇದಿಕೆ ಹತ್ರ ಬರಬೇಕು. ತೀರ್ಪುಗಾರರು ಆದಷ್ಟು ಬೇಗ ರಿಂಗಿನ ಒಳಭಾಗಕ್ಕೆ ಬರಬೇಕು. ಅಲ್ಲಿ ತೀರ್ಪು ಕಿರಣ್ ಸರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕಿರಣ್ ಸರ್, ನಿಮ್ಮನ್ನು ಮಕ್ಕಳು ಕಾಯ್ತಿದ್ದಾರೆ ಇಲ್ಲಿ, ನಿಮ್ಮ ಮೊಮ್ಮಗಳು. ಇಳ್ಕೇಳಿ ಎಲ್ಲ ಮುಖ್ಯ ಶಿಕ್ಷಕರು ಗಮನಿಸಬೇಕು. ನಿಮ್ಮ ವಿದ್ಯಾರ್ಥಿಗಳಿಗೆ ಸ್ಟಿಕ್ಕರ್ ಅಂಟಿಸಿಲ್ಲ ಅಂತ ಮಕ್ಕಳಲ್ಲಿ ಗಣನೆ ತಗೊಳ್ಕೊಳ್ಳೋದು ಆಗುದಿಲ್ಲ, ಆಡಿಸ್ಲಿಕ್ಕೆ ಆಗಲ್ಲ. ದಯವಿಟ್ಟು ಗಮನಿಸಬೇಕು. ಎಲ್ಲ ಮುಖ್ಯ ಶಿಕ್ಷಕರು ತಮ್ಮ ತಮ್ಮ ವಿದ್ಯಾರ್ಥಿಗಳ ಸ್ಟಿಕ್ಕರ್ ಅಂಟಿಸಿಲ್ಲ ಅಂದ್ರೆ ಆಡ್ಲಿಕ್ಕೆ ಅನುವು ಮಾಡಿ ಕೊಡುವುದಿಲ್ಲ. ತೀರ್ಪುಗಾರರು ಆದಷ್ಟು ಬೇಗ ರಿಂಗಿನ ಒಳಭಾಗಕ್ಕೆ ಬರಬೇಕು. ಸೀತಾರಾಮ್ ಉಡುಪಿ. ಸೀತಾರಾಮ್ ದಯವಿಟ್ಟು ಇಲ್ಲಿ ಕೆಟಗರಿಯರಿಗೆ ಬರಬೇಕು. ಸೀತಾರಾಮ್ ಸೀತಾರಾಮ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಸೀತಾರಾಮ್. ಅಮರ್ ಶಾ, ಅಮರ್ ಭಟ್ಕಳ್, ಅಮರ್ ಇನ್ನೊಂದು ಬೇಕಾ? ಅದು ಮಕ್ಕಳಿಗೆ ಬೇಡ, ಬೆಲ್ಟ್ ಗ್ಲೌಸ್ ಮಾತ್ರ ಕೂಡ ಆಡ್ತಿದೆ ಸರ್. ಅಣ್ಣೆ ಓರಿಂಗ್ ಗೋಪಾಲ್ ತೀರ್ಪುಗಾರರು ಆದಷ್ಟು ಬೇಗ ರಿಂಗಿನ ಒಳಭಾಗಕ್ಕೆ ಬರಬೇಕು.
ಪ್ರಾರಂಭಿಸಿ. ಗಣೇಶ್ ಸರ್, ಗಣೇಶ್ ಸರ್ ಅವರು ನಿಮ್ಮ ರಿಂಗ್ ಅನ್ನು ಪ್ರಾರಂಭಿಸಿ. ಗಣೇಶ್ ಸರ್, ಗಣೇಶ್ ಶರ್ಮಾಳ್, ಟಟಾಮಿ ನಂಬರ್ 1. ಗಣೇಶ್ ಶರ್ಮಾಳ್ ರವರು ಆದಷ್ಟು ಬೇಗ ರಿಂಗ್ ಅನ್ನು ಚಾಲನೆ ಕೊಟ್ಟು ಸಹಕರಿಸಬೇಕು. ಗಣೇಶ್ ಶರ್ಮಾಳ್ ರವರು ಆದಷ್ಟು ಬೇಗ ರಿಂಗ್ ಅನ್ನು ಚಾಲನೆ ಕೊಟ್ಟು ಸಹಕರಿಸಬೇಕು. ಕೆಟಗರಿ ಫಸ್ಟ್ ಬಂದಿದೆ ನಿಮ್ಮದಕ್ಕೆ, ಆದರೆ ಟಟಾಮಿ ನಂಬರ್ 2 ಸ್ಟಾರ್ಟ್ ಮಾಡಿ ಆಗಿದೆ. ವಾಮನ್ ಸರ್ ಅವರು ಕೆಟಗರಿ ರೆಡಿ ಇದ್ರೆ ಒಂದು ಕಳಿಸಿಕೊಡಿ. ತೃಪ್ತಿ ಕರ್ಕೇರ, ತೃಪ್ತಿ ಕರ್ಕೇರ ಸ್ವಲ್ಪ ಹೊರಗೆ ಬರ್ಬೇಕಲ್ಲ. ತೃಪ್ತಿ, ಅದೇ ಟಟಾಮಿ ನಂಬರ್ 4ಗೆ ರೋಹಿತ್, ಟಟಾಮಿ ನಂಬರ್ ರೋಹಿತ್, ಟಟಾಮಿ ನಂಬರ್ 4 ಅಲ್ಲಿ ಇದ್ದವ್ರು ಎಲ್ಲಿ ಹೋಗಿ ದಯವಿಟ್ಟು ರಿಂಗ್ ಬಿಟ್ಟು ಹೋಗಬಾರ್ದು. ಸೆನ್ಸೈ ವಿಷ್ಣು ಅವರು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಒಬ್ಬ ಸ್ಟಿಕ್ಕರಿಗೋಸ್ಕರ ಕಾಯ್ತಿದ್ದಾನೆ. ಸೆನ್ಸೈ ವಿಷ್ಣು ಅವರು ಕೆಟಗರಿ ಮಾಡುವಲ್ಲಿಗೆ ಬನ್ನಿ. ಅಮೃತ ಅವರು ಅಲ್ಲಿ ಮುಖ್ಯ ಶಿಕ್ಷಕರು ದಯವಿಟ್ಟು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟಿಕ್ಕರ್ ಅನ್ನು ಕೊಟ್ಟು ಸಹಕರಿಸಬೇಕು. ಮಕ್ಕಳಿಗೆಲ್ಲಿ ಆಟ ಆಡ್ಲಿಕ್ಕೆ ಅನುವು ಕೊಡುವುದಿಲ್ಲ. ಇಲ್ಲಿದ್ರೆ ದಯವಿಟ್ಟು ನಾವು ಕೊಟ್ಟ ಸ್ಟಿಕ್ಕರ್ ಅನ್ನು ಅಂಟಿಸಿಕೊಂಡು ಅಂಗಣದ ಒಳಗೆ ಬರಬೇಕು. ಎಲ್ಲ ಮುಖ್ಯ ಶಿಕ್ಷಕರು ಗಮನಿಸಬೇಕು. ಒಂದು ವೇಳೆ ನಿಮ್ಮ ಸ್ಟಿಕ್ಕರ್ ಕಳೆದುಕೊಂಡ್ರೆ ರೀ ಎಂಟ್ರಿ ಮಾಡಬೇಕಾಗ್ತದೆ. ದಯವಿಟ್ಟು ಗಮನಿಸಬೇಕು. ರೀ ಎಂಟ್ರಿ ಮಾಡಬೇಕಾಗ್ತದೆ. ಆದಷ್ಟು ಜಾಗ್ರತೆಯಿಂದ ಸ್ಟಿಕ್ಕರ್ ಅಂಟಿಸಿಕೊಂಡು ಒಳಗಡೆ ಕಳಿಸ್ಕೊಡಿ. ತೀರ್ಪುಗಾರರು ಆದಷ್ಟು ಬೇಗ ಅಲ್ಲಿ ಕೆಟಗರಿ ಮಾಡುವಲ್ಲಿ ನಿಲ್ಲೋದು ಬಿಟ್ಟು ಈಚೆ ಬನ್ನಿ. ಶಶಾಂಕ್ ರವರು ಬನ್ನಿ, ಇಲ್ಲಿ ಬನ್ನಿ, ಈಚೆ ಬನ್ನಿ, ನೋಡ್ತಿದ್ದೀನಿ ನಾನು.
ಕಡ್ ಕಡ್ಪಡಿ ಕರಾಟೆ ಕ್ಲಾಸ್ನ ಜ್ಯೇಷ್ಠ, ಪ್ರಥಮ್, ಆಯುಷ್, ವಿಶೇಷ್ ದಯವಿಟ್ಟು ಇಲ್ಲಿ ಅಂಗಣ ಒಳಗೆ ಬರಬೇಕು. ಕಡ್ಪಡಿ ಆಯುಷ್, ಜ್ಯೇಷ್ಠ, ಪ್ರಥಮ್, ಜ್ಯೇಷ್ಠ, ಜ್ಯೇಷ್ಠ ಕ್ಯಾಟಗರಿ ಏರಿಯಾಗೆ ಬರಬೇಕು. ಅಫಿಷಿಯಲ್ಸ್ ಇಲ್ಲಿ ಬನ್ನಿ. ಅಫಿಷಿಯಲ್ಸ್ ಇದಕ್ಕೆ ಬನ್ನಿ. ಸೀತಾರಾಮ್ ಸರ್, ಸೀತಾರಾಮ್ ಸರ್. ಜ್ಯೇಷ್ಠ, ಆಯುಷ್, ಪ್ರಥಮ್. ತೀರ್ಪುಗಾರರು ಇನ್ನೂ ಬಾಕಿ ಇಳಿದವರು ಒಳಗೆ ಬನ್ನಿ. ತೀರ್ಪುಗಾರರು ಅಲ್ಲಲ್ಲಿ ಸುತ್ತಾಡುತ್ತಿದ್ದೀರಿ. ಅಲ್ಲಿ ಯೆಲ್ಲೋ ಬೆಲ್ಟ್ ಅವರು ಎಲ್ಲ ಹೊರಗೆ ಹೋಗಿ. ಯೆಲ್ಲೋ ಬೆಲ್ಟ್ಸ್ ಗೋ ಬ್ಯಾಕ್. ಯೆಲ್ಲೋ ಬೆಲ್ಟ್ ಅವರು ಎಲ್ಲ ರಿಂಗಿಂದ ಹೊರಗೆ ಹೋಗಿ. ಇಲ್ಲಿನ ಮುಂದೆ ಬರಲಿಕ್ಕೆ ಇಲ್ಲ, ಹೊರಗೆ ಹೋಗಿ. ಗ್ರೀನ್ ಬೆಲ್ಟ್, ಎಲ್ಲೋ, ವೈಟ್ ಹ್ಯಾಂಡ್ ಎಲ್ಲೋ ಎಲ್ಲ ಹೊರಗೆ 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 ಹೋಗಿ. ವೈಟ್ ಹ್ಯಾಂಡ್ ಎಲ್ಲೋ, ವೈಟ್ ಹ್ಯಾಂಡ್ ಎಲ್ಲೋ, ಎಲ್ಲೋ ಎಲ್ಲ ಹೊರಗೆ ಹೊರಗೆ. ಅಶೋಕ್ ಸರ್ ಅವರು, ಅಶೋಕ್ ಕುಲಾಲ್ ಎಲ್ಲ ಇದ್ರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇಲ್ಲಿ ನಿಮ್ಮ ವಿದ್ಯಾರ್ಥಿ ಒಬ್ಬ ಕಾಯ್ತಿದ್ದಾನೆ ನಿಮ್ಗೋಸ್ಕರ. ಅಶೋಕ್ ಕುಲಾಲ್ ರವರು. ಎಲ್ಲೋ ಬೆಲ್ಟ್ನವರು ಅಲ್ಲಿ ಒಳಗೆ ಬರಬೇಡಿ, ಹೊರಗೆ ಹೋಗಿ. ಬೇಗನವರು ಅಲ್ಲಿ ನಿಲ್ಬೇಡಿ, ಬನ್ನಿ ಬನ್ನಿ. ಬೇಗನವರು ಮಕ್ಕಳ ಹೊತ್ತಿಗೆ ಇರದೆ ನಮ್ಮ ರಿಂಗ್ ಅನ್ನು ಸಹಕರಿಸಬೇಕು. ನಿಮಗಾಗಿ ಒಂದು ರಿಂಗ್ ಕಾದಿದೆ.
ಅಲ್ಲಿ ಕೆಟಗರಿ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗಿ ಎಲ್ಲರೂ. ರಿಂಗಿನ ಒಳಭಾಗಕ್ಕೆ ಯಾರು ಬರಬೇಡಿ. ಹಲೋ ಪ್ರಶಾಂತ್, ಇಲ್ಲಿ ನೋಂದಣಿ ವಿಭಾಗ ಬರಬೇಕು. ನೋಂದಣಿ ಪ್ರಶಾಂತ್ ಕರ್ಕೇರ, ವೇದಿಕೆ ಎದುರುಗಡೆ ನೋಂದಣಿ ವಿಭಾಗ ಬರಬೇಕು. ಪ್ರಶಾಂತ್. ಟಟಾಮಿ ನಂಬರು 9 ಮತ್ತು 10 ಖಾಲಿ ಇದೆ. ತೀರ್ಪುಗಾರರು ಆದಷ್ಟು ಬೇಗ ಟಟಾಮಿಯನ್ನು ಪ್ರಾರಂಭಿಸಬೇಕು. ತೀರ್ಪುಗಾರರು ಪ್ರಶಾಂತ್ ಕರ್ಕೇರ, ನೋಂದಣಿ ವಿಭಾಗ ಬರಬೇಕು. ತೀರ್ಪುಗಾರರು, ಒಂದು ರಿಂಗ್ ಖಾಲಿ ಇರ್ತದೆ, ಆದಷ್ಟು ಬೇಗ. ಸಂಯುಕ್ತ ಬನ್ನಿ. ಲಕ್ಷ ಶಾನ್ ಸಿಕ್ವೇರ ಬನ್ನಿ, ನಿಮ್ಗಾಗಿ ರಿಂಗ್ ಕಾದಿದೆ. ಶಶಾಂಕ್ ಸರ್, ಶಶಾಂಕ್ ಸರ್, ಅಶೋಕ್ ಸರ್ ಅವರು, ಅಶೋಕ್ ಸರ್ ಇಲ್ಲಿ 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 ರಿಂಗ್ ಒಂದು ಪ್ರಾರಂಭಿಸಿ. ಅಶೋಕ್ ಸರ್,
ಅಲ್ಲಿ ಅಂಗಣದ ಒಳಭಾಗದಲ್ಲಿ ಯಾರು ಕೂಡ ಪೇರೆಂಟ್ಸ್ ಬರಬಾರ್ದು. ದಯವಿಟ್ಟು ಕ್ಯಾಟಗರಿ ಮಾಡುವ ಏರಿಯಾ ಮತ್ತು ಇಲ್ಲಿ ಕಾಂಪಿಟಿಷನ್ ಏರಿಯಾಕ್ಕೆ ಯಾರು ಕೂಡ ಪೇರೆಂಟ್ಸ್ ಒಳಗಡೆ ಬರಬಾರ್ದು. ಅಂದರೆ ಪಂದ್ಯಕೂಟವನ್ನು ಆದಷ್ಟು ಸರಾಗವಾಗಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲರೂ ಒಳಗಡೆ ಬರ್ತಾರೆ. ದಯವಿಟ್ಟು ನಿಮ್ಮ ಹತ್ರ ವಿನಯಪೂರ್ವಕವಾಗಿ ಇದೊಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ನಿಮ್ಮ ಮಕ್ಕಳು ಆಡೋದನ್ನು ನಿಮಗೆ ನೇರವಾಗಿ ಕಾಣುತ್ತೆ. ಅಲ್ಲಿ ಎಲ್ಲ ಓಮನ್ ಸರ್ ಪೇರೆಂಟ್ಸನ್ನು ಹೊರಗಡೆ ಕಳಿಸ್ಬಿಡಿ. ಅಲ್ಲಿ ಕ್ಯಾಟಗರಿ ಯಾರಾದರೂ ಇದ್ದರೆ ದಯವಿಟ್ಟು ನಾವು ನಿಮ್ಮ ಹತ್ರ ಬಂದು ವಿನಂತಿ ಮಾಡೋದಕ್ಕಿಂತ ಮುಂಚೆನೇ ನೀವು ನಮಗೆ ಗೌರವ ಕೊಟ್ಟು ಹೊರಗೆ ಹೋದರೆ ಉತ್ತಮ ಅಂತ ಹೇಳ್ತಾ ಇದ್ದೇನೆ ಸರ್. ಎಲ್ಲರೂ ದಯವಿಟ್ಟು ಪೇರೆಂಟ್ಸ್ಗಳು ದಯವಿಟ್ಟು ಗಮನಿಸಿ, ನಿಮ್ಮ ಮಕ್ಕಳ ಕ್ಯಾಟಗರಿಯಲ್ಲಿ ನಮ್ಮ ಹಿರಿಯ ಶಿಕ್ಷಕರಿದ್ದಾರೆ, ಅವ್ರು ಮಾಡ್ತಾರೆ. ಯಾರು ಕೂಡ ನೀವು ಮಧ್ಯಕ್ಕೆ ಬರಬೇಡಿ. ಎಲ್ಲ ಪೇರೆಂಟ್ಸ್ಗಳು ಗಮನಿಸಬೇಕು. ಪ್ರಾರ್ಥನೆ ನಿಖಿಲ ಪ್ರಾರ್ಥನೆ ನಿಖಿಲ ಇವಾಗ ನಾಯಿ ಬಿಡುದು ಬಾಜರ್ ಮಾರದಿ ನಾಲೆಜ್ ಫ್ರಂಟ್ ಅಲ್ಲಿ ಮಾಡಿದ್ದಾರೆ. ಹೌದಾ? ಹೌದು, ರವಿ ಸರ್ ಹೋಗಿ ಅಲ್ಲಿದ್ದಾರೆ ನೋಡಿ. ರವಿ ಸಲ್ಯನ್ ಸರ್ ಅವರು ಒಂದು ಟಟಾಮಿಗೆ ಒಂದು ಸ್ಕೋರ್ ಬೋರ್ಡ್ ಇಲ್ಲ. ವಾಲಂಟಿಯರ್ಸ್ ದಯವಿಟ್ಟು ಇಲ್ಲಿ ನೋಡಿ, ಈ ಪೇರೆಂಟ್ಸ್ಗೆ ನಾನು ವಿನಂತಿ ಮಾಡ್ತಿದ್ದೇನೆ, ಪ್ರೀತಿಪೂರ್ವಕವಾಗಿ ದಯವಿಟ್ಟು ಹೊರಗಡೆ ಹೋಗಿ, ನಾವು ಬಂದು ಹೇಳುವಾಗೆ ಮಾಡಬೇಡಿ. ನೀವು ಬಂದ್ರೆ ಪಂದ್ಯಕೂಟ ಆಗುದಿಲ್ಲ. ದಯವಿಟ್ಟು ಪೇರೆಂಟ್ಸ್ಗೆ ದಯವಿಟ್ಟು ಹೊರಗಡೆ ಹೋಗಬೇಕು. ಪೇರೆಂಟ್ಸ್ ದಯವಿಟ್ಟು ಗಮನಿಸಿ. ವಾಲಂಟಿಯರ್ಸ್ ಎಲ್ಲಿದ್ದು ಒಂದು 3 ಮಂದಿ ಇಲ್ಲಿ ಬರಬೇಕು. ವಾಲಂಟಿಯರ್ಸ್ ಹಲ್ 6 ಮತ್ತೆ 7, 8 ಇಯರ್ಸ್ ಬಿಲೋ ವೈಟ್ ಬೆಲ್ಟ್, ವೈಟ್ ಅಂಡ್ ಯೆಲ್ಲೋ ಬೆಲ್ಟ್ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಬರಬೇಕು. ಒಂದು ಸೈಡಲ್ಲಿ ಕೆಟಗರಿ ಇದೆ. ಆಮೇಲೆ 9 to 10 ಇಯರ್ಸ್ ವೈಟ್ ಬೆಲ್ಟ್, ವೈಟ್ ಅಂಡ್ ಯೆಲ್ಲೋ ಬೆಲ್ಟ್ ಅವರು ಮಾತ್ರ ನಿಲ್ಬೇಕು. 9 to 10 ಇಯರ್ಸ್ ಮಾತ್ರ ನಿಲ್ಬೇಕು. ಉಳಿದ ವಿದ್ಯಾರ್ಥಿಗಳು ಸ್ವಲ್ಪ ಹಿಂದೆ ಹೋಗ್ಬೇಕು, ಇಲ್ಲಿ ನಿಲ್ಬಾರ್ದು ಯಾರು ಕೂಡ. ಅಲ್ಲಿ ದಯವಿಟ್ಟು ವಾಲಂಟಿಯರ್ಸ್ ಸ್ವಲ್ಪ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಒಳಗಡೆ ಯಾರನ್ನು ಬಿಡಬೇಡಿ. ಅಲ್ಲಿ ಕ್ಯಾಟಗರಿ ಏರಿಯಾದಲ್ಲಿ ಗೊಂದಲ ಮಾಡ್ತಿದ್ದಾರೆ ಪೇರೆಂಟ್ಸ್ಗಳು. ದಯವಿಟ್ಟು ಅಲ್ಲಿ ಕ್ಯಾಟಗರಿ ಮಾಡುವಲ್ಲಿ ಯಾರು ಕೂಡ ನಿಲ್ಲೋದು ಬೇಡ, ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ.
ನಟರಾಜ್ ಸರ್ ಅವರು ಫ್ರೀ ಇದ್ದೀರಾ? ಈಚೆ ಬನ್ನಿ. ಯಾವುದಾದ್ರೂ ಟಟಾಮಿಯಲ್ಲಿ ಸ್ಕೋರ್ ಬೋರ್ಡ್ ಎಕ್ಸ್ಟ್ರಾ ಇದೆಯಾ? ಎಕ್ಸ್ಟ್ರಾ ಸ್ಕೋರ್ ಬೋರ್ಡ್ ಯಾವುದಾದ್ರೂ ರಿಂಗ್ ಅಲ್ಲಿ ಉಳಿದಿದೆಯಾ? ಎಕ್ಸ್ಟ್ರಾ ಸ್ಕೋರ್ ಬೋರ್ಡ್. ತೃಪ್ತಿ ಕರ್ಕರ್ ಅವರು ಒಂದು ಸ್ಕೋರ್ ಬೋರ್ಡ್ ಅನ್ನು ಹುಡುಕಿ. ತನ್ವಿತಾ, ರಘುರಾಜ್ ಪನೇಡಿ ಸರ್, ಮಕ್ಕಳಿಗೆ ಸ್ಟಿಕ್ಕರ್ ಇಲ್ಲ ಅಂತ ಇಲ್ಲಿ, ಸ್ವಲ್ಪ ಬರ್ತೀರಾ? ರಘುರಾಜ್ ಪನೇಡಿ ಸರ್. ರವಿ ಸರ್ ಒಂದು ವಾಲಂಟಿಯರ್ಸ್ ಕೊಡಿ ಇಲ್ಲಿ. ರವಿ ಸರ್ ಒಂದು ವಾಲಂಟಿಯರ್ಸ್ ಕೊಡಿ ಇಲ್ಲಿ. ಯಾಕೆ ಒಂದು ಅರ್ಥ ಆಗುದಿಲ್ಲ ಇಲ್ಲಿ. ಅಲ್ಲಿ ವಾಲಂಟಿಯರ್ ಸುಧಾಕರ್, ಅಲ್ಲಿ ವಾಮನ್ ಸರ್ ಹತ್ರ ಬನ್ನಿ. ಬಿಲೋ 8 years ಮಕ್ಕಳು ಇದ್ದಾರೆ, ಬರ್ಬೋದು. ಇಲ್ಲಿ ಕೆಟಗರಿ ಇದೆ ಬಿಲೋ 8 years, ಆ ಎಂಡಿಗೆ ಹೋಗ್ಬೇಕು. ಬಿಲೋ 8 years, ಆಮೇಲೆ 9 to 10 years ವೈಟ್ ಬೆಲ್ಟ್ ವೈಟ್ ಅಂಡ್ ಯೆಲ್ಲೋ ಫೈನಲ್ ಕಾಲ್. ವೈಟ್ ಬೆಲ್ಟ್ ವೈಟ್ ಅಂಡ್ ಯೆಲ್ಲೋ 9 to 10 years ಫೈನಲ್ ಕಾಲ್. ದೀಪಕ್ ಸರ್.
ದೀಪಕ್ ಸರ್. ಒಂದಿಬ್ರು ವಾಲಂಟಿಯರ್ಸ್ ಅಲ್ಲಿ ನೋಡಿ ಕೆಟಗರಿ ಇರೋದ್ರಿಂದ ಎಲ್ಲ ಮಕ್ಕಳನ್ನು ಹೊರಗೆ ಹಾಕಿ ಅವರು ವಾಮನ್ ಸರ್ ಕರೆದವ್ರು ಮಾತ್ರ ಒಳಗೆ ಬರಲಿ. ವಾಲಂಟಿಯರ್ಸ್ ಒಂದಿಬ್ರು ಅಲ್ಲಿ ಟಿಫಿನ್ ಮುಗಿಸಿದ್ರೆ ಈಚೆ ಕಡೆ ಬನ್ನಿ. ಬೋಡ Parents ಅಲ್ಲಿ ರಿಕ್ವೆಸ್ಟ್ 6, 7, 8 years white belt ಇದ್ದವರು ಪ್ಲೀಸ್ ಒಳಗೆ ಬನ್ನಿ. 6, 7, 8, 9, 10 years. 6, 7, 8, 9, 10 white belts. Remaining students are requested to come. 6, 7, 8, 9, 10 years students. White belts.
ಎಸ್ ಸರ್. 10 to 11 years, 10 to 11 years, white belt, white and yellow belt. 10 to 11 years, white belt, white and yellow belt. ದಯವಿಟ್ಟು ಹೊರಗೆ ಹೋಗಿ ಆರೆಂಜ್ ಬೆಲ್ಟ್ ಇಲ್ಲಿ ನಿಲ್ಬೇಡಿ, ಒಳಗೆ ನಿಲ್ಬೇಡಿ. 10 to 11 years, white belt, white and yellow belt. Ten to 11 years, white belt, white and yellow belt. Boys ಈ ಕಡೆ ಬನ್ನಿ, ಗರ್ಲ್ಸ್ ಈ ಕಡೆ ಬನ್ನಿ. ಬಾಯ್ಸ್ ಈ ಕಡೆ, ಗರ್ಲ್ಸ್ ಮುಂದೆ ಹೋಗ್ಬೇಡಿ. ಹೈಟ್ ವೈಸ್ ಮಾಡಿಲಿ, ಹೈಟ್ ವೈಸ್ ನಿಲ್ಲಿ. ರೋಹಿತ್ ಸರ್ ಇಲ್ಲಿ ಬನ್ನಿ, ಇಲ್ಲಿ ಕೆಟಗರಿ ಹತ್ರ ಬನ್ನಿ. White belt 10 to 11 years, white belt, white and yellow. 10 to 11 years, white belt, white and yellow. ಇಲ್ಲಿ ದಯವಿಟ್ಟು ಒಂದು ಬಾಕ್ಸ್ ಬೇಕು ಸರ್, ಕೇಳುವುದಿಲ್ಲ ಹೊರಗಡೆ ಮಕ್ಕಳಿಗೆ. ಇದು ನೀವು ಇದನ್ನು ಸ್ವಲ್ಪ ಶಿಫ್ಟ್ ಮಾಡಿ ಕೊಡ್ಬೇಕು, ಹೊರಗಡೆ ಕೇಳ್ತಿಲ್ಲ ಅವರಿಗೆ. ಅಮರೇಶ್ ಸ್ವಲ್ಪ ನೋಡಿ ಅಲ್ಲಿ. ಟೆನ್ ಟು 11 ಇಯರ್ಸ್, 10 to 11 ಇಯರ್ಸ್, 11 to 12 ಇಲ್ಲ, 11 ಇಯರ್ಸ್ ಒಳಗೆ. Ten to 11 years, 12 to 13 next.
ಹಲೋ 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 10 to 11 years ವೈಟ್ ಬೆಲ್ಟ್ ವೈಟ್ ಅಂಡ್ ಯೆಲ್ಲೋ ಬೆಲ್ಟ್ ಬೇಗ ಬರ್ಬೇಕಿಲ್ಲಿ 10 to 11 years. ಗರ್ಲ್ಸ್ ನೋಡಿ ಇಲ್ಲಿ 10 to 11 years ವೈಟ್ ಬೆಲ್ಟ್ ವೈಟ್ ಅಂಡ್ ಯೆಲ್ಲೋ ಗರ್ಲ್ಸ್ ಯಾರಿದ್ರೆ ಬರ್ಬೇಕು ಬೇಗ ಇಲ್ಲಿ. ಫ್ರೀ ಇರುವ ತೀರ್ಪುಗಾರರು ಕೆಟಗರಿ ಮಾಡುವಲ್ಲ ಇಲ್ಲದೆ ಈಚೆ ರಿಂಗಿಗೆ ಬರಬೇಕಾಗಿ ವಿನಂತಿ. ಫ್ರೀ ಇರುವ ತೀರ್ಪುಗಾರರು. ವಾಮನ್ ಸರ್, ಅಲ್ಲಿ ಎಕ್ಸ್ಟ್ರಾ ತೀರ್ಪುಗಾರರಿದ್ರೆ ಈಚೆ ಕಳಿಸಿ. ಸರ್ ರಿಂಗ್ ಹೋಗಿ ವಾಮನ್ ಸರ್, ಆಯ್ತು. ತೀರ್ಪುಗಾರರು ಇಲ್ಲಿ ಕೆಲಸ ಇದೆ, ರಿಂಗಿಗೆ ಹೋಗಿ ದಯವಿಟ್ಟು. ಇಲ್ಲಿ ಅಲ್ಲಿ referee ಸ್ವಲ್ಪ ಎಕ್ಸ್ಟ್ರಾ ring ಅಲ್ಲಿ work ಮಾಡಿ. ತೀರ್ಪುಗಾರರಿದ್ದವರನ್ನೆಲ್ಲ ರಿಂಗಿಗೆ ರಿಂಗಿಗೆ ಕಳಿಸಿ. ವಿಜಯ್ ಬೈಂದೂರ್ ಅವರು ಇಬ್ಬರು, ಶ್ರೀಧರ್ ಬೈಂದೂರ್ ಇಬ್ರು, ಶ್ರೀಧರ್ ಬೈಂದೂರ್ ಅವರು. ಹಲೋ
ಒಳಗೆ ಕಳಿಸಿ, ಒಳಗೆ ಕಳಿಸಿ. ರಿಂಗಿನಲ್ಲಿ ಎಕ್ಸ್ಟ್ರಾ ಇರುವ ತೀರ್ಪುಗಾರರಿಗೆ ಅಲ್ಲೇ ಒಂದೊಂದು ಚೇರ್ ಕೊಟ್ಟು ಕೂತ್ಕೊಳ್ಸಿ.
ಆತ್ಮೀಯ ಬಂಧುಗಳೇ, ಕೆನಿಮಬನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇವರು ಆಯೋಜಿಸಿರುವಂತಹ ವಿಜಯ್ ಬೈಂದೂರ್ ಸರ್, ರಾಷ್ಟ್ರ ಮಟ್ಟದ ಆಹ್ವಾನಿತ ವಿಜಯ್ ಬೈಂದೂರ್, ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ ಇದರ ಉದ್ಘಾಟನಾ ಶ್ರೀಧರ್ ಬೈಂದೂರ್. ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಶ್ರೀಧರ್ ಬೈಂದೂರ್ ಸರ್, ಇಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರ್ತಕ್ಕಂಥ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೂರ್ಯಕಾಂತ್ ಜಯಸುವರ್ಣ ಸರ್ ಅವರು ಈಗಾಗಲೇ ನಮ್ಮ ಜೊತೆ ಕೊಟ್ಟಿದ್ದಾರೆ. ಅವರನ್ನು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂತಹ ಹಿಂದೂ ಯುವ ಸೇನೆ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರುವ ಶ್ರೀಯುತ ಅಜಿತ್ ಕೊಡ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ 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 ಸರ್, ಹಾಂ ಸರ್ ಹೇಳಿ ಸರ್, ಮಾತಾಡಿ. ಆಯ್ತು ಸರ್, ಚೆಕ್ ಮಾಡ್ತಾ ಇದ್ದೇನೆ ಸರ್, ಕಳಿಸ್ತೇನೆ, ಮಾತಾಡಿ. ವಾಲಂಟಿಯರ್ಸ್ ದಯವಿಟ್ಟು ವಾಲಂಟಿಯರ್ ಒಂದು ಇಬ್ಬರು ವೇದಿಕೆ ಹತ್ರ ಬರಬೇಕು. ಸುಧಾಕರ್, ವಾಲಂಟಿಯರ್ಸ್ ವೇದಿಕೆ ಹತ್ರ ಬರಬೇಕು. ಲೋಕೇಶ್ ಮತ್ತು ಸುಧಾಕರ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಇಂದಿನ ಈ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ರಾಜ್ಯ ಕರಾಟೆ ಶಿಕ್ಷಣ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಲಕ್ಷ್ಮೀನಾರಾಯಣ ಬಿ ಆಚಾರ್ಯ ಅವರು ವೇದಿಕೆ ಹತ್ರ ಬರಬೇಕು. ಲಕ್ಷ್ಮೀನಾರಾಯಣ ಬಿ ಆಚಾರ್ಯ ಅವರು ವೇದಿಕೆ ಹತ್ರ ಈ ಇಂದಿನ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ.
ಯತೀಶ್ ಬಿ ಕೋಟ್ಯಾನ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಯತೀಶ್ ಬಿ ಕೋಟ್ಯಾನ್. ಧೈರ್ಯ ಕಿನ್ನಿಗೊಳ್ಳಿ, ಎಲ್ಲಿದ್ರು ಕೆಟಗರಿ ಮಾಡುವಲ್ಲಿಗೆ ಬರಬೇಕು. ಧೈರ್ಯ ಕಿನ್ನಿಗೊಳ್ಳಿ. ವೇಟ್ ಮಾಡ್ತಾರೆ. ಕೆನ್ನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ದ್ವಿತೀಯ ಬಾರಿಗೆ ಆಯೋಜಿಸಿರುವಂತಹ ರಾಷ್ಟ್ರ ಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 4.0 ಇದರ ಉದ್ಘಾಟನಾ ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಅವರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾಪು ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೂಡಲಿಕ್ಕಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾಗಿರುವಂಥ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಸರ್ ಅವರು. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಯಶ್ಪಾಲ್ ಎಸ್ ಸುವರ್ಣ ಸರ್ ಅವರು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೂರ್ಯಕಾಂತ್ ಜಯ ಸುವರ್ಣ ಸರ್ ಅವರು. ಹೃದಯಂ ಫೌಂಡೇಶನ್ ಉಡುಪಿ ಇದರ ಪ್ರವರ್ತಕರಾಗಿರುವಂಥ ಶ್ರೀಯುತ ಸುಭಾಷ್ ಎಂ ಸಾಲ್ಯಾನ್. ಪೆರ್ಣಂಕಿಲ ಶಂಕರ ಪ್ರತಿಷ್ಠಾನದ ಪ್ರವರ್ತಕರಾಗಿರುವಂಥ ಶ್ರೀಯುತ ಶ್ರೀಶಾ ನಾಯಕ್. ಉಡುಪಿಯ ಉದ್ಯಮಿಗಳಾಗಿರುವಂಥ ಶ್ರೀಯುತ ಪುರುಷೋತ್ತಮ ಶೆಟ್ಟಿ. ಆದರ್ಶ ಆಸ್ಪತ್ರೆಯ ENT ವಿಭಾಗದ ವೈದ್ಯರಾಗಿರುವಂಥ ಡಾಕ್ಟರ್ ಭಾಸ್ಕರ್ ಎಂ.ಎನ್. 9ಕ್ಕೆ ಸರ್ಟಿಫಿಕೇಟ್ ಬೇಕಾಗ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂಥ ತೃಪ್ತಿ ಕರ್ಕರ ದಯಾನಂದ್ ಹೆಜಮಾಡಿ. ಟಟಾಮಿ ಉಡುಪಿಯ ಖ್ಯಾತ ನ್ಯಾಯವಾದಿಗಳು ನೋಟ್ರಿಗಳಾಗಿರುವಂತಹ ಶ್ರೀಯುತ ಗಣೇಶ್ ಕುಮಾರ್ ಮಟ್ಟು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವಂತಹ ಸದಾಶಿವ ಕಟ್ಟಗುಡ್ಡೆ. ದಕ್ಷಿಣ ಕನ್ನಡ ಮಗವೀರ ಮಹಾಜನ ಸಂಘ ಉಚ್ಚಿಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಶರಣ್ ಕುಮಾರ್ ಮಟ್ಟು. ಉದ್ಯಮಿಗಳಾಗಿರುವಂತಹ ಶ್ರೀಯುತ ಅಲನ್ ರೋಹನ್ ವಾಸ್. ಬಿಲ್ಲವ ಯುವ ವೇದಿಕೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರವೀಣ್ ಪೂಜಾರಿ. ಹಿಂದೂ ಯುವ ಸೇನೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಜಿತ್ ಕುಮಾರ್. ಉದ್ಯಾವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಶ್ರೀಯುತ ಯೋಗೀಶ್ ಕೋಟ್ಯಾನ್. ಬಿಜೆಪಿ ಮಹಾಶಕ್ತಿ ಕೇಂದ್ರ ಹಿರಿಯಡ್ಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂದೀಪ್ ಶೆಟ್ಟಿ. ಕಾಪು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗೋಪಾಲ್ ಕೃಷ್ಣರಾವ್. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನದೀಮ್ ಮಂಗಳೂರು. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಲಕ್ಷ್ಮೀನಾರಾಯಣ ಆಚಾರ್ಯ. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಸತೀಶ್ ಬೆಳಮಣ್ಣ ಹಾಗೂ ಶ್ರೀರಾಮ ಭಜನಾ ಮಂದಿರ ಉದ್ಯಾವರ ಕೊಪ್ಪಳದ ಅಧ್ಯಕ್ಷರ ಶ್ರೀಯುತ ರಾಜೇಶ್ ಜಿ ಸುವರ್ಣ ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭ
ಸಂಪನ್ನಗೊಳ್ಳಿಕ್ಕಿದೆ. ಈಗಾಗಲೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಸೂರ್ಯಕಾಂತ್ ಜಯಸುವರ್ಣ ಸರ್ ಅವರು ಈಗಾಗಲೇ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಹಿಂದೂ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಅಜಿತ್ ಕೊಡ್ ಅವರು, ಅದೇ ರೀತಿ ಸಂತೋಷ್ ಆಚಾರ್ಯ ಕೂಡ ವೇದಿಕೆಯನ್ನು ಅಲಂಕರಿಸಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಸರ್ಕಲಿಂದ ಲೆಫ್ಟಿಗೆ ಬರಬೇಕು. ಬರ್ತಾ ನೀವು ಮಂಚಕಲ್ ರೋಡ್, ಮಂಚಕಲ್ ರೋಡ್ ಬರ್ತಾ 1 ಕಿಲೋಮೀಟರ್ ಬರ್ತಾ ರೈಟಿಗೆ ಒಂದು ಬ್ಯಾನರ್ ಹಾಕಿದ್ದಾರೆ. ರೈಟ್ ಸೈಡ್, ಲೆಫ್ಟ್ ಸೈಡ್ ಬ್ಯಾನರ್ ಇದೆ, ರೈಟ್ ಸೈಡಿಗೆ ಬರಬೇಕಾಯ್ತಾ? ಎಷ್ಟು ಬೇಕು?
ರೈಟ್ ಸೈಡಲ್ಲಿ ಇದು ಉಂಟಲ್ಲ, ಕೆಟಗರಿ ಆಗ್ತಾ ಉಂಟಲ್ಲ, ಅಲ್ಲಿ ಬಾ. ರೈಟ್ ಸೈಡಲ್ಲಿ ಅಲ್ಲಿ ಗೇಟ್ ಉಂಟು. ರೈಟ್ ಸೈಡಲ್ಲಿ ಗೇಟ್ ಉಂಟು. ಸುಧಾಕರ್ ವೇದಿಕೆ ಹತ್ರ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಸುಧಾಕರ್
ರವಿ ಸಾಲಿಯನ್ ಮೀಡಿಯಾದಾಗ ಇಂದಿನ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಕಾಪು ವಲಯದ ಪತ್ರಕರ್ತರ ಮಿತ್ರರು ವೇದಿಕೆಯ ಎಡಭಾಗದ ಆಸನದಲ್ಲಿ ಸ್ವೀಕಾರ ಮಾಡಬೇಕು. ಕಾಪು ವಲಯದ ಪತ್ರಕರ್ತ ಮಿತ್ರರು ವೇದಿಕೆಯ ಎಡಭಾಗದಲ್ಲಿರುವಂತಹ ತಮ್ಮ ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೇನೆ.
ಕಟ್ಟಿದ್ದೇವೆ ಒಂದು ನಮ್ಮ ಹಲೋ, ಅಲ್ಲಿ ರೆಫ್ರಿ ಜಡ್ಜಸ್ ನೋಡಿ, ಇಲ್ಲಿ ಕಟಕ್ಕೆ 4 ಟ್ರೋಫಿ ಇರ್ತದೆ, ಕುಮಿಟಿಗೆ 4 ಮೆಡಲ್ ಇರುತ್ತೆ. ಕುಮಿಟಿಯಲ್ಲಿ 4 ಮಕ್ಕಳು ಇರ್ತಾರೆ, ಅಲ್ಲಿ ಕಟದಲ್ಲಿ 12 ಮಕ್ಕಳು ಇರ್ತಾರೆ. ಸ್ವಲ್ಪ ನೀವಲ್ಲಿ ನೋಡಿ ನಿಮ್ಗೆ ಗೊತ್ತಾಗಬೇಕಲ್ಲಿ. ಹಾಗೆಯೇ ಇನಾಗ್ರೇಷನ್ ಆದಮೇಲೆ ಸ್ವಲ್ಪ ರೆಫ್ರಿ ಜಡ್ಜಸ್ ಸ್ವಲ್ಪ ಚೇಂಜ್ ಮಾಡಬೇಕು. ತುಂಬ ಮಂದಿ ರೆಫ್ರೀಸ್ ಇದ್ದಾರೆ ಅಲ್ಲಿ. ಈಗಾಗಲೇ ಇಂದಿನ ಈ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನು ಈಗ ನಾವು ಪ್ರಾರಂಭ ಮಾಡ್ತೇವೆ. ಎಲ್ಲ ರಿಂಗ್ ಇನ್ಚಾರ್ಜ್ಗಳು ಗಮನಿಸಬೇಕು. ಒಂದು 15-20 ನಿಮಿಷ ಈ ಒಂದು ಪಂದ್ಯಕೂಟವನ್ನು ನಿಲ್ಲಿಸಿ ಈ ಉದ್ಘಾಟನಾ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷಿಯಾಗಬೇಕಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ಇದ್ದಲ್ಲೇ ನಿಮ್ಮ ಮಕ್ಕಳು ಅಲ್ಲೇ ವೇದಿಕೆ ಕಡೆ ಮುಖ ಮಾಡಿ ಕೂತ್ಕೊಳ್ಬೇಕು. ರಿಂಗ್ ಇನ್ಚಾರ್ಜ್ ಗಮನಿಸಬೇಕು. ರಿಂಗ್ ಇನ್ಚಾರ್ಜ್ಗಳು ದಯವಿಟ್ಟು ಗಮನಿಸಬೇಕು. ತಮ್ಮ ಮಕ್ಕಳನ್ನು ವೇದಿಕೆ ಕಡೆ ಮುಖ ಮಾಡಿ ರಿಂಗಲ್ಲಿ ಕೂತ್ಕೊಳಿಸಿ. ಅಲ್ಲಿ ಸರ್ ಕಿರಣ್ ಸರ್, ವಿಜಯ್ ಸರ್, ಮಕ್ಕಳನ್ನು ನಿಲ್ಲಿಸಿ ಎದುರು ಕಡೆ ಕೂತ್ಕೊಳಿಸಿ, ಒಂದು ಸ್ಟ್ರೈಟ್ ಮಾಡಿ. ಹಾಂ,
ಆತ್ಮೀಯ ಬಂಧುಗಳೇ, ಕೆನ್ಹಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ದ್ವಿತೀಯ ಬಾರಿಗೆ ಆಯೋಜಿಸಿರುವಂತಹ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 4.0 ಇದರ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಎಲ್ಲ ಕರಾಟೆ ಪಟುಗಳು ವೇದಿಕೆಯ ಮುಂಭಾಗಕ್ಕೆ ತಾವೆಲ್ಲ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಿಕ್ಕಿದ್ದಾರೆ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಅವರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾಪು ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರು. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಕೂಡಲಿಕ್ಕಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾಗಿರುವಂಥ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಅದೇ ರೀತಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೂರ್ಯಕಾಂತ್ ಜಯ ಸುವರ್ಣ ಸರ್ ಅವರು. ಹೃದಯಂ ಫೌಂಡೇಶನ್ನ ಉಡುಪಿ ಇದರ ಪ್ರವರ್ತಕರಾಗಿರುವಂಥ ಶ್ರೀಯುತ ಸುಭಾಷ್ ಎಂ ಸಾಲ್ಯನ್ರವರು. ಪೆರ್ಣಂಕಿಲ ಶಂಕರ ಪ್ರತಿಷ್ಠಾನದ ಪ್ರವರ್ತಕರಾಗಿರುವಂಥ ಶ್ರೀಯುತ ಶಿಶಾನ್ ನಾಯಕ್ರವರು. ಉಡುಪಿಯ ಖ್ಯಾತ ಉದ್ಯಮಿಗಳಾಗಿರುವಂಥ ಶ್ರೀಯುತ ಡಾಕ್ಟರ್ ಪುರುಷೋತ್ತಮ್ ಶೆಟ್ಟಿ ಅವರು. ಆದರ್ಶ್ ಆಸ್ಪತ್ರೆಯ ಹಿರಿಯ ENT ತಜ್ಞರಾಗಿರುವಂಥ ಶ್ರೀಯುತ ಡಾಕ್ಟರ್ ಭಾಸ್ಕರ್ MN ರವರು. ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿರುವಂಥ ಶ್ರೀಯುತ ದಯಾನಂದ್ ಹೆಜಮಾಡಿ ಸರ್ ಅವರು. ಉಡುಪಿಯ ಖ್ಯಾತ ನ್ಯಾಯವಾದಿಗಳಾಗಿರುವಂಥ ಶ್ರೀಯುತ ಗಣೇಶ್ ಕುಮಾರ್ ಮಟ್ಟೂರ್ ಅವರು. ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸದಾಶಿವ ಕಟ್ಟೆಗುಡ್ಡೆ ಅವರು. ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಉಚ್ಚಿಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶರಣ್ ಕುಮಾರ್ ಮಟ್ಟು. ಉದ್ಯಮಿಗಳಾದಂಥ ಶ್ರೀಯುತ ಅಲ್ಲನ್ ರೋಹನ್ ವಾಸ್. ಬಿಲ್ಲವ ಯುವ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಪೂಜಾರಿ. ಹಿಂದೂ ಯುವ ಸೇನೆ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಜಿತ್ ಕುಮಾರ್. ಉದ್ಯಾವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಯೋಗೀಶ್ ಕೋಟ್ಯಾನ್. ಬಿಜೆಪಿ ಕಾಪು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಗೋಪಾಲ್ ಕೃಷ್ಣ ರಾವ್. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ನದೀಂ ಮಂಗಳೂರು. ಕರಾಟೆ ಶಿಕ್ಷಕ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಆಚಾರ್ಯ. ಶ್ರೀರಾಮ ಭಜನಾ ಮಂದಿರ ಉದ್ಯಾವರ ಕೊಪ್ಪಳದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಶ್ ಡಿ ಸುವರ್ಣ. ಹಾಗೂ ನಮ್ಮ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ನ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಹಿರಿಯ ಕರಾಟೆ ಶಿಕ್ಷಕರುಗಳಾಗಿರುವಂಥ ಶ್ರೀಯುತ ಕಿರಣ್ ಕುಂದಾಪುರ, ಶ್ರೀಯುತ ಗಣೇಶ್ ಶರ್ಮಳ್ ಸರ್, ಶ್ರೀ ಸುಂದರಂ ಸರ್, ಶ್ರೀ ಹರೀಶ್ ಬೆಳ್ಮಣ್, ಶ್ರೀ ರೋಹಿತಾಕ್ಷ, ವಾಮನ್ ಪಾಲನ್, ಅಶೋಕ್ MC ಕೇರಳ, ಸುನಿಲ್ ಐಗಲ್ ಗೋವಾ, ವಿಶೋಲ್ ಕಾರವಾರ, ಪ್ರಕಾಶ್ ಸರ್ ಹಾವೇರಿ, ಸಲೀಂ ಹಾವೇರಿ, ಕಟ್ಟೆಸ್ವಾಮಿ ಬಳ್ಳಾರಿ, ಶಿವಕುಮಾರ್ ಶಾರದಳ್ಳಿ, ಪ್ರವೀಣ್ ಭಟ್ಕಳ್, ಅಶೋಕ್ ಭಟ್ಕಳ್, ನಾಗರಾಜ್ ಭಟ್ಕಳ್, ಮಾರ್ಗನ್ ಕಟೇರ್, ನಾಗರಾಜ್ ಕಟೀಲ್. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಸರ್ ಅವರಾಗಿದ್ದ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅಮರ್ ಶಾ ಭಟ್ಕಳ್, ಮಂಜುನಾಥ್ ಕೋಟ, ದಯಾನಂದ್ ನಾಯಕ್ ಕುಮಟಾ, ಶರತ್ ಮಂಗಳೂರು, ಹರ್ಷ ಭಾಗವತ್, ಸಚಿನ್ ಕುಮಾರ್ ಮಂಗಳೂರು, ವಿಜಯ್ ಬೈಂದೂರು, ಶ್ರೀಧರ್ ಬೈಂದೂರು, ಮಂಜುನಾಥ್ ಹೊಸಂಗಡಿ, ಮೇಘ ಹೊಸಂಗಡಿ, ಸುಖೇಶ್ ಶೆಟ್ಟಿ ಮಂಗಳೂರು, ಸುರೇಂದ್ರ ಮಂಗಳೂರು. ಅದೇ ರೀತಿ ಉಡುಪಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ರೋಹಿತಾಕ್ಷ ಉದ್ಯಾವರ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ವಾಮನ್ ಪಾಲನ್, ರಾಜ್ಯ ಕರಾಟೆ ಶಿಕ್ಷಕ ಸಂಘದ ಕೋಶಾಧಿಕಾರಿಗಳಾಗಿರುವಂಥ ಕಿರಣ್ ಕುಂದಾಪುರ. ಇವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಲಿಕ್ಕಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರು, ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಸರ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದೆ. ಅವರಿಗೆ ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೆನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ಆಯೋಜಿಸಿರುವಂತಹ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್
ಕಾಂಪಿಟ್ 4.0 ಇದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ಮತ್ತೊಮ್ಮೆ ಸಭಾ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಎಲ್ಲ ಕರಾಟೆ ಶಿಕ್ಷಕರು ಈಗಾಗಲೇ ನಾನು ಹೆಸರನ್ನು ಘೋಷಿಸಿದಂಥ ಎಲ್ಲ ಶಿಕ್ಷಕ ಮಿತ್ರರು ಸಭಾ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರ ರವಿ ಸಾಲಿಯನ್ನು ಕೂಡ ವೇದಿಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿರುವಂಥ ಎಲ್ಲ ಕರಾಟೆ ಶಿಕ್ಷಕ ಮಿತ್ರರು ತಮಗಾಗಿ ವೇದಿಕೆಯಲ್ಲಿ ಮೀಸಲಿರಿಸಿದ ಆಸನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಬಿಲ್ಲವ ಪರಿಷತ್ ಉಡುಪಿ ಜಿಲ್ಲೆಯ ಸಂಚಾಲಕರಾದ ಶ್ರೀಯುತ ನವೀನ್ ಅಮೀನ್ ಶಂಕರ್ಪುರ ಕೂಡ ನಮ್ಮ ಜೊತೆ ಕೂಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ತೃಪ್ತಿ ಕರ್ಕೇರ್ ಅವರು ರಿಂಗಿಗೆ ಸರ್ಟಿಫಿಕೇಟ್ ಅನ್ನು ಒದಗಿಸಬೇಕು. ಅಲ್ಲಿ ದಯವಿಟ್ಟು ರೋಹಿತಾಕ್ಷ ಅವರೇ ಒಂದು 15 ನಿಮಿಷ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಕೇವಲ 15 ನಿಮಿಷ. ಎಲ್ಲ ಕರಾಟೆಯ ಹಿರಿಯ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಕರೆದಿದ್ದೇವೆ ನಾವು ಈಗಾಗಲೇ. ಉಡುಪಿ ಜಿಲ್ಲಾ ಅಧ್ಯಕ್ಷರು, ವಾಮನ್ ಪಾಲನ್ ಪ್ರಧಾನ ಕಾರ್ಯದರ್ಶಿ, ಹಾಗೆಯೇ ಕಿರಣ್ ಕುಂದಾಪರ್, ಗಣೇಶ್ ಹೆರ್ಮಾಲ್, ಸುಂದರಂ, ಹರೀಶ್ ಬೆಳ್ಮನ್, ರೋಹಿತಾಕ್ಷ, ಅಶೋಕ್ MC ಕೇರಳ, ಸುನೀಲ್ ಐಗಲ್ ಗೋವಾ, ವಿಶಾಲ್ ಕಾರವಾರ್, ಪ್ರಕಾಶ್ ಹಾವೇರಿ, ಸಲೀಂ ಕಟ್ಟೆಸ್ವಾಮಿ ಬಳ್ಳಾರಿ, ಪ್ರವೀಣ್ ಭಟ್ಕಲ್, ಅಶೋಕ್ ಭಟ್ಕಲ್, ನಾಗರಾಜ್ ಭಟ್ಕಲ್, ಮೋರ್ಗನ್ ಕಟೀಲ್, ನಾಗರಾಜ್ ಕಟೀಲ್, ಚಂದ್ರಾಸ್ ಕಟೀಲ್, ಅಮರ್ ಶಾ ಭಟ್ಕಳ, ಮಂಜುನಾಥ್ ಕೋಟ, ದಯಾನಂದ್ ನಾಯ್ಕ್ ಕುಮಟಾ, ಶರತ್ ಮಂಗಳೂರು, ಹರ್ಷ ಭಾಗವತ್, ಸಚಿನ್ ಕುಮಾರ್ ಮಂಗಳೂರು, ವಿಜಯ್ ಬೈಂದೂರು, ಶ್ರೀಧರ್ ಬೈಂದೂರು, ಮಂಜು ಹೊಸಂಗಡಿ, ಮೇಘಾ ಹೊಸಂಗಡಿ, ಸುರೇಶ್ ಶೆಟ್ಟಿ ಮಂಗಳೂರು, ಸುರೇಂದ್ರ ಮಂಗಳೂರು ಹಿರಿಯ ಶಿಕ್ಷಕರು. ಹಾಗೆಯೇ ಬಹುತೇಕ ಹೆಚ್ಚಿನ ಶಿಕ್ಷಕರು ಇಲ್ಲಿದ್ದೀರಿ. ದಯವಿಟ್ಟು ಎಲ್ಲ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಶಿವಮೊಗ್ಗದ ಮಾಬಲ್ ಜೋಯಿಶ್, ಗಣೇಶ್ ಶರ್ಮಾಲ್, ಕಿರಣ್ ಕುಂದಾಪರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವು ಈಗಾಗಲೇ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಅತಿಥಿಗಳ ಅನುಮತಿಯನ್ನು ಯಾಚಿಸುತ್ತಾ ಇದೀಗ ಈ ಒಂದು ಕಾಂಪಿಟ್ 4.0 ಇದರ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನು ನೀಡ್ತಿದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಕುಮಾರಿ ಪ್ರೀಶಾ ಹಾಗೂ ಕುಮಾರಿ ವೈನಿ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಗಜಾನನಂ ಭೂತಗಣಾನಿ ಸೇವಿತಂ ಕಪಿಶ್ಜಂಬೂಪಾಲಸಾರಪಕ್ಷಿತಂ ಉಮಾಸು ಸಂಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಪ್ರಿಷಾ ಮತ್ತು ವೈನವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ರವಿ ಸಾಲಿಯನ್ ಅವರು, ಈ ಒಂದು ಕ್ರೀಡಾಕೂಟದ ಕಾರ್ಯಾಧ್ಯಕ್ಷರಾದ ರವಿ ಸಾಲಿಯನ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾಪು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀಯುತ ಜಿತೇಂದ್ರ ಶೆಟ್ಟಿ ಸರ್, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಇವರಿಗೂ ಕೂಡ ರವಿ ಸಾಲಿಯನ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಜೊತೆಗೂಡಿದ್ದಾರೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸೂರ್ಯಕಾಂತ್ ಜಯ ಸುವರ್ಣ ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಹೃದಯ ಫೌಂಡೇಶನ್ ಉಡುಪಿ ಇದರ ಪ್ರವರ್ತಕರಾಗಿರುವಂಥ ಶ್ರೀಯುತ ಸುಭಾಷ್ ಎಂ ಸಾಲಿಯನ್ ಅವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಿಲ್ಲವ ಪರಿಷತ್ ಉಡುಪಿ ಜಿಲ್ಲೆಯ
ಸಂಚಾಲಕರಾಗಿರುವಂಥ ಶ್ರೀಯುತ ನವೀನ್ ಅಮೀನ್ ಶಂಕರಪುರ ಸರ್ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾಪು ಬಿಜೆಪಿ ಮಂಡಲದ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ಆಚಾರ್ಯ ಸರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಿಂದೂ ಯುವ ಸೇನೆಯ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ಅಜಿತ್ ಕೊಡವರು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಜೊತೆಗೂಡಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನದೀಮ್ ಮಂಗಳೂರು ಸರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ರೋಹಿತಾಕ್ಷ ಉದ್ಯ ಅವರಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಹಿರಿಯ ಕರಾಟೆ ಶಿಕ್ಷಕರು ಶ್ರೀಯುತ ಕಿರಣ್ ಕುಂದಾಪುರ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಹಿರಿಯ ಕರಾಟೆ ಶಿಕ್ಷಕರು ಈಗಾಗಲೇ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಅವರಿಗೂ ಕೂಡ ರವಿ ಸಾಲೇನ್ ಅವರು ಪುಷ್ಪವನ್ನು ನೀಡಿ ಶಾಲನ್ನು ಹೊದಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿರುವಂಥ ಶ್ರೀಯುತ ಕಿರಣ್ ಕುಂದಾಪುರ ಸರ್ ಅವರು, ಗಣೇಶ್ ಶರ್ಮಾಳ್ ಅವರು, ಸುಂದರಂ ಸರ್ ಅವರು, ಹರೀಶ್ ಬೆಳ್ಮಣ್, ರೋಹಿತಾಕ್ಷ, ವಾಮನ್ ಪಾಲನ್, ಅಶೋಕ್ MC ಕೇರಳ, ಸುನಿಲ್ ಐಗಲ್ ಗೋವಾದಿಂದ ಆಗಮಿಸಿದ್ದಾರೆ, ವಿಶಾಲ್ ಸರ್ ಕಾರವಾರ, ಪ್ರಕಾಶ್ ಹಾವೇರಿ, ಸಲೀಂ ಹಾವೇರಿ, ಕಟ್ಟೆಸ್ವಾಮಿ ಬಳ್ಳಾರಿ, ಶಿವಕುಮಾರ್, ಪ್ರವೀಣ್ ಬಡ್ಕಳ್, ಅಶೋಕ್ ಬಡ್ಕಳ್, ನಾಗರಾಜ್ ಬಡ್ಕಳ್, ಮಾರ್ಗನ್ ಕಟೀಲು, ನಾಗರಾಜ್ ಕಟೀಲ್, ಅಮರ್ ಶಾ ಬಡ್ಕಳ, ಮಂಜುನಾಥ ಕೋಟ, ದಯಾನಂದ್ ನಾಯ್ಕ್ ಕುಮಟಾ, ಶರತ್ ಮಂಗಳೂರು, ಹರ್ಷ ಭಾಗವತ್, ಸಚಿನ್ ಕುಮಾರ್ ಮಂಗಳೂರು, ವಿಜಯ್, ಶ್ರೀಧರ್, ಮಂಜುನಾಥ್ ಹೊಸಂಗಡಿ, ಮೇಘಾ ಹೊಸಂಗಡಿ, ಸುಕೇಶ್ ಶೆಟ್ಟಿ ಮಂಗಳೂರು, ಸುರೇಂದ್ರ ಮಂಗಳೂರು, ತಮ್ಮೆಲ್ಲರನ್ನ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಕೆನಿಮಬಿನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಕಳೆದ 3 ವರ್ಷಗಳಿಂದ ಕಾಂಪಿಟ್ 3 ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಆಯೋಜನೆ ಮಾಡಿತ್ತು. ಇವತ್ತು 4ನೇ ಬಾರಿಗೆ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ಪನ್ನು ಈ ಒಂದು ವೇದಿಕೆಯಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ರವಿ ಸಾಲೇನ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ, ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿರುವಂಥ ಎಲ್ಲ ಕರಾಟೆ ಪಟುಗಳಿಗೆ, ಅವರ ಪೋಷಕರಿಗೆ, ಶಿಕ್ಷಕ ವೃಂದಕ್ಕೆ ನಮ್ಮ ಈ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಾಗಿರುವಂಥ ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿರುವಂಥ ಶ್ರೀಯುತ ಹರೀಶ್ ಕಟ್ಪಾಡಿ ಸರ್ ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ವಿಶ್ವ ನ್ಯೂಸ್ನ ಸಂಪಾದಕರಾಗಿರುವಂಥ ಶ್ರೀಯುತ ಪುರುಷೋತ್ತಮ್ ಸಾಲಿಯಾನ್ ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಇದೀಗ ಎಲ್ಲರನ್ನ ಸ್ವಾಗತಿಸಿಕೊಂಡ ತರುವಾಯ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಈ ಒಂದು ಚಾಂಪಿಯನ್ಶಿಪ್ನ ಕಾರ್ಯಾಧ್ಯಕ್ಷರಾಗಿರುವಂಥ ಹಿರಿಯ ಕರಾಟೆ ಶಿಕ್ಷಕರಾಗಿರುವ ಶ್ರೀಯುತ ರವಿ ಸಾಲೇನ್ ರವರು. ಅಲ್ಲಿ ಎಲ್ಲ ತೀರ್ಪುಗಾರರ ಗಮನಕ್ಕೆ ಒಂದು 15 ನಿಮಿಷ ತಮ್ಮ ಅಂಕಣವನ್ನು ನಿಲ್ಲಿಸಬೇಕು. ವಾಮನ್ ಪಾಲನ್ ಅಲ್ಲಿ ವೇದಿಕೆ ಮೇಲೆ ಬರಬೇಕು. ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಮನ್ ಪಾಲನ್, ಹಾಗೆಯೇ ಮಂಗಳೂರಿನ ಹಿರಿಯ ಶಿಕ್ಷಕರಾದ ಸಚಿನ್ ಮತ್ತು ಬಹುತೇಕ ಹಿರಿಯ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಇಂದಿನ ಈ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಯೋಗೀಶ್ ಕೋಟ್ಯಾನ್, ಉದ್ಯಾವರ ಗ್ರಾಮ ಪಂಚಾಯತಿನ ಗೌರವ ಸದಸ್ಯರು, ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಯೋಗೀಶ್ ಕೋಟ್ಯಾನ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಲ್ಲಿ ರೆಫ್ರಿಗಳು ಗಮನಿಸಬೇಕು, ದಯವಿಟ್ಟು ಈ ಒಂದು ಗಮನ ಕೊಡಿ, ಇದಕ್ಕೆ ರಿಂಗನ್ನು ನಿಲ್ಲಿಸಬೇಕು. ರೆಫ್ರಿಗಳು ಗಮನಿಸಬೇಕು, ಅಲ್ಲಿ ಯಾವುದೇ ಶಬ್ದ ಬರಬಾರ್ದು ನಮಗೆ ವೇದಿಕೆ ಮೇಲೆ. ವಾಮನ್ ಪಾಲನ್ ಸರ್, ಅಲ್ಲಿ ರಿಂಗನ್ನು ನಿಲ್ಲಿಸಬೇಕು. ಕೆನಿಮಬಿನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ, ಇದರ ರಾಷ್ಟ್ರಮಟ್ಟದ
ದ್ವಿತೀಯ ಬಾರಿಗೆ ಆಹ್ವಾನಿತ ತಂಡಗಳ ಒಂದು ಕರಾಟೆ ಪಂದ್ಯಕೂಟವನ್ನು ಥಂಡರ್ಸ್ ಗ್ರ್ಯಾಂಡ್ ಬೇ ಎನ್ನುವಂಥ ಒಂದು ವಿಶಾಲವಾದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮ ಈ ಸಂಸ್ಥೆಯು ಪ್ರತಿ 2 ವರ್ಷಕ್ಕೆ ಒಮ್ಮೆ ಈ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಪ್ರತಿ ವರ್ಷ ಕೂಡ ಹಲವಾರು ಜಿಲ್ಲೆ ಹಲವಾರು ರಾಜ್ಯದಿಂದ ಇಲ್ಲಿಗೆ ಈ ಒಂದು ಕಡಪಾಡಿ ಅಂತ ಸಣ್ಣ ಊರಿಗೆ ಬಹುತೇಕ ಎಲ್ಲ ರಾಜ್ಯದ ಮಕ್ಕಳು ಇಲ್ಲಿ ಬಂದು ಈ ಒಂದು ಪಂದ್ಯಕೂಟವನ್ನು ಯಶಸ್ವಿಯಾಗಿ ಆಡಿ ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಹಿರಿಮೆ ನಮ್ಮ ಕಿನಿ ಮೊಬಿನಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಇದರ ಉಡುಪಿ ಜಿಲ್ಲಾ ಘಟಕಕ್ಕೆ ಸಲ್ಲುತ್ತೆ. ಹಾಗೆಯೇ ಇಂದಿನ ಈ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲರನ್ನು ನಾವು ನಮ್ಮ ಆತ್ಮೀಯರು ಸ್ವಾಗತ ಮಾಡಿದ್ದಾರೆ. ನಾನು ಪ್ರಾಸ್ತಾವಿಕವಾಗಿ 1-2 ಮಾತನ್ನು ಇಲ್ಲಿ ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಈ ಸಂಸ್ಥೆಯು ಸುಮಾರು ಉಡುಪಿ ಜಿಲ್ಲೆಯಲ್ಲಿ ವಿ ಸುಂದರಂ ಅವರ ನೇತೃತ್ವದಲ್ಲಿ ಸುಮಾರು 35 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಬಂದಂಥ ಸುಂದರಂ ಅವರು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ತದನಂತರ ಸುಮಾರು ರಾಷ್ಟ್ರಮಟ್ಟ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ಸುಂದರಂ ಅವರಿಗೆ ನಾವು ವಂದಿಸುತ್ತಾ, ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ನನ್ನೊಟ್ಟಿಗೆ ಸಹಕರಿಸಿದಂಥ ಉಡುಪಿ ಜಿಲ್ಲೆಯ ಕರಾಟೆ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾನು ಈ ಸಮಯದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಯಾಕೆಂದರೆ ಇಂಥ ಒಂದು ಅಚ್ಚುಕಟ್ಟಾದ ಪಂದ್ಯಕೂಟ ನಡಿಬೇಕಾದ್ರೆ ಅಲ್ಲಿ ತೀರ್ಪುಗಾರರ ನಿರ್ಣಯ ಮತ್ತು ಅವರ ಒಂದು ದಿವಸದ ಏನು ಹೋರಾಟ ಉಂಟು, ಆ ಹೋರಾಟದಲ್ಲಿ ನಾವು ಒಂದು ಉತ್ತಮವಾದ ಫಲಿತಾಂಶವನ್ನು ಪಡಲಿಕ್ಕೆ ಸಾಧ್ಯ ಉಂಟು. ಅದೇ ಥರ ನಮಗೆ ಇನ್ನೊಂದು ಸಂಸ್ಥೆ ಈಗಾಗಲೇ ರಾಜ್ಯದಿಂದ ಬಂದಿರತಕ್ಕಂಥ ರಾಜ್ಯ ಕರಾಟೆ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೆಯೇ ನಮ್ಮ ಹಿತೈಷಿಗಳಾಗಿರುವಂಥ ಶ್ರೀಯುತ ಮೊಹಮ್ಮದ್ ನದೀಮ್ ಅವರ ನೇತೃತ್ವದಲ್ಲಿ ಇಂದಿನ ಎಲ್ಲ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ನಮ್ಮ ಜಿಲ್ಲೆಯಿಂದ ವಿವಿಧ ಜಿಲ್ಲೆಯಿಂದ ಬಂದಿದ್ದ ಕಟ್ಟೆಸ್ವಾಮಿ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ವಿಶಾಲ್ ಆಗಿರ್ಬೋದು, ಸಲೀಮ್ ಆಗಿರ್ಬೋದು, ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಒಬ್ಬೊಬ್ಬರು ಪ್ರತಿನಿಧಿಗಳು ಇಂದಿನ ಈ ಸಭಾಂಗಣದಲ್ಲಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದೇವೆ, ನಮ್ಮ ಸಂಘಟನೆ ಒಗ್ಗಟ್ಟಿನ ಮೂಲಕ ನಾವೊಂದು ಕರಾಟೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮವಾದ ಇದಕ್ಕೆ ತಗೊಂಡು ಹೋಗುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಇಂದಿನ ಈ ಸಮಾರಂಭದ ನಮ್ಮ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರುವಂಥ ಈ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಆಗಮಿಸುತ್ತಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಸ್ವಾಗತ ಕಮಿಟಿಯ ಸದಸ್ಯರು ಶಾಸಕರನ್ನು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ ಸಮಿತಿ ಸದಸ್ಯ ಇಂದಿನ ಈ ಸಮಾರಂಭದಲ್ಲಿ ಬಿಲ್ಲವ ಮುಖಂಡರಾದಂಥ ಶ್ರೀಯುತ ತೇಜೋಮಯ ಅವರಿದ್ದಾರೆ. ದಯವಿಟ್ಟು ಸರ್ ತಾವು ವೇದಿಕೆ ಮೇಲೆ ಬರಬೇಕು. ತೇಜೋಮಯ ಅವರು ಇಂಡಿಯನ್ ಕರಾಟೆಯ ಮುಖ್ಯ ಶಿಕ್ಷಕರು. ಮಂಗಳೂರು ಕಟೀಲಿನಲ್ಲಿ ಇಂಡಿಯನ್ ಕರಾಟೆಯನ್ನು ಸ್ಥಾಪಿಸಿ ಬಹಳಷ್ಟು ಇಂಡಿಯನ್ ಕರಾಟೆಯ ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟ ನೀಡಿದಂಥ ಹೆಮ್ಮೆ ಶ್ರೀಯುತ ತೇಜೋಮಯ ಅವರಿಗೆ ಸಲ್ಲಿತೆ. ಸರ್ ತಮಗೆ ಆತ್ಮಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಶ್ರೀಯುತ ರವಿ ಸಾಲಿಯನ್ ಅವರಿಗೆ ವಂದಿಸಿಕೊಂಡು ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇಂದಿನ ಈ ಒಂದು ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ಇವರಿಗೆ ರವಿ ಸಾಲಿಯನ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಹಿರಿಯ ಕರಾಟೆ ಶಿಕ್ಷಕರಾದ ಶ್ರೀಯುತ ತೇಜೋಮಯ ಸರ್ ಕೂಡ ನಮ್ಮೊಂದಿಗೆ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಕೆನಿ ಮೊಬಿನಿ ಶಿಟೋರಿಯಾ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ಆಯೋಜಿಸಿರುವ ಈ ಒಂದು ಕಾಂಪೀಟ್ 4.0 ಇದರ ಉದ್ಘಾಟನಾ ಕಾರ್ಯಕ್ರಮ. ಇದೀಗ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ನ ಕಾರ್ಯಕ್ರಮಕ್ಕೆ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರ ಜೊತೆಗೂಡಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ವಿದ್ಯುಕ್ತವಾದಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉದ್ಯಾವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಶ್ ಕುಂದಾರ್ ಅವರು ಕೂಡ ನಮ್ಮ ಜೊತೆಗೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರವಿ
ಅದೇ ರೀತಿ ಮಧುಸೂದನ್ ಬ್ರಹ್ಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕೆನಿ ಮಬುನಿ ಶಿಟಾರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವಂತಹ ಈ ಒಂದು ಕಾಂಪಿಟ್ 4.0 ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮಕ್ಕೆ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಅವರು, ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ವಿದ್ಯುಕ್ತವಾಗಿ ದೀಪವನ್ನು ಬೆಳಗುವುದರ ಮೂಲಕ ಚಾಲನೆ ನೀಡಿದ್ದಾರೆ. ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗಲಿ ಎಂಬ ಸದಾಶಯದೊಂದಿಗೆ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಶಾಸಕರು ಅದೇ ರೀತಿ ಸಂಸದರು ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ್ದಾರೆ. ದೀಪವನ್ನು ಪ್ರಜ್ವಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೂಡಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನಗೆ ನೆನಪಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ಈ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಯೋಜನೆ ಮಾಡಿರುವಂಥ ನಮ್ಮ ರವಿ ಸಾಲಿಯನ್ರು ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳು ಹೇಳಿ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮಾನ್ಯ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ರೆ, ವೇದಿಕೆಯಲ್ಲಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ರೆ, ನಮಗೆಲ್ಲರಿಗೂ ಆದರಣೀಯರಾಗಿರುವಂಥ ಸೂರ್ಯಕಾಂತ್ ಸುವರ್ಣ್ರೆ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂಥ ಸುಭಾಷ್ ಸಾಲಿಯಾನ್ರೆ, ನವೀನ್ರೆ, ಸಂತೋಷ್ ಆಚಾರ್ಯರವರೇ, ಸ್ನೇಹಿತರಾದ ಅಜಿತ್ ರೇ, ಮೊಹಮ್ಮದ್ ನಜೀರ್ರವರೇ, ರೋಹಿತ್ ಅಶ್ರೇ, ಕಿರಣ್ ಕುಂದಾಪುರ, ಪ್ರಕಾಶ್ ಹಾವೇರಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಭಾಳ ದೊಡ್ಡ ಕಾರ್ಯಕ್ರಮ ಇದು. ಭಾರತ ದೇಶದ ಮೂಲೆ ಮೂಲೆಗಳಿಂದ ಬಂದಿರುವಂಥ 1,500 ಜನ, ಅದಕ್ಕೂ ಮಿಕ್ಕಿ ಕರಾಟೆ ಕಲ್ತಿರುವಂಥ ಕರಾಟೆ ಪಟುಗಳು ನೀವೆಲ್ಲ ಇದ್ದೀರಿ. ಈ ಕರಾಟೆ ಮೂಲೋದ್ದೇಶ ಏನಂತ ಹೇಳಿದರೆ ಸ್ವಯಂ ರಕ್ಷಣೆಯ ವಿದ್ಯೆ ಇದು. ತನ್ನ ಮೇಲೆ ಅನಾಹುತ ಆದಾಗ, ಆತಂಕ ಆದಾಗ, ಯಾವುದಾದ್ರೂ ಸಂದಿಗ್ಧ ಸಮಯ ಬಂದಾಗ, ಅಪಾಯದ ಸನ್ನಿವೇಶ ಬಂದಾಗ ತನ್ನನ್ನು ತಾನು ಮೊದಲು ರಕ್ಷಣೆ ಮಾಡಿಕೊಂಡು ಸುತ್ತಲ ಸಮಾಜವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಇರುವಂಥ ಭಾರತದ ಸಾಂಪ್ರದಾಯಿಕ ವಿದ್ಯೆಗಳಲ್ಲಿ ಕರಾಟೆ ಒಂದು ಅಂತೇಳಿ ನಾವೆಲ್ಲ ತಿಳ್ಕೊಂಡಿರುವಂಥ ಸತ್ಯ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರವಿ ಸಾಲಿಯಾನ್ರ ಮತ್ತು ತಂಡಕ್ಕೆ ನಾನು ಇಡೀ ರಾಜ್ಯದ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ಭಾಳ ಕಷ್ಟದ ಕೆಲಸ. ಯಾಕಂತೇಳಿದರೆ ಗೋವಾದಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ರಾಜ್ಯದ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಗಳಿಂದ ಬಂದಿದ್ದೀರಿ. ಸುಮಾರು 1,500ಕ್ಕೂ ಮಿಕ್ಕಿರುವಂಥ ಕ್ರೀಡಾಪಟುಗಳನ್ನು ಸಂತೈಸುವುದು, ಸಮಾಧಾನ ಮಾಡುವುದು ಮೊದಲೇ ಹೊಡೆದಾಟದ ವಿದ್ಯೆ ಇದು. ನಮ್ಮಲ್ಲಿ ನೈಜ ಹೊಡೆದಾಟ ಆಗದೇ ಇರುವಂತೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಇರುವಂಥ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ನಮ್ಮ ಗುರುಮೆ ಸುರೇಶ್ ಶೆಟ್ಟರು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಸ್ವಲ್ಪ ಈ ಕರಾಟೆ ರಕ್ಷಣೆ ಬೇಕಾಗಿದೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ರಾಜಕಾರಣ ಇದೆ ಅನ್ನೋದನ್ನು ನಾವ್ಯಾರು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಎಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಕಾಲಕ್ಕೆ ಒತ್ತಾಯ ಮಾಡ್ತಾ ಇದ್ದೆ. ಹಿಂದೆ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಾಗ 4,500 ಹಾಸ್ಟೆಲ್ಗಳಲ್ಲಿ ಕಲಿತಾ ಇರುವಂಥ ಹೆಣ್ಮಕ್ಕಳಿಗೆ ಉಚಿತವಾಗಿ ಕರಾಟೆ ಕಲಿಸುವಂಥ ಒಂದು ಅಪೂರ್ವವಾದಂಥ ಯೋಜನೆಯನ್ನು ಜಾರಿಗೆ ತಂದಿದ್ದೆ. ತುಂಬ ಜನ ಮಹಿಳೆ ಒಬ್ಬಳಿಗೆ ಅಬಲರಾಗ್ತಾಳೆ, ಮಹಿಳೆ ದುರ್ಬಲರಾಗ್ತಾಳೆ, ಯಾವುದ್ಯಾವುದೋ ಪ್ರಕರಣಗಳನ್ನು ಇಟ್ಕೊಂಡು
ಆನಂತರ ನಾವು ಬಡಿದಾಡೋದಕ್ಕಿಂತ ಒಬ್ಬ ಹೆಣ್ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬಲ್ಲಂಥ ಅಪೂರ್ವವಾದ ವಿದ್ಯೆ ಅನ್ನುವ ಕಾರಣಕ್ಕೆ ಕರಾಟೆಯನ್ನು ಉಚಿತವಾಗಿ 4,500 ಹಾಸ್ಟೆಲ್ಗಳಲ್ಲಿರುವಂಥ ಲಕ್ಷಾಂತರ ಹೆಣ್ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಶಿಕ್ಷಣ ಕೊಡುವಂಥ ಯೋಜನೆ ಜಾರಿ ತಂದಿದ್ದೆ. ಆದರೆ ದುರಾದೃಷ್ಟಕ್ಕೆ ಅದಿನ್ನೂ ಕೂಡ ನೆನೆಗುದಿಗೆ ಬಿದ್ದುಕೊಂಡು ಈಗ ಒಂದಷ್ಟು ಕುಂಠಿತ ಮುಂದೆ ಸಾಗ್ತಾ ಇದೆ ಅನ್ನುವಂಥ ಸುದ್ದಿ ಇದೆ. ಮಂತ್ರಿಗಳ ಜೊತೆಯಲ್ಲಿ ಮತ್ತೆ ಮಾತಾಡಿದ್ದೆ, ದಯವಿಟ್ಟು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಕೊಟ್ಟಿರುವಂಥ ಈ ವಿದ್ಯೆ ಮುಂದೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಶಕ್ತಿ ಬರುತ್ತೆ ಇದಕ್ಕೆ ಅನ್ನುವಂಥ ಮಾತು ಹೇಳಿದ್ದೆ. ಅದರ ಮಧ್ಯದಲ್ಲೂ ಕೂಡ ಈ ಚಂದವಾದಂಥ ಈ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ. ಕರಾಟೆಯ ಮೂಲ ಉದ್ದೇಶ ಇರುವುದು ಅದರ ಸದುಪಯೋಗ ಪಡೆದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದೇ ಹೊರತು ಬೇರೆಯವರ ಮೇಲೆ ಆಕ್ರಮಣ ಮಾಡುವುದಲ್ಲ ಅನ್ನುವಂಥ ಒಂದು ಯೋಚನೆ ಇರುವಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀಬೇಕಾಗಿರುವಂಥ ಯಾವುದೋ ಒಂದು ಈ ಕರಾಟೆ ಸ್ಪರ್ಧಾ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಗುರುಮೆ ಸುರೇಶ್ ಶೆಟ್ಟರ ಕಾಪು ವಿಧಾನಸಭಾ ಕ್ಷೇತ್ರದ ಕಡಪಾಡಿಯಲ್ಲಿ ನೀವು ಮಾಡ್ತೀರಿ ಅಂತ ಹೇಳಿದರೆ ಇಡೀ ರಾಷ್ಟ್ರಕ್ಕೆ ಗೌರವ ತರುವಂಥ ಕಾರ್ಯಕ್ರಮ ಅನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಮತ್ತು ಸಂಘಟನೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಶಂಸನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೂಡಿ ಶುಭ ಹಾರೈಕೆಯ ಮಾತುಗಳನ್ನಾಡಿದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರಿಗೆ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಕಾಪು ಇಂದಿನ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ಗೌರವಾನ್ವಿತ ಶಾಸಕರಾದ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ಒಂದಷ್ಟು ವಿಚಾರಗಳನ್ನು ತಿಳಿಸಿದಂಥ ಸನ್ಮಾನ್ಯ ನಮ್ಮ ಹಿರಿಯರು, ನಮ್ಮ ನೆಚ್ಚಿನ ಸಂಸದರು, ಮುಂದಿನ ನಾನು ನೋಡಿದ್ದೇನೆ 200 ಕೋಟಿ 300 ಕೋಟಿ ಧನಿಕರನ್ನು ನೋಡಿದ್ದೇನೆ. ಆದರೆ ಕೊನೆಗೆ ಇಷ್ಟೆಲ್ಲ ಇದ್ದರೂ ಕೂಡ ಕೊನೆ ಆಕಾಶ್ ಏರ್ಲೈನ್ಸ್ ಅಂತೇಳಿ 42,000 ಕೋಟಿ ಧನಿಕ, ಅವರು ಕೊನೆ ಅನಾರೋಗ್ಯವನ್ನು ತೀರೋಗ್ತಾರೆ. ಹೋಗುವಾಗ ಕೊನೆಗೆ ಅವರ ಮಾತನ್ನು ಹೇಳ್ತಾರೆ, ನಾವು ಎಷ್ಟೇ ಸಂಪತ್ತಿದ್ರು ಕೂಡ ನಮ್ಮ
ಈ ದೇಹದ ಆರೋಗ್ಯ ಕಳ್ಕೊಂಡಾಗ ಮತ್ತು ಯಾವುದಕ್ಕದು ಶೂನ್ಯಕ್ಕೆ ಸಮ ಆಗ್ತದೆ ಅನ್ನೋಂಥ ಮಾತನ್ನು ಅವರು ಹೇಳಿ ತೀರೋದು ಇತ್ತೀಚೆಗೆ. ಅವರ ದೊಡ್ಡ ಮಗ 15 ವರ್ಷ, ಅಂದರೆ ಎಲ್ಲ ಸಂಪತ್ತು ಎಲ್ಲ ಇದೆ, ಅನಾರೋಗ್ಯ ಕಾರಣಕ್ಕೆ ಆ ಮನುಷ್ಯ ತೀರೋಗ್ತಾರೆ. ಹಾಗಾಗಿ ನಾವು ವೇದಿಕೆ ಮೇಲೆ ಕೂಡಂತೆಲ್ಲ ಟೀಚರ್ಸ್ ಅಲ್ಲಿದ್ದಾರೆ, ಅವ್ರ ಹತ್ರ ಎಷ್ಟು ಶ್ರೀಮಂತಿಕೆ ಇದೆ ಗೊತ್ತಿಲ್ಲ, ಆದರೆ ದೈಹಿಕ ಶ್ರೀಮಂತಿಕೆ, ಆರೋಗ್ಯ ಶ್ರೀಮಂತಿಕೆ ಖಂಡಿತವಾಗಿದೆ. ಆ ಒಂದು ಪರಂಪರೆಯನ್ನು ಮುಂದೆ ತಗೊಂಡೋಗೋದ ಕೆಲಸವನ್ನು ಎಲ್ಲ ನಮ್ಮ ಟೀಚರ್ಸ್ ಮಾಡ್ತಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ನಿಮ್ಮ ಬದುಕು ಧನ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ತುಂಬ ಮಕ್ಕಳು ಬಂದಿದ್ದಾರೆ, ತುಂಬ ಪಾಲಕರು ಪೋಷಕರೆಲ್ಲ ಬಂದಿದ್ದಾರೆ. ಕೆಲವು ಮಕ್ಕಳು ಗೆಲ್ಬೋದು, ಕೆಲವು ಮಕ್ಕಳು ಸೋಲ್ಬೋದು. ಆದರೆ ಒಂದು ಹೇಳ್ತೇನೆ, ಪ್ರತಿ ಸೋಲು ಕೂಡ ಒಂದು ಅನುಭವನ ನಮ್ಮ ಹಿಂದೆ ಬಿಟ್ಟು ಹೋಗ್ತದೆ. ನಾವೆಲ್ಲ ಬದುಕಲ್ಲಿ ಸೋತು ಗೆದ್ದಂತು. ಹಾಗಾಗಿ ಮಕ್ಕಳಲ್ಲಿ ಆ ಮನೋಧೈರ್ಯ ಇರುವುದು. ನಾನು ಮಕ್ಕಳಿಗೆ ಅದೇ ಹೇಳುವಂಥದ್ದು, ನೀವು ಟ್ರೈ ಅಟ್ ಲಾಸ್ಟ್ ಯು ವಿಲ್ ಗೋ ಅನ್ನೋ ಮಾತನ್ನು ನಿಜ ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ನೀವು ಇವತ್ತು ಸೋತ್ರೆ ಅದಕ್ಕೆ ಖಂಡಿತವಾಗಿ ಕಿನ್ನರಾಗಬಾರ್ದು. ಹಾಗಂತ ಗೆದ್ದರೆ ನೀವು ಈಗಬಾರ್ದು. ನಿಮ್ಮ ಗುರಿ ಮತ್ತೆ ಮುಂದಕ್ಕೆ. ನನಗೆ ತುಂಬ ಬೇಸರ ಅಂತ ಹೇಳಿದರೆ 140 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ ಒಂದೇ ಒಲಿಂಪಿಕ್ಸಲ್ಲಿ ಒಂದೇ ಒಂದು ಗೋಲ್ಡ್ ಮೆಡಲ್ ತಲೆಗಾಗಲಿ ವ್ಯಕ್ತಿ ನಮ್ಮನ್ನು ಕಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಚೈನಾದ ಏನು ಪಾಲಿಸಿದೆ, ಹಾಗಾಗಿ ಆ ಮಕ್ಕಳನ್ನು ಆ ಲೆವೆಲಿಂದ ತಯಾರು ಮಾಡ್ತಾರೆ. ನಾವೇನು ಮಾಡ್ತೀವಿ, ಆ ಮಗುವನ್ನು ಒಂದು ಕಡೆ ಸಿಂಗಿಂಗಿಗೆ ಕಳಿಸ್ತೀವಿ, ಒಂದು ಕಡೆ ಸ್ವಿಮ್ಮಿಂಗಿಗೆ ಕಳಿಸ್ತೀವಿ, ಇನ್ನೊಂದು ಕಡೆ ಡ್ಯಾನ್ಸಿಗೆ ಕಳಿಸ್ತೀವಿ, ಇನ್ನೊಂದು ಕಡೆ ಈ ಥರ ಕರಾಟೆ ಕಳಿಸ್ತೀವಿ. ಆ ಮಗುವಲ್ಲಿ ಕನ್ಫ್ಯೂಷನ್ ಇರ್ತಿಲ್ಲ. ಹಾಗಲ್ಲ, ಆ ಮಗು ಅದು ಖಂಡಿತ ಬೆಳಿಬೇಕಾದ್ರೆ ಅವ್ರಿಗೆ ಯಾವ ಪ್ರತಿಭೆ ಇದೆ ಅದನ್ನು ಫೋಕಸ್ ಮಾಡಿ ಮುಂದೆ ತೊಗೊಂಡು ಹೋದರೆ ಖಂಡಿತ ನಮ್ಮ ಮಕ್ಕಳು ಮುಂದೆ ಒಂದು ದಿವಸ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿತ ಒಲಿಂಪಿಕ್ಸ್ ಅನ್ನು ಗೆದ್ದು ತರುವಂಥ ಆ ಒಂದು ಖಂಡಿತ ಶಕ್ತಿ ನಮ್ಮ ದೇಶಕ್ಕೆ, ನಮ್ಮ ಮಕ್ಕಳಿಗೆ ಇದೆ ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡಿ ಹೋಗಲ್ಲ. ರವಿ ಅವರು ತುಂಬ ಕಷ್ಟಪಟ್ಟು, ಗೊತ್ತು ನನಗೆ, ಸಂಘಟನೆ ಮಾಡಿದ್ರೆ ಮಾತ್ರ ಅರ್ಥ ಆಗ್ತಂತೆ. ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮಾನ್ಯರನ್ನು ನಾನು ಅಭಿನಂದಿಸಿ, ವೇದಿಕೆ ಮೇಲೆ ತುಂಬ ಜನ ಇದ್ದಾರೆ, ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಹಾಗಾಗಿ ಹೇಳ್ತಾರೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ತೊರೆಯಾಳ ಗರ್ಭ ತಿಳಿದು ನೋಡೋಣಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತೋಷ ಕೊಡ್ತಂತೆ. ಆ ಸಂತಸದ ಗಳಿಗೆಯಲ್ಲಿ ನಾವು ಇದ್ದೀವಿ. ನನಗೆ ಇವತ್ತು ಒಟ್ಟಿಗೆ ಸೂರ್ಯಣ್ಣ ಅಂತ ಹೇಳ್ತಿದ್ದೆ, ನಾನು 22 ಕಾರ್ಯಕ್ರಮ ಇದೆ, ಇದು 2ನೇ ಕಾರ್ಯಕ್ರಮ. ಮನೆಯಲ್ಲಿ ಬೆಳಿಗ್ಗೆ ಎದ್ದಾಗ ಒಂದು 200-300 ಜನ ಇರ್ತಾರೆ. ಹಾಗಾಗಿ ನನಗೆ ಮುಂದೆ ಹೋಗಲಿಕ್ಕೆ ದಯವಿಟ್ಟು ನೀವು ಅನುವು ಮಾಡಿ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ ಕರಾಟೆ ಪಂದ್ಯಕೂಟದ ಉದ್ಘಾಟನೆ ನೆರವೇರಿಸಿ ಕ್ರೀಡಾ ಸ್ಫೂರ್ತಿಯ ಮಾತುಗಳನ್ನಾಡಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಸರ್ ಅವರಿಗೆ ವಿಶೇಷ ಅಭಿವಂದನೆಗಳನ್ನು ಸಲ್ಲಿಸಿ ಇವರಿಗೆ ರವಿ ಸಾಲೇನವರು ಸ್ಮರಣಿಕೆಯನ್ನು ನೀಡಿ ಸಮಾರಂಭದಿಂದ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಆಗಮಿಸಿರುವಂತಹ ದೂರದ ಮುಂಬೈಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೂರ್ಯಕಾಂತ್ ಜೆ ಸುವರ್ಣ ಸರ್ ಅವರು ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಡಿತ್ತಿನ ಗಣ್ಯಾತಿ ಗಣ್ಯರೇ ಮಾತರೆಗಳ ಮೂಲ ಸೇರಿದಿನ ನಮ್ಮ ಫ್ಯೂಚರ್ ಕರಾಟೆ ಚಾಂಪಿಯನ್ಸ್ನಗಳು ನಿಖಲೆ ಮಾತರೆಗಳ ಸ್ವಾಗತ ಮಲ್ತೊಂದು ದುಂಬು ರವಿ ಅನ್ಯಾಗ ಬಕಾರ್ನ ಫುಲ್ ಆರ್ಗನೈಸೇಷನ್ಗೆ ಒಂಜಿ ಎನ್ನ ಅಭಿನಂದನೆ ಬಂದಾಗ ಈತ ಎಡ್ಡೆ ಕಾರ್ಯಕ್ರಮ ಒಂಜಿ ಆರ್ಗನೈಸ್ ಮಲ್ದಿರು ಬಂದು ಎನ್ನ ಹೃದಯಪೂರ್ವಕ್ಕೆ ಅಭಿನಂದನೆ. ಬಕ್ಕ ಮೂಲ್ ಸೇರಿದಿನ ಮೂಲ್ ಒಂದು ಕಾರ್ಯಕ್ರಮ ಓಡಾಂಡ ಕೆಲವು ರೆಫ್ರಿ ನಕಲುಲ್ಲೇರು ನಮ್ಮ ಸೂಟ್ ಪಾಡೊಂದು ಈ ಬೆಚ್ಚೋಡು ವಾಲಂಟಿಯರ್ಸ್ ನಕಲುಲ್ಲೇರು ಎನ್ನ ಮಾತ್ರೆಗ ಒಂಜಿ ಪಾರ್ಟಿಸಿಪೆಂಟ್ ನಗಲಿ ರಿಕ್ವೆಸ್ಟ್ ಮೂಲಿತ್ತಿನ ರೆಫ್ರಿ ಬೊಕ ವಾಲಂಟಿಯರ್ ನಗಲು ಜೋರು ಒಂಜಿ ಚಪ್ಪಲೆ ಕೊರೋಡು ಮಾತ್ರೆಗ್ಲ ರವಿಯನ್ನೇ ಬಂಡೇರು 1200 ಉಲ್ಲೇರು ಆವಾಜ್ ಬಾರಿ ಕಮ್ಮಿ ಅಂಡ್ ಕುಡೋರಂಚಿ ಒಂಜಿ ಬಾರಿ ಚಪ್ಪಲೆ ಒಂಜಿ ಪಾಡ್ಲಿ ಪನ ಅಕುಲ್ ಒಂಜಿ ಮೆಹನತ್ ಮಲ್ತುನ ಒಂಜಿ ಬಂಗ ಬತ್ತದು ನಿಖಲೆ ಒಂಜಿ ಕಾಂಪಿಟೇಷನ್ ಮಲ್ಪುನ ಬನ್ನಾಗ ಅಗಲೆ ಒಂಜಿ ಚಪ್ಪಲೆ ಬೋರ್ಡ್ ಹಾಪುಡು. ಸೆಕೆಂಡ್ ಕರಾಟೆ ಅವಾರ್ಡು ವಾನ್ ನಮೂನೆ ಸ್ಪೋರ್ಟ್ಸ್ ಅವಾರ್ಡು ಜೋಕುಲಿಗೆ ಒಂಜಿ ಅರ್ಥ ಮಲ್ಪೊಂಡೋಡು ಒಂದು ಒಂಜಿ ಎಜುಕೇಷನ್ ದ ಪಾರ್ಟ್
ಈ ಶಾಲೆ ಪೋಪಾರ್ ಐಟ್ ಬುದ್ಧಿ ಗಟ್ಟಿ ಆಪುಣ್ ಈ ಕ್ರೀಡೆ ಮಲ್ಪಾರ್ ಐಟ್ ಶರೀರ ಗಟ್ಟಿ ಆಪುಣ್ ರಡ್ಡುಲ ಒಟ್ಟು ಗಟ್ಟಿ ಆವಡು ಖಾಲಿ ಒಂಜಿ ಗಟ್ಟಿ ಅಂಡ ಆಪುಜಿ ಐಕ್ ಜೋಕುಲು ಏನ್ ಒಂದೊಂಜಿ ಕಾಂಪಿಟೀಷನ್ ನಿಕುಲು ಪಾರ್ಟಿಸಿಪೇಟ್ ಮಲ್ತಾರ ಅವು ಐಕೆ ಒಂಜಿ ನಿಕುಲು ಒಂಜಿ ವಿನ್ನರ್ ಲೆಕ್ಕನೆ ಸೋತುನ ಗೇಲುನ ಸೋತುನ ಬೇತೆ ವಿಷಯ ಬಟ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬೊಕ ಕ್ರೀಡೆ ನಮ್ಮ ಲೈಫ್ ಉಪ್ಪೋಡೆ ಎದ ಮುಟ್ಟ ನಮ್ಮ ಜೀವ ಉಲ್ಲ ನಮ್ಮ ಇಲ್ಲಿಯ ಮಲ್ಲ ಒಯ್ಕ್ಲ ಕ್ರೀಡೆ ನಿಕುಲು ಪಾರ್ಟಿಸಿಪೇಟ್ ಆವಡು ಎಜುಕೇಷನ್ ಒಂಜಿ ಪಾರ್ಟ್ ಇಂಪಾರ್ಟೆಂಟ್ ಪಾರ್ಟ್ ಒಂದು ಅಕಾಡೆಮಿಕ್ ಒಂಜಿ ಪಾರ್ಟ್ ಸ್ಪೋರ್ಟ್ಸ್ ಒಂಜಿ ಪಾರ್ಟ್ ನಿಖಿಲೆಗೆ ಒಂಜಿ ಮಾತೆರೆಗಳ ಎನ್ನ ತರೆ ತಗ್ಗದ ಧನ್ಯವಾದ ಕೊರೊಂದುಲೆ ಪನ ನಿಖಿಲು ಈತ್ ಪಾರ್ಟಿಸಿಪೇಟ್ ಬೈದಾರ ಬಂದು ಬಾರ ದೂರೋಡು ಪಕ್ಕ ಹಿಂಗೆ ರಡ್ಡು ಪಾತೆರೆ ಕೊರನಿಗೆ ಮಾತೆರೆಗಳ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಎಲ್ಲ ಕರಾಟೆ ಪಟುಗಳಿಗೆ ಶುಭವನ್ನು ಹಾರೈಸಿದಂಥ ಮಾನ್ಯ ಸೂರ್ಯಕಾಂತ್ ಸರ್ ಅವರಿಗೆ ವಿಶೇಷ ವಂದನೆಗಳನ್ನು ಅರ್ಪಿಸಿಕೊಂಡು ಮಾನ್ಯ ಸೂರ್ಯಕಾಂತ್ ಸರ್ ಅವರಿಗೆ ರವಿ ಸಾಲೇನವರು ಸ್ಮರಣಿಕೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮದಿಂದ ವಿದ್ಯುಕ್ತವಾಗಿ ಬೀಳ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಬಿಜೆಪಿ ಮಹಾಶಕ್ತಿ ಕೇಂದ್ರ ಹಿರಿಯ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಂದೀಪ್ ಶೆಟ್ಟಿ ಅವರು. ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಿಗೆ ನಮ್ಮೊಂದಿಗಿದ್ದಾರೆ ಸುಭಾಷ್ ಎಂ ಸಾಲ್ಯಾನ್, ಹಿಂದೂ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಜಿತ್ ಕುಮಾರ್ ಅವರು, ಅದೇ ರೀತಿ ಸಂದೀಪ್ ಶೆಟ್ಟಿ ಅವರು, ಲಕ್ಷ್ಮೀನಾರಾಯಣಾಚಾರ್ಯ, ನದೀಮ್ ಮಂಗಳೂರು, ರಾಜೇಶ್ ಸುವರ್ಣ, ನವೀನ್ ಅಮೀನ್ ಶಂಕರ್ಪುರ ಇವರೆಲ್ಲರೂ ಹಾಗೂ ವಿವಿಧ ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಕರಾಟೆ ಶಿಕ್ಷಕರು ತಮ್ಮ ಉಪಸ್ಥಿತಿ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಎಂಬ ಸಂದೇಶವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಪು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಕೇನಿನ್ ಮಾಬನಿ ಶಿಬೋ ರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಇದರ ನೇತೃತ್ವದಲ್ಲಿ ಕರಾಟೆ ಕಾಂಪಿಟ್ 4 ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಕರಾಟೆ ಶಿಕ್ಷಕರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಈ ಒಂದು ರವಿಕುಮಾರ್ ಅವರ ನೇತೃತ್ವದಲ್ಲಿ 4ನೇ ಬಾರಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಕರಾಟೆ ಪಂದ್ಯಾಟವನ್ನು ಭಾಳ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಈ ಕರಾಟೆ ಏನು ಆತ್ಮರಕ್ಷಣೆ ಅಂತ ಹೇಳಿ ಒಂದು ಈ ಕ್ರೀಡೆಯನ್ನು ಪ್ರೋತ್ಸಾಹಿಸದೊಂದಿಗೆ ಒಂದಷ್ಟು ಶಿಸ್ತು ಮತ್ತು ಒಂದಷ್ಟು ವ್ಯಾಯಾಮವನ್ನು ಒಟ್ಟಿಗೆ ಕೊಂಡೊಯ್ಯಬಲ್ಲಂಥ ಒಂದು ಕ್ರೀಡೆಯಾಗಿಯೂ ಮಾರ್ಪಟ್ಟಿದೆ. ಭಾಳಷ್ಟು ಪೋಷಕರು ಈ ಮಕ್ಕಳಿಗೆ ಒಂದಷ್ಟು ಉತ್ತೇಜನವನ್ನು ಈ ಕರಾಟೆಗೆ ನೀಡುವ ಮುಖೇನ ಈ ಕರಾಟೆ ಒಂದು ರಾಷ್ಟ್ರವ್ಯಾಪಿ ಭಾಳ ದೊಡ್ಡ ಕ್ರೀಡಾಕೂಟವಾಗಿ ಮಾರ್ಪಾಡುಗೊಂಡಿದೆ. ಇಂಥ ಕ್ರೀಡಾಕೂಟದಲ್ಲಿ ಆಗಮಿಸಿಕೊಂಡಂಥ ಎಲ್ಲರನ್ನ ಮತ್ತು ಈ ಕ್ರೀಡಾಕೂಟಗಳನ್ನು ಭಾಳ ಯಶಸ್ವಿಯಾಗಿ ಆಯೋಜಿಸುತ್ತಿರುವಂತಹ ರವಿಕುಮಾರ್ ಮತ್ತು ತಂಡವನ್ನು ಅಭಿನಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಸರ್ ಅವರಿಗೆ ಕೂಡ ವಿಶೇಷ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ರವಿ ಸಾಲ್ಯಾನ್ ಹಾಗೂ ಅವರ ತಂಡದವರು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವಂಥ ಜಿತೇಂದ್ರ ಶೆಟ್ಟಿ, ಅದೇ ರೀತಿ ಸುಭಾಷ್ ಎಂ ಸಾಲ್ಯಾನ್ ಅವರಿಗೆ ರವಿ ಸಾಲ್ಯಾನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಹಿಂದೂ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಅಜಿತ್ ಕುಮಾರ್, ಸಂದೀಪ್ ಶೆಟ್ಟಿ, ತೇಜೋಮಯ ಸರ್ ಅವರು, ಯೋಗೀಶ್ ಕೋಟ್ಯಾನ್ ಅವರು, ನವೀನ್ ಅಮೀನ್ ಶಂಕರ್ಪುರ ಹಾಗೂ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಇರುವಂತಹ ರಾಜ್ಯ ಕರಾಟೆ ಶಿಕ್ಷಕ ಸಂಘದ ಅಧ್ಯಕ್ಷರಾದ ನದೀಮ್ ಅವರು ಹಾಗೂ ರಾಜ್ಯದ ಉಡುಪಿ ಜಿಲ್ಲಾ ಕರಾಟೆ ಸಂಘದ ಅಧ್ಯಕ್ಷರಾಗಿರುವಂತಹ ರೋಹಿತಾಕ್ಷ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಕರಾಟೆ ಶಿಕ್ಷಕ ಬಂಧುಗಳಿಗೆ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ವೇದಿಕೆಯಲ್ಲಿ ಕರಾಟೆ ಪಂದ್ಯಕೂಟ ಮತ್ತೆ ಸಾಗಿ ಬರಲಿಕ್ಕಿದೆ. ಅದೇ ರೀತಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಮಾಧ್ಯಮ ಬಂಧುಗಳಾಗಿರುವಂತಹ ಶ್ರೀಯುತ ಹರೀಶ್ ಕಡ್ಪಾಡಿ, ಶ್ರೀಯುತ ಪುರುಷೋತ್ತಮ ಸಾಲ್ಯಾನ್, ಅದೇ ರೀತಿ ಉದಯವಾಣಿ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ವಿಜಯ ಆಚಾರ್ಯ ಉಚ್ಚಲ ಇವರಿಗೂ ಕೂಡ ಸಂಘಟಕರ ನೆಲೆಯಲ್ಲಿ ವಿಶೇಷ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತೊಮ್ಮೆ ಈ ಒಂದು ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ
ಕೆನ್ನಿ ಮಬಿನಿ ಶಿಟೋರಿಯ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ವೇದಿಕೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅಂಕಣಗಳಲ್ಲಿ ಮತ್ತೆ ಕರಾಟೆ ಚಾಂಪಿಯನ್ಶಿಪ್ ಕ್ರೀಡಾಕೂಟಗಳು ಆರಂಭಗೊಳ್ಳಲಿಕ್ಕಿದ್ದೇವೆ. ವಂದನೆಗಳು. ಮಾಧ್ಯಮ ಮಿತ್ರರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರೀಶ್ ಕಡ್ಪಾಡಿ ಅವರು ಹೋಲಿ ಸ್ಮರಣಿಕೆ ಕಾರ್ಯಕ್ರಮದ ನೆನಪಿನ ದ್ಯೋತಕವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ರವಿ ಸಾಲಿಯನ್ ಅವರು, ಶ್ರೀಯುತ ಹರೀಶ್ ಕಡ್ಪಾಡಿ, ಅದೇ ರೀತಿ ಪುರುಷೋತ್ತಮ ಸಾಲಿಯನ್, ಅದೇ ರೀತಿ ವಿಜಯ ಆಚಾರ್ಯ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಕಾರ್ಯಕ್ರಮದ ನೆನಪಿನ ದ್ಯೋತಕವಾಗಿ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಒಮನ್ ಸರ್ ಅಲ್ಲಿ ಕ್ಯಾಟಗರಿ ಪ್ರಾರಂಭ ಮಾಡಿಕೊಂಡು ಪಂದ್ಯಕೂಟ ಪ್ರಾರಂಭ ಮಾಡುವಲ್ಲಿ. ರೋಹಿತ್ ಸರ್, ಜಿಲ್ಲಾಧ್ಯಕ್ಷರು ರೋಹಿತ್, ಎಲ್ಲ ರಿಂಗಲ್ಲಿ ಪ್ರಾರಂಭ ಆಗುವಂತೆ ನೋಡ್ಕೊಳ್ಳಿ. ರೋಹಿತ್ ಸರ್. ಉದ್ಯವರ ಗ್ರಾಮ ಪಂಚಾಯತ್ನ ಸದಸ್ಯರಾದ ಚೇತನ್ ಪಿತ್ರೋಡಿ ಹಾಗೆಯೇ ರಾಜೇಶ್ ಕುಂದರ್ ವೇದಿಕೆ ಮೇಲೆ ಬರಬೇಕು. ಉದ್ಯವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರಾದ ಚೇತನ್, ಉಪಾಧ್ಯಕ್ಷರಾದ ರಾಜೇಶ್ ಕುಂದರ್ ಅವರು ವೇದಿಕೆ ಮೇಲೆ ಬರಬೇಕು.
ಆದಷ್ಟು ಬೇಗ ಕೆಟಗರಿ ಟೈಮ್ ವೇಸ್ಟ್ ಮಾಡಬೇಡಿ. ಕೆಟಗರಿ ಆಗಲಿ ರೆಡಿ ಇದೆ, ಸ್ವಲ್ಪ ಬೇಗ ಬೇಗ ಮಾಡಿ.
ನಮ್ಮ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ಪುರುಷೋತ್ತಮಾಚಾರ್ಯ ಸರ್ ಖ್ಯಾತ ವೈದ್ಯರು ಆಗಮಿಸಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ರವಿ ಸಾಲೇನವರು ಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ, ಮಹೇಶ್ ಎಲ್ಲಿದ್ರು ಬರಬೇಕಾಗಿ ವಿನಂತಿ. ಫೋಟೋಗ್ರಾಫರ್ ಮಹೇಶ್ ಅವರು ವೇದಿಕೆ ಹತ್ರ ಬರಬೇಕು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಅಭಿನವ್ ಕೋಟ್ಯಾನ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ನಮ್ಮ ಇಂದಿನ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಬಿಲ್ಲವ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಪೂಜಾರಿ ಸರ್ ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕೆನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ಆಯೋಜಿಸಿರುವಂತಹ ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಕೂಟ ಕಾಂಪೀಟ್ 4.0 ಇದರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಸರ್, ಮಾನ್ಯ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ, ಇವರನ್ನು ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಸರ್ ನಮಸ್ತೆ. ಮಾನ್ಯ ಪ್ರವೀಣ್ ಪೂಜಾರಿ ಸರ್ ಅವರಿಗೆ ರವಿ ಸಾಲೇನ್ ಅವರು ಪುಷ್ಪವನ್ನು ನೀಡಿ ಶಾಲಾಕ್ಕೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಹೇಶ್ ಜಗದೀಶ್
ತನ್ವಿತ್ ಅವರು ತಮ್ಮ ರಿಂಗ್ ನಿಂತಿದೆ, ಅದನ್ನು ಆದಷ್ಟು ಬೇಗ ಚಾಲನೆಗೊಳಿಸಿ. ಚೈತ್ರ ಇಲ್ಲ ಮರೈತಿ ಬರ್ತಡೆ ಕೋಡೆ ಬರ್ಲತ್ತ ಹ್ಯಾಪಿ ಬರ್ತಡೆ ಸರ್ ತಾಂತ್ರಿಕ ಇದನ್ನು ಸರಿ ಮಾಡಿ ಕೊಡಿ ಅಲ್ಲ. ಎಂತಾಗಿದೆ ಎಂತ ಗೊತ್ತು 9 to 19 9 to 19 12 to 19. ಆಮೇಲೆ ಆ ಕ್ಯಾಟಗರಿಲಿ ಅವಳು ಒಬ್ಬಳೇ ಇದ್ದಂತೆ. ಈಗ ಮಕ್ಕಳು ಎಂತ ಗೊತ್ತುಂಟು, ನಾವು ಮನೇಲಿ ಹೋಗಿ ಪೇರೆಂಟ್ ಹತ್ರ ಹೇಳುವಾಗ ನಮ್ಗೆ ಪ್ರಾಬ್ಲಮ್ ಮತ್ತೆ ಬರುವಾಗ ಮತ್ತೆ ಎಲ್ಲೋ ಬೆಲ್ಟ್ ಮತ್ತೆ ವೈಟ್ ಬೆಲ್ಟ್ ಎಲ್ಲೋ ಬೆಲ್ಟ್ ಅವ್ರದ್ದು ವೈಟ್ ಬೆಲ್ಟ್ ಆಡ್ತಾ ಇರೋದು ಎಲ್ಲೋ ಬೆಲ್ಟ್ ಮಿಕ್ಸ್ ಮಾಡಿದ್ದಾರೆ. ಅದನ್ನು ಎಂತ ಮಾಡ್ಬೋದು ನಮಗೆ ಏನೇ ಇರಲಿ ನಾವು ಇರ್ತೇವೆ ನಾಳೆ ಅಲ್ಲಿ ಹೋಗಿ ಹೇಳಿದಾಗ ಸಮಾರಂಭಕ್ಕೆ ಆಗಮಿಸಿ ನಮಗೆಲ್ಲರೂ ಶುಭವನ್ನು ಹಾರೈಸಿದಂತಹ ಬಿಲ್ಲವ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ
ಪ್ರವೀಣ್ ಪೂಜಾರಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಆತ್ಮೀಯ ವಂದನೆಗಳನ್ನು ಅರ್ಪಿಸಿಕೊಂಡು ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ.
ಟಟಾಮಿನಿ ನಂಬರ್ 4ನವರು ಆಶಾ ಮೇಡಮ್ನವರು ರಿಂಗನ್ನು ಸ್ಟಾರ್ಟ್ ಮಾಡಿ.
ಅಲ್ಲಿ ವಾಲಂಟಿಯರ್ಸ್ ಗಮನಿಸಬೇಕು. ನಮ್ಮ ಸಂಘಟನೆ ದಯವಿಟ್ಟು ವಾಲಂಟಿಯರ್ಸ್ ಇಲ್ಲಿ ಬರಬೇಕು ವೇದಿಕೆ ಹತ್ರ. ಅಲ್ಲಿ ರಿಂಗ್ ಒಳಗಿದ್ದ ಎಲ್ಲ ಪೇರೆಂಟ್ಸ್ ದಯವಿಟ್ಟು ಅಲ್ಲಿ ಊಟ ಸ್ಟಾರ್ಟ್ ಆಗ್ತದೆ ಈಗ, ನೀವು ಅಲ್ಲಿ ಊಟ ಮಾಡ್ಕೊಂಡು ಬನ್ನಿ. ಅಷ್ಟು ತನಕ ಇಲ್ಲಿ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತದೆ, ಊಟ ಪ್ರಾರಂಭ ಆಗ್ತದೆ ಈಗ. ವಾಲಂಟಿಯರ್ಸ್ ದಯವಿಟ್ಟು ಸುಧಾಕರ್, ರಂಜಿತ್, ರಂಜನ್, ಸುಧಾಕರ್ ಎಲ್ಲ ಹೊರಗಡೆ ಬರಬೇಕು, ಇಲ್ಲಿ ವೇದಿಕೆ ಹತ್ರ ಬರಬೇಕು, ಅಲ್ಲಿಂದ ಎಲ್ಲರನ್ನ ಹೊರಗಡೆ ಕಳಿಸ್ಬೇಕು. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಂಡಿಯನ್ ಕರಾಟೆಯ ಕಟೀಲಿನ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಈಶ್ವರ್ ಕಟೀಲ್ ಸರ್ ಬಂದಿದ್ದಾರೆ. ಸರ್, ತಮ್ಮನ್ನು ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ.
ಕೆನಿ ಮಬಿನಿ ಶಿಟೋರಿಯ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಇವರ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಕಾಂಪಿಟ್ 4.0 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಮತಿ ಸುರೇಖಾ ಮೇಡಮ್, ಮಾನ್ಯ ಅಧ್ಯಕ್ಷರು ಕಾಪು ಬಿಜೆಪಿ ಮಹಿಳಾ ಮೋರ್ಚಾ, ಇವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಿಜೆಪಿ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಸುರೇಖಾ ಮೀನ್ ಅವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ. ಅದೇ ರೀತಿ ಹಿರಿಯ ಕರಾಟೆ ಶಿಕ್ಷಕರಾದ ಶ್ರೀಯುತ ಈಶ್ವರ್ ಕಟೀಲ್ ಸರ್ ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆ ಕೂಡಿದ್ದಾರೆ. ಅವರನ್ನು ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 4.0 ಇದು ಸ್ಪಂದನ ವಾಹಿನಿಯ ಯೂಟ್ಯೂಬ್ ಚಾನಲ್ ಹಾಗೂ ಸಂಪರ್ಕ ವಾಹಿನಿಯಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ಇದರಲ್ಲಿ ಕೂಡ ತಾವು ಈ ಒಂದು ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾಕೂಟವನ್ನು ವೀಕ್ಷಿಸಬಹುದಂತ ಈ ಮೂಲಕ ತಮಗೆ ಕೇಳಿಕೊಳ್ತಾ ಇದ್ದೇವೆ.
ಕೆಟಗರಿ ಆದ ವಿದ್ಯಾರ್ಥಿಗಳೆಲ್ಲ ರಿಂಗಿಂದ ಹೊರಗೆ ಹೋಗಬೇಕು. ಯಾರು ಇಲ್ಲೇ ಕೂತ್ಕೊಳ್ಬಾರ್ದು. ನಿಮ್ಮ ಈವೆಂಟ್ ಮುಗ್ದ ಕೂಡಲೇ ರಿಂಗಿಂದ ಹೊರಗೆ ಹೋಗಬೇಕು. ವೈಟ್ ಬೆಲ್ಟ್, ವೈಟ್ ಹ್ಯಾಂಡಲ್ಲು ಎಲ್ಲರೂ ನಿಮ್ಮ ಈವೆಂಟ್ ಮುಗ್ದ ಕೂಡಲೇ ರಿಂಗಿಂದ ಹೊರಗೆ ಹೋಗಬೇಕು. ಇಂದಿನ ಸಮಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಶಿಕ್ಷಕರಾದ ಶ್ರೀಯುತ ಪ್ರಭಾಕರ್ ಗೌಡ್ ಇದ್ದಾರೆ.
ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಇನ್ನೊಂದು ಶಿಕ್ಷಕರಾದ ಮಾದೇವ್ ಸರ್ ಇದ್ದಾರೆ ಸರ್, ತಾವು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ.
18ನೇ ಕ್ಲಾಸಿನ ಜ್ಯೇಷ್ಠ ಆಯುಷ್ ಪ್ರಥಮ್ ಎಲ್ಲಿ ಬರಬೇಕು ವೇದಿಕೆ ಹತ್ರ. ಜ್ಯೇಷ್ಠ ಆಯುಷ್ ಪ್ರಥಮ್ ವಿಶೇಷ್ ವೇದಿಕೆ ಹತ್ರ ಬರಬೇಕು.
ಕಡ್ಪಡಿ ಕ್ಲಾಸಿನ ವಿಶೇಷ್ ಜ್ಯೇಷ್ಠ ಆಯುಷ್ ಅಲ್ಲಿ ಊಟ ಮಾಡುವ ಕೆಟಗರಿ ತಗೋಬೇಕು. ಊಟ ಮಾಡುವಲ್ಲಿ ಆಯುಷ್ ಜ್ಯೇಷ್ಠ
ಸರ್ ರೋಹಿತ್ ಲಕ್ಷ ಉದ್ಯವರ. ಊಟ ಆದಂತಹ ರೆಫ್ರೀಸ್ಗಳು ರಿಂಗಿನ ಒಳಭಾಗಕ್ಕೆ ಬಂದು ಊಟ ಆಗದ ರೆಫ್ರಿಗಳನ್ನು ಊಟಕ್ಕೆ ಕಳಿಸಬೇಕಾಗಿ ವಿನಂತಿ. ಊಟ ಆದಂತಹ ರೆಫ್ರಿಗಳು ಊಟ ಆದಂಥ ತೀರ್ಪುಗಾರರು ಆದಷ್ಟು ಬೇಗ ರಿಂಗಿನ ಒಳಭಾಗಕ್ಕೆ ಬಂದು ಉಳಿದ ತೀರ್ಪುಗಾರರನ್ನು ಊಟಕ್ಕೆ ಕಳಿಸಿಕೊಡಬೇಕು. ಊಟ ಆದಂಥ ತೀರ್ಪುಗಾರರು
ವಾಲಂಟಿಯರ್ಸ್ ಟಟಾಮಿ ನಂಬರ್ 3ಗೆ ಸ್ಕೋರ್ ಶೀಟ್ ಬೇಕು. ವಾಲಂಟಿಯರ್ಸ್ ಟಟಾಮಿ ನಂಬರ್ 3ಗೆ ಸ್ಕೋರ್ ಶೀಟ್ ಬೇಕು. ತೃಪ್ತಿ ಕರ್ಕೇರ್ ಅವರು ಸರ್ಟಿಫಿಕೇಟ್ ಸಹ ಬೇಕಂತೆ ಎಕ್ಸ್ಟ್ರಾ. ಕುಮಿಟೆ ಸ್ಕೋರ್ ಶೀಟ್, ಕುಮಿಟೆ ಸ್ಕೋರ್ ಶೀಟ್. ರೋಹಿತಾಕ್ಷ,
ಊಟ ಆದಂಥ ತೀರ್ಪುಗಾರರು ಆದಷ್ಟು ಬೇಗ ರಿಂಗ್ ಹತ್ರ ಬರಬೇಕು. ಇಲ್ಲಿ ಊಟ ಆಗದಿದ್ದವರನ್ನು ಊಟಕ್ಕೆ ಕಳಿಸಬೇಕಾಗ್ತದೆ. ಪ್ರಖ್ಯಾತ್ ಸಾಸ್ ಆದಷ್ಟು ಬೇಗ ರಿಪೋರ್ಟ್ ಮಾಡಬೇಕು. ನಟರಾಜ್ ಸರ್, ಊಟ ಆಯ್ತಾ? ಊಟ ಆದಂತ ತೀರ್ಪುಗಾರರು ಆದಷ್ಟು ಬೇಗ ರಿಂಗ್ ಹತ್ರ ಬರಬೇಕು. ಊಟ ಆದಂತ ತೀರ್ಪುಗಾರರು ಆದಷ್ಟು ಬೇಗ ರಿಂಗ್ ಹತ್ರ ಬರಬೇಕು. ಊಟ ಆಗದಿದ್ದ ತೀರ್ಪುಗಾರರನ್ನು ಊಟಕ್ಕೆ ಕಳಿಸಲಿಕ್ಕೆ. ತೃಪ್ತಿ ಕರ್ಪೇರ್ ಅವರು ಸರ್ಟಿಫಿಕೇಟ್ ಇಲ್ಲ, ಟಟಾಮಿ ನಂಬರ್ 5. ಟಟಾಮಿ ನಂಬರ್ 4ಗೆ ತೃಪ್ತಿ ಕರ್ಪೇರ್ ಅವರು. ಟಟಾಮಿ ನಂಬರ್ 5ಗೆ ಸರ್ಟಿಫಿಕೇಟ್ ತನ್ವಿ ತನ್ನ ರಿಂಗಿಗೆ ಅಲ್ಲಿ ತಂದ್ರು ನೋಡಿ. ರಿಂಗ್ ನಂಬರ್ 2 ಅಲ್ಲಿ ಊಟಕ್ಕೆ ಹೋಗಿ ಬರಬೇಕು ಕೂಡಲೇ. ರಿಂಗ್ ನಂಬರ್ 2ನವರು 10-15 ನಿಮಿಷ ನಿಮಗೆ. ರಿಂಗ್ ನಂಬರ್ 2 ಊಟಕ್ಕೆ ಹೋಗಿ ಬರಬೇಕು. ರಿಂಗ್ ನಂಬರ್ 2ನವರು ಮಾತ್ರ. ಇಲ್ಲಿ ಹತ್ರ ಅಲ್ಲಿ ಕಳಿಸಿದ್ವಿ ನಾವು ಊಟಕ್ಕೆ. ರವಿ ಸರ್, ಹತ್ರಲ್ಲಿಯಾ? ಹತ್ರಲ್ಲಿ ಕಳಿಸಿದ್ದೇವೆ ನಾವು. ಒಂದು ರಿಂಗ್ ಸೆಟ್ ಮಾಡಿ. ಇದೊಂದು ಹೋಗ್ಲಿ, ಇದೊಂದು ಹೋಗ್ಲಿ, 2 ಹೋಗ್ಲಿ. ತೃಪ್ತಿ ತೃಪ್ತಿ ಕರ್ಕೇರ. ಊಟ ಆದ ತೀರ್ಪುಗಾರರಿದ್ರೆ ಟಟಾಮಿ ನಂಬರ್ 2 ಅನ್ನು ಸ್ಟಾರ್ಟ್ ಮಾಡಬಹುದು. ಊಟ ಆದ ತೀರ್ಪುಗಾರರಿದ್ರೆ ಟಟಾಮಿ ನಂಬರ್ 2 ಅನ್ನು ಸ್ಟಾರ್ಟ್ ಮಾಡಬಹುದು. ರಿಂಗ್ ನಂಬರ್ 2 ಅಲ್ಲಿ ದಯವಿಟ್ಟು ಅಫಿಷಿಯಲ್ಸ್ ಇದ್ರೆ ರಿಂಗ್ ನಂಬರ್ 2 ಸ್ಟಾರ್ಟ್ ಮಾಡಿ. ರಿಂಗ್ ನಂಬರ್ 2 ಜಡ್ಜಸ್ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡ ಜಡ್ಜಸ್ ದಯವಿಟ್ಟು ಒಂದು ರಿಂಗ್ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ಸರ್ ಮಂಜುನಾಥ್ ಸರ್ ಒಂದು ರಿಂಗ್ ಸ್ಟಾರ್ಟ್ ಮಾಡಿ. ಸರ್ ಮಂಜು ಸರ್ ಹೊಸಂಗಡಿ ಈ ರಿಂಗ್ ಸ್ಟಾರ್ಟ್ ಮಾಡಿ. ಅಲ್ಲಿ ನೋಡಿ ಪೇರೆಂಟ್ಸ್, ನೀವು ಅಲ್ಲಿ ನೋಡಿ ಎಲ್ಲ ರಿಂಗ್. ಅಶೋಕಣ್ಣ ಅಲ್ಲಿ ರಿಂಗ್ ಸ್ಟಾಪ್ ಮಾಡಿ. ಈ ರಿಂಗ್ ಎಲ್ಲ ಸ್ಟಾಪ್ ಮಾಡಿ. ಮ್ಯಾಚ್ ಸ್ಟಾಪ್ ಮಾಡಿ. ಎಲ್ಲ ಪೇರೆಂಟ್ಸ್ ಮೊದಲು ಆಚೆ ಹೋಗಲಿ. ಪೇರೆಂಟ್ಸ್ ನೋಡಿ, ನಿಮಗೆ ಅಷ್ಟು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿ ಹೇಳ್ತೇವೆ, ನಿಮಗೆ ಪಂದ್ಯ ಮುಗಿಸ್ಲಿಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನೀವು ಹೊರಗಡೆ ಅಲ್ಲೇ ಸ್ವಯಂ ಸೇವಕರು ಅಲ್ಲಿ ದಯವಿಟ್ಟು ಅವರು ಅಲ್ಲಿ ಸರ್ ನದೀಮ್ ಸರ್ ಮ್ಯಾಚ್ ಸ್ಟಾಪ್ ಮಾಡಿ. ಅಲ್ಲಿ
ಟಟಾಮಿ ನಂಬರ್ 5 ಇದು ಅಫಿಷಿಯಲ್ ಅವರು ಆದಷ್ಟು ಬೇಗ ರಿಂಗಿಗೆ ಬರಬೇಕು. ಟಟಾಮಿ ನಂಬರ್ 5 ಅಫಿಷಿಯಲ್ಸ್. ಅನುಷ್ ಪೂಜಾರಿ ಅವರು ಎಲ್ಲಿದ್ರು ಟಟಾಮಿ ನಂಬರ್ 5ಗೆ ಬರಬೇಕು. ನಿಮಗೆ ಊಟಕ್ಕೆ ಅವಕಾಶ ಕೊಡ್ತೇವೆ.
ಇಂದಿನ ಈ ಒಂದು ಸಮಾರಂಭದಲ್ಲಿ ಸಂವಿತ ಮ್ಯಾಂಗ್ಳೂರ್ ರಾಜ್ಯ ಸಂವಿತ ಮ್ಯಾಂಗ್ಳೂರ್ ನಿಮ್ಮ ಬಿಜೆಪಿಯ ನಂಬರ್ 7 ಅಲ್ಲಿ ವೇಟ್ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿಯ ಸಂವಿತ ಮ್ಯಾಂಗ್ಳೂರ್ ರೋಹಿತ್ ಒಂದು ನಿಮಿಷ. ನಿಮ್ಮನ್ನು ಟಟಾಮಿ ನಂಬರ್ 7 ಅಲ್ಲಿ ವೇಟ್ ಮಾಡ್ತಿದ್ದಾರೆ. ರೋಹಿತ್ ಒಂದು ನಿಮಿಷ. ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿರೋ ನಿಕಟಪೂರ್ವ ರಾಜ್ಯ ಬಿಜೆಪಿಯ ಮಹಿಳಾ ಬಿಜೆಪಿ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ನಯನ ಗಣೇಶ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಿಣಿಮುಬಿನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಮಹೇಶ್ ಛಾಯಾಚಿತ್ರಗ್ರಾಹಕರು ಮಹೇಶ್ ಇಂದಿನ ಈ ಸಮಾರಂಭದ ಸಂಪೂರ್ಣ ಛಾಯಾಚಿತ್ರಗ್ರಾಹಕರನ್ನು ಮಾಡ್ತಿರುವಂತಹ ಮಹೇಶ್ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಮಹೇಶ್ ತೊಟ್ಟಂ. ಮಹೇಶ್ ತೊಟ್ಟಂ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಮತ್ತು ಬ್ರೌನ್ ಬೆಲ್ಟಲ್ಲಿ ನಿಮ್ಮ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್ ನಿಮ್ಮ ಕಟ ಯಾವುದು ಕೂಡ ಪರ್ಫಾರ್ಮೆನ್ಸ್ ಮಾಡ್ಬೋದು. ತುಂಬ ಹೇರ್ ಕಟ ಮಾಡಲಿಕ್ಕೆ ಇಲ್ಲ, ಥರ್ಡ್ ಆ ಕಟ್ ಎಲ್ಲ ಮಾಡಲಿಕ್ಕಿಲ್ಲ. ಬ್ರೌನ್ ಆ್ಯಂಡ್ ಬ್ಲ್ಯಾಕಲ್ಲಿ ಮತ್ತು ಬ್ರೌನಲ್ಲಿ ಅದನ್ನು ಜಡ್ಜಸ್ಗಳು ಗಮನಿಸಬೇಕು ತಮ್ಮ ತಮ್ಮ ರಿಂಗಲ್ಲಿ.
ಟಟಾಮಿ ನಂಬರ್ 9 ಅಫಿಷಿಯಲ್ಸ್ ಮತ್ತೆ ರೆಫ್ರೀಸ್. ಟಟಾಮಿ ನಂಬರ್ 9 ಅಫಿಷಿಯಲ್ಸ್ ಮತ್ತು ರೆಫ್ರೀಸ್ ಆದಷ್ಟು ಬೇಗ, ನಿಮ್ಮ ರಿಂಗ್ ಖಾಲಿಯಾಗಿದೆ, ಆದಷ್ಟು ಬೇಗ ಬರಬೇಕು. ನಿಮ್ಮನ್ನು ಊಟಕ್ಕೆ ಬಿಡ್ತೇವೆ ನಾವು, ಆದಷ್ಟು ಬೇಗ ಬನ್ನಿ. ಟಟಾಮಿ ನಂಬರ್ 9 ರೆಫ್ರೀಸ್ ಅಂಡ್ ಅಫಿಷಿಯಲ್ಸ್. ಟಟಾಮಿ ನಂಬರ್ 9 ಅಫಿಷಿಯಲ್ಸ್. ನದೀಮ್ ಸರ್ ಎಕ್ಸ್ಟ್ರಾ ಇದ್ರೆ ಈಚೆ ಹಾಕುವ. ಫ್ರೀ ದ ರೆಫ್ರೀಸ್. ವಿಜಯ್ ಸರ್, ಶ್ರೀಧರ್ ಸರ್, ಶ್ರೀಧರ್ ಸರ್, ಇಲ್ಲಿ ಟಟಾಮಿ ನಂಬರ್ 9. ಸರ್ಫರಾಜ್ ಅವರು ಫ್ರೀ ಇದ್ರೆ ರಿಂಗ್ ನಂಬರ್ 9ಗೆ ಬರಬೇಕು. ಸರ್ಫರಾಜ್ ಅವರು, ಸರ್ಫರಾಜ್. ಶ್ರೀಧರ್ ನಾಯಕ್ ಬೈಂದೂರ್ ಅವರು, ಶ್ರೀಧರ್ ನಾಯಕ್ ಬೈಂದೂರ್ ಅವರು ಊಟ ಮುಗ್ದಿದ್ರೆ ಈಚೆ ಬರ್ಬೋದು. ಟಟಾಮಿ ನಂಬರ್ 9ರಲ್ಲಿ ಊಟ ಆದಂತ ರೆಫ್ರೀಸ್ಗಳು ಯಾರಾದ್ರೂ ಇದ್ರೆ ಟಟಾಮಿ ನಂಬರ್ 9ಗೆ ಬರಬೇಕು. ರಾಶಿ ನಾಯಿಸ್ ಅಂತ ಎತ್ತ ಮಾರೆ ನಾಡಿಗೆನ ಊಟ ಆದಂತ ಅಫಿಷಿಯಲ್ಸ್, ರೆಫ್ರೀಸ್ ಇಲ್ಲಿ ಬನ್ನಿ. ನಿಮ್ಮ ರಿಂಗಲ್ಲಿ ಅಲ್ಲಿ ಆಗ್ತಾ ಉಂಟು. ಟಟಾಮಿ ನಂಬರ್ 9ಗೆ ಬನ್ನಿ. ಟಟಾಮಿ ನಂಬರ್ 2ವಿನ ಅಫಿಷಿಯಲ್ಸ್, ರೆಫ್ರೀಸ್ ಟಟಾಮಿ ನಂಬರ್ 9ಗೆ ಬನ್ನಿ. ಟಟಾಮಿ ನಂಬರ್ 2ವಿನ ರೆಫ್ರೀಸ್ ಟಟಾಮಿ ನಂಬರ್ 9ಗೆ ಬರಬೇಕು. ಟಟಾಮಿ ನಂಬರ್ 9ಗೆ. ಟಟಾಮಿ ನಂಬರ್ 7ಗೆ ಸರ್ಟಿಫಿಕೇಟ್ ಬೇಕು. ವಾಲಂಟಿಯರ್ಸ್ ಟಟಾಮಿ ನಂಬರ್ 7ಗೆ. ಟಟಾಮಿ ನಂಬರ್ 2ವಿನ ರೆಫ್ರೀಸ್. Iyad, ring number 9. Come this side. ಟಟಾಮಿ ನಂಬರ್ 2 ಅಲ್ಲಿದ್ದ ರೆಫ್ರೀಸ್ ಟಟಾಮಿ ನಂಬರ್ 9ಗೆ ಬನ್ನಿ. ಟಟಾಮಿ ನಂಬರ್ 2 ಅಲ್ಲಿದ್ದ ರೆಫ್ರೀಸ್ ಊಟಕ್ಕೆ ಹೋದವರು
ಆಗ ಮಾಡ್ತಿದ್ದವರು, ಬೆಳಿಗ್ಗೆ ಮಾಡ್ತಿದ್ದವರು ಇಲ್ಲಿಗೆ ಬನ್ನಿ, ಟಾಟಾಮಿ ನಂಬರ್ 9ಗೆ. ಅಲ್ಲಿ ಊಟದ ಜಡ್ಜಸ್ಗಳು ದಯವಿಟ್ಟು ತಮ್ಮ ರಿಂಗಿಗೆ ಬಂದು ಪಂದ್ಯಕೂಟವನ್ನು ಪ್ರಾರಂಭ ಮಾಡಬೇಕು. ಊಟದ ಜಡ್ಜಸ್ ದಯವಿಟ್ಟು ರಿಂಗಿಗೆ ಬಂದು ತಮ್ಮ ಪಂದ್ಯಕೂಟವನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ ಆಶಾ ಚಂದ್ರಶೇಖರ್ ಅವರು ತಮ್ಮ ರಿಂಗ್ ಖಾಲಿಯಾಗಿದೆ, ಊಟಕ್ಕೆ ಹೋಗಿ ಅರ್ಧ ಗಂಟೆ ಆಯ್ತು, ಇನ್ನೂ ಸಹ ಬರಲಿಲ್ಲ ನೀವು. ಆಶಾ ಚಂದ್ರಶೇಖರ್ ಅವರು ರಿಂಗ್ ನಂಬರ್ 10ರಲ್ಲಿದ್ದ ಜಡ್ಜಸ್ಗಳು ದಯವಿಟ್ಟು ನಿಮ್ಮನ್ನು ಕಾಯ್ತಾ ಇದ್ದಾರೆ. ರಿಂಗ್ ನಂಬರ್ 10ರಲ್ಲಿ ಬಿಟ್ಟು ಹೋದವರು ರಿಂಗ್ ನಂಬರ್ 10 ಮತ್ತು 9 ದಯವಿಟ್ಟು ಪ್ರಾರಂಭ ಮಾಡಬೇಕಲ್ಲಿ. ಅಲ್ಲಿ ಊಟ ಆದ ಜಡ್ಜಸ್ಗಳು ನಂಬರ್ 4 ಆಶಾ ಚಂದ್ರಶೇಖರ್ ಅವರ ರಿಂಗ್ ಖಾಲಿ ಉಳಿದಿದೆ. ಊಟ ಆದಂತ ಜಡ್ಜಸ್ಗಳು ಆದಷ್ಟು ಬೇಗ ರಿಂಗಿಗೆ ಬಂದು ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ನದೀಮ್ ಸರ್, ಅಲ್ಲೊಂದು ರಿಂಗ್ ಪ್ರಾರಂಭ ಮಾಡಿ. ಮೊಹಮ್ಮದ್ ನದೀಮ್ ಸರ್, ಒಂದು ರಿಂಗ್ ಸ್ಟಾರ್ಟ್ ಮಾಡಿ. ಅಲ್ಲಿ 2 ರಿಂಗ್ ಸ್ಟಾಪ್ ಆಗಿದೆ.
ಶಶಾಂಕ್ ಸರ್ ಊಟ ಆಗಿದ್ರೆ ಬನ್ನಿ ಸರ್. ಶಶಾಂಕ್ ಸರ್ ಊಟ ಆಗಿದ್ರೆ ಬನ್ನಿ, ನಿಮಗೆ ಟಟಾಮಿ ನಂಬರ್ 4 ಕಾಯ್ತಾ ಉಂಟು. ಊಟ ಆದಂತ ರೆಫ್ರೀಸ್ ಜಡ್ಜಸ್ಗಳು ನಿಮ್ಮ ರಿಂಗಲ್ಲಿ ಜನ ಇದ್ದಾರೆ, ಬೇರೆ ರಿಂಗಿಗೆ ಬಂದು ಅದನ್ನು ಸ್ಟಾರ್ಟ್ ಮಾಡಿ. ಟಟಾಮಿ ನಂಬರ್ 7 ಮತ್ತು ಟಟಾಮಿ ನಂಬರ್ 9 ಖಾಲಿ ಉಂಟು. ಊಟ ಆದಂತ ರೆಫ್ರೀಸ್ಗಳು ಟಟಾಮಿ ನಂಬರ್ 9 ಮತ್ತೆ ಟಟಾಮಿ ನಂಬರ್ 7ಗೆ ಬರಬೇಕು. ಅಲ್ಲಿ ರೆಫ್ರೀಸ್ ಟಟಾಮಿ ನಂಬರ್ 10 ಅಲ್ಲಿ ಎಕ್ಸ್ಟ್ರಾ ಇದ್ದೀರಾ ರೆಫ್ರೀಸ್? ಟಟಾಮಿ 10 ಅಲ್ಲಿ ರೆಫ್ರೀಸ್ ಎಕ್ಸ್ಟ್ರಾ ಇರುವರಾ? ಟಟಾಮಿ 10 ಅಲ್ಲಿ ಎಕ್ಸ್ಟ್ರಾ ಇರುವ ರೆಫ್ರೀಸ್ ಈಚೆ ಬನ್ನಿ, ಇಲ್ಲಿ ಸ್ಟಾರ್ಟ್ ಮಾಡಿ. ನಟರಾಜ್ ಸರ್ ನಟರಾಜ್ರವರು ಎಲ್ಲಿದ್ರು? ಟಟಾಮಿ ನಂಬರ್ 9ಗೆ ಬರಬೇಕು. ನಟರಾಜ್ರವರು ಎಲ್ಲಿದ್ರು? ಟಟಾಮಿ ನಂಬರ್ 9ಗೆ ಬರಬೇಕು. ಅವರ ಊಟ ಆಗಿದೆಲ್ಲ. ನಟರಾಜ್ರವರು ರೋಹಿತ್ ಸರ್, ಇಲ್ಲಿ ರಿಂಗ್ ನಂಬರ್ 1 ಅರ್ಧ ಗಂಟೆ ಆಯ್ತು ಸ್ಟಾಪ್ ಆಗಿ. ರೋಹಿತ್ ಸರ್, ರಿಂಗ್ ನಂಬರ್ 1 ಅಲ್ಲಿದ್ದ ಜಡ್ಜಸ್ ಅನ್ನು ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಿ.
ಅಲ್ಲಿ ದಯವಿಟ್ಟು ಕ್ಯಾಟಗರಿ ಏರಿಯಾದಲ್ಲಿ ಯಾರು ಜಡ್ಜಸ್ ಇದ್ದರೆ ದಯವಿಟ್ಟು ಇಲ್ಲಿ ಒಂದು ರಿಂಗ್ ಒಂದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಸರ್ ಊಟಕ್ಕೆ ಹೋಗಿದ್ದಾರೆ, ಒಂದು ಜಡ್ಜಸ್ ಕಮ್ಮಿ ಇದೆ, ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ ಈಗ ಸ್ಟಾರ್ಟ್ ಬಂದ ತಕ್ಷಣ ರಿಂಗ್ ನಂಬರ್ 1 ಹೋಗಿ ಅರ್ಧ ಗಂಟೆ ಇದೆ ಸರ್, ಅಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ. ಗಣೇಶ್ ಹೆರ್ಮಾಳ್ರವರ ರಿಂಗ್ ಖಾಲಿಯಾಗಿದೆ. ಗಣೇಶ್ ಹೆರ್ಮಾಳ್ರವರು ರಿಂಗ್ ನಂಬರ್ 1 ಊಟಕ್ಕೆ ಹೋಗಿ ಅರ್ಧ ಗಂಟೆ ಆಯ್ತು. ದಯವಿಟ್ಟು ಆದಷ್ಟು ಬೇಗ ಈ ಒಂದು ರಿಂಗ್ ಅನ್ನು ಪ್ರಾರಂಭ ಮಾಡಬೇಕು. ಗಣೇಶ್ ಸರ್, ಗಣೇಶ್ ಶರ್ಮಾಳ್ರವರು ತಮ್ಮ ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ನಾವು ಎಷ್ಟು ತಡವಾಗಿ ಬಂದ್ವಿ ಅಷ್ಟು ಲೇಟ್ ಆಗುತ್ತೆ ನಮಗೆ, ಮಕ್ಕಳಿಗೆ ನಮಗೆ ಕೂಡ ಲೇಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ರಿಂಗ್ ಅನ್ನು ಪ್ರಾರಂಭ ಮಾಡಬೇಕು. ಗಣೇಶ್ ಸರ್, ಆಶಾ ಅವರು ರಿಂಗ್ ನಂಬರ್ 1ಕ್ಕೆ ಹೋಗ್ಬೇಕು. ನಿಮ್ಮ ರಿಂಗ್ ಆಗ್ತಾ ಉಂಟು ಅಲ್ಲಿ, ನೀವು ಅಲ್ಲಿ ಕೂತ್ಕೊಳ್ಳೋದು ಬೇಡ. ರಿಂಗ್ ನಂಬರ್ 1ಕ್ಕೆ ಹೋಗಿ. ಗಣೇಶ್ ಹೆರ್ಮಾಳ್ರವ್ರ ರಿಂಗ್ ಟಟಾಮಿ 1. ಟಟಾಮಿ 1ಗೆ ಹೋಗಿ. ಆಶಾ ಮೇಡಮ್ ರವರು ಟಟಾಮಿ 1ಗೆ. ಸುಂದರರಾಮ್ ಸರ್ ಇದು ಒಪೋಸಿಟ್ ರಿಂಗಿಗೆ, ಒಪೋಸಿಟ್ ಖಾಲಿ ಉಂಟು ಅಲ್ಲಿ, ಅಲ್ಲಿಗೆ ಬರ್ತಾರೆ, ರೆಫ್ರೀಸ್ ಬರ್ತಾರೆ. ಟಟಾಮಿ 1ರ ಗಣೇಶ್ ಶರ್ಮಾಳ್ರವರು, ಪ್ರೀತಮ್ ರವರು, ಗಗನ್ ಅವರು ಊಟ ಆಗಿದ್ರೆ ಆದಷ್ಟು ಬೇಗ ರಿಂಗಿಗೆ ಬರಬೇಕು ನೀವು. ಗಗನ್ ಅವರು, ಗಣೇಶ್ ಹೆರ್ಮಾಳ್ರವರು, ಪ್ರೀತಮ್ ರವರು, ಸರ್ಪ್ರಾಸ್ ರವರು 3 ಜನ ಇದ್ದೀರಿ ನೀವು ಅಲ್ಲಿ. ಊಟ ಆಗಿದ್ರೆ ಈಚೆ ಕಳಿಸಿ. ಸರ್ಪ್ರಾಸ್
ಗಣೇಶ್ ಶರ್ಮಾಳ್ರವರು, ಪ್ರೀತಮ್ ರವರು, ಗಗನ್ ಅವರು ಎಲ್ಲಿದ್ರು ರಿಂಗ್ ನಂಬರ್ 1ಕ್ಕೆ ಬರಬೇಕು. ಅಶೋಕ್ ಉಲ್ಲಾಲ್ ರವರದ್ದು ಊಟ ಆಗಿದ್ರೆ ರಿಂಗ್ ನಂಬರ್ 1ಕ್ಕೆ ಬನ್ನಿ. ಅಶೋಕ್ ಉಲ್ಲಾಲ್ ರವರು. ಅತಿಥಿ ಎಲ್ಲಿದ್ರು ರಿಂಗ್ ನಂಬರ್ 5ಕ್ಕೆ ಬರಬೇಕು. ಅತಿಥಿ ರಿಂಗ್ ನಂಬರ್ 5ಕ್ಕೆ ಬರಬೇಕು. ಈ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಕಂಡಂಥ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ಉಮೇಶ್ ಕರ್ಕೇರ್ ಅವರಿದ್ದಾರೆ. ಅವರನ್ನು ನಾವೊಂದು ಈ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ, ಉಮೇಶ್ ಕರ್ಕೇರ್ ಸರ್ ಅವರಿಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಪಾಠಿ ಹಾಗೂ ಒಬ್ಬ ಯುವ ಉದ್ಯಮಿ, ಹಾಗೆಯೇ ಅವರ ದಂಪತಿ ಪ್ರಶಾಂತ್ ಶನಿಲ್ ಹಾಗೂ ಜ್ಯೋತಿ ದಂಪತಿಗಳಿದ್ದಾರೆ. ಅವರಿಗೂ ಕೂಡ ನಾವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಊಟ ಆದಂತ ರೆಫ್ರಿಸ್ ಇದ್ರೆ ಟಟಾಮಿ ನಂಬರ್ 1ಕ್ಕೆ ಬನ್ನಿ. ನದೀಮ್ ಸರ್ ಗಣೇಶ್ ಶರ್ಮಾಳ್ ರವರು ಎಲ್ಲಿದ್ರು ಟಟಾಮಿ ನಂಬರ್ 1ಕ್ಕೆ ಬರಬೇಕು. ನಿಮ್ಮ ಪುತ್ರ ನಿಮಗೋಸ್ಕರ ಇಲ್ಲಿ ಕಾಯ್ತಿದ್ದಾರೆ. ಗಣೇಶ್ ಶರ್ಮಾಳ್ ರವರು
ಗಗನ್ ಅವರು ಅಲ್ಲಿ ಊಟ ಆಗಿದೆ, ಬನ್ನಿ. ರಿಂಗ್ ನಂಬರ್ ನಿಮಗೋಸ್ಕರ ಕಾಯ್ತಿದೆ. ಗಗನ್ ಅವರು ವಿದಿಶಾ ರಿಂಗ್ ನಂಬರ್ 2ಕ್ಕೆ ಮೆಡಲ್ ಮತ್ತು ಟ್ರೋಫಿ ತಗೊಂಡ್ಬರ್ಬೇಕು. ವಿದಿಶಾ. ಸುಜನ್ ಅಲ್ಲಿ ಅವರದ್ದು ಊಟ ಆಗಿದೆ. ರಿಂಗ್ ನಂಬರ್ 1ಕ್ಕೆ ಬನ್ನಿ. ರಿಂಗ್ ನಂಬರ್ 1 ಸ್ಟಾರ್ಟ್ ಮಾಡಿ. ನದೀಮ್ ಸರ್ ರಿಂಗ್ ನಂಬರ್ 1ಕ್ಕೆ. ರಿಂಗ್ ನಂಬರ್ 1 ಸುಜನ್ ಅವರು. ರೋಹಿತ್. ಗಣೇಶ್ ಶರ್ಮಾಳ್ ಅವರೇ ಬರ್ತಿಲ್ಲ. ಗಣೇಶ್ ಸರ್, ಗಣೇಶ್ ಶರ್ಮಲ್ ಸರ್. ಕಾರ್ತಿಕ್ ಇದು ಊಟ ಆಗಿದ್ರೆ ಕಾರ್ತಿಕ್ ರಿಂಗ್ ನಂಬರ್ 1. ರಿಂಗ್ ನಂಬರ್ 1ಕ್ಕೆ ಬನ್ನಿ. ರಾಘವೇಂದ್ರ ಬೆಳ್ಮಾಣ್ ಅವರು ಊಟ ಆಗಿದೆ. ರಿಂಗ್ ನಂಬರ್ 1ಕ್ಕೆ ಬನ್ನಿ. ರಾಘವೇಂದ್ರ ಬೆಳ್ಮಾಣ್. ಹರೀಶ್ ಬೆಳ್ಮಾಣ್ ರವರು ರಿಂಗ್ ನಂಬರ್ 1ಕ್ಕೆ ಬನ್ನಿ. ಹರೀಶ್ ಬೆಳ್ಮಾಣ್ ಅವರನ್ನು ಗಣೇಶ್ ಶರ್ಮಾಳದ ಮಗನನ್ನು ಸಹ ಕರ್ಕೊಂಡು ಬನ್ನಿ. ಹರೀಶ್ ಬೆಳ್ಮಾಣ್ ರವರು. ರಿಂಗ್ ನಂಬರ್ 10ಗೆ ಸರ್ಟಿಫಿಕೇಟ್ ಮೆಡಲ್ ತೃಪ್ತಿ ಕರ್ಕರ್ ಅವರು. ರಿಂಗ್ ನಂಬರ್ 10ಗೆ ಸರ್ಟಿಫಿಕೇಟ್ ಮೆಡಲ್. ಅಶೋಕ್ ಎಂಸಿ ಕೇರಳ. ಅಶೋಕ್ ಎಂಸಿ ಕೇರಳ. ಸಂತೋಷ್ ಅವರು. ಸಂತೋಷ್ ರವರು ರಿಂಗ್ ನಂಬರ್ 4ಕ್ಕೆ ಬರಬೇಕು. ಸಂತೋಷ್ ರವರು ರಿಂಗ್ ನಂಬರ್ 4ಕ್ಕೆ. ನಾಗರಾಜ್ ರವರು ಊಟ ಆದ ಕೂಡಲೇ. ಊಟ ಆಗಿದೆ ನಿಮ್ದು, ಬನ್ನಿ. ಮಂಜು ಹೊಸಂಗಡಿಯವರು ಬನ್ನಿ.
ಅದಕ್ಕೆ ಹೋಗಿ ರಿಂಗ್ ನಂಬರ್ ರೋಶ್ನಿ ಇರುವ ರಿಂಗಿಗೆ ಹೋಗಿ, ರೋಶ್ನಿ ಇರುವ ರಿಂಗಿಗೆ. ನಾಗರಾಜ್ ಅವರು ಸಹ ಅಲ್ಲಿಗೆ ಹೋಗಿ. ಶಶಾಂಕ್ ರವರು ಆದಷ್ಟು ಬೇಗ ರಿಂಗ್ ನಂಬರ್ 7ಕ್ಕೆ ಬರಬೇಕು. ಶಶಾಂಕ್ ಕುಂದಾಪುರ ಅವರು ಆಗ ಊಟ ಆಗ್ಲಿಲ್ಲ ಅಂತ ಹೇಳಿದ್ರಿ, ಈಗ ಊಟ ಆಗಿದೆ ನಿಮ್ದು, ಬನ್ನಿ.
ಅಲ್ಲಿ ರೆಫ್ರಿ ಜಡ್ಜಸ್ ಹೊರಗಿದ್ದವ್ರು ಸ್ವಲ್ಪ ಕೆಟಗರಿಯಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ಈಗ ಬ್ಲ್ಯಾಕ್ ಬೆಲ್ಟ್ಗೆ ವಿದ್ಯಾರ್ಥಿಗಳು ಎದ್ದಾಗ ಕಮ್ಮಿ ಆಗುತ್ತೆ ರಿಂಗಲ್ಲಿ. ಸ್ವಲ್ಪ ರೆಫ್ರಿ ಜಡ್ಜಸ್ ಸೀನಿಯರ್ಸ್ ಸ್ವಲ್ಪ ರಿಂಗಲ್ಲಿ ಕೂತ್ಕೊಳ್ಬೇಕು ದಯವಿಟ್ಟು. ಬ್ಲ್ಯಾಕ್ ಬೆಲ್ಟ್ ಅನ್ನು ಕರಿಬೇಡಿ ಸರ್, ಈಗ ಕರೀಲಿಲ್ಲ ಅದಕ್ಕೆ ಅವರೆಲ್ಲ ಹೇಳ್ತಿದ್ದಾರೆ ಬ್ಲ್ಯಾಕ್ ಬೆಲ್ಟ್ ನವರು. ನೀವು ಈಗ ಬ್ಲ್ಯಾಕ್ ಬೆಲ್ಟ್ ಅನ್ನು ಕರಿಬೇಡಿ. ಬ್ಲ್ಯಾಕ್ ಬೆಲ್ಟ್ ಕೆಟಗರಿ ಸ್ಟಾರ್ಟ್ ಆಗಿಲ್ಲ, ಆದ್ರೆ ಅವ್ರು ರೆಡಿ ಇರ್ಬೇಕಷ್ಟೇ. ರೆಡಿ ಇದ್ದಾರೆ, ಡ್ರೆಸ್ ತಂದಿದ್ದಾರೆ ಅವರು. ಯಾಕಂದ್ರೆ ಅದು ಲೇಟ್ ಮಾಡ್ಲಿ ಅವರು. ನೀವೀಗ ಕರೆದ್ರೆ ಅವರು ಎತ್ಕೊಂಡು ಹೋಗ್ತಾರೆ. ರೆಫ್ರೀಸ್ ತುಂಬಾ ಜನ ಅಲ್ಲಿ ಹೊರಗಡೆ ಕೂತಿದ್ದಾರೆ, ಸ್ವಲ್ಪ ಅವರನ್ನು ಕರೆದು ಮಾಡಿಸ್ಬೇಕಾಗತ್ತೆ. ಸರ್ಪ್ರೈಸ್ ಸರ್, ನಿಮ್ಮ ಪಕ್ಕದಲ್ಲಿರುವವರನ್ನು ಕಳಿಸಿ, ನಿಮ್ಮ ಪಕ್ಕದಲ್ಲಿರುವವರನ್ನು. ಸರ್ಪ್ರೈಸ್ ಸರ್, ನಿಮ್ಮ ಪಕ್ಕದವರು ಇಲ್ಲಿ ಹಾ ಬರ್ಲಿ ಇಲ್ಲಿಗೆ. ಟಾಟಾಮಿ ನಂಬರ್ 3ಗೆ 6 ಇದೆ ನಿಮ್ಮ ಎದುರಿದ್ದು. ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಯಾರು ನೀವು ಅಲ್ಲಿ ಸ್ಪರ್ಧಾಕೂಟದಲ್ಲಿ ಭಾಗವಹಿಸುವುದಿಲ್ಲ, ಅವ್ರು ರೆಫ್ರಿ ಕೂತ್ಕೊಳ್ಳಿ ಇಲ್ಲಿ ಬಂದು ದಯವಿಟ್ಟು. ಮೇಘ ಅವರದ್ದು ಊಟ ಆಗಿದ್ರೆ ಒಂದು ರಿಂಗಿಗೆ ಬನ್ನಿ, ಅದು ಮತ್ತೆ ಮಾಡುವ. ನದೀಮ್ ಸರ್, ಟಾಟಾವಿ ನಂಬರ್ 6ಗೆ ಬನ್ನಿ. ನೋಡಿ, ಅಲ್ಲಿ ದಯವಿಟ್ಟು ಎಲ್ಲ ಜಡ್ಜಸ್ಗಳು ಗಮನಿಸಬೇಕು. ನಾವು ಆಗದಿಂದ ತುಂಬ ವಿನಯಪೂರ್ವಕ ನಿಮ್ಮನ್ನು ಕರೀತಾ ಇದ್ದೇವೆ ರಿಂಗ್ನೊಳಗೆ, ಯಾರು ಕೂಡ ಬರ್ತಾ ಇಲ್ಲ. ಯಾಕಂದರೆ ಈ ಪಂದ್ಯಕೂಟವನ್ನು ನಾವು 6:30 ಗಂಟೆ ಒಳಗೆ ಮುಗಿಸಬೇಕು. ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಆಗ್ತದೆ. ಎಲ್ಲ ಜಡ್ಜಸ್ಗಳು ಗಮನಿಸಬೇಕು. ದಯವಿಟ್ಟು ಇದು ನಿಮ್ಮದೇ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾರು ಕೂಡ ಅಲ್ಲಲ್ಲಿ ನಿಂತ್ಕೊಳ್ಳದೆ ರಿಂಗ್ನೊಳಗಡೆ ಬಂದು ಕೆಲಸ ಮಾಡ್ಕೊಳ್ಳೋದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಜಡ್ಜಸ್ಗಳು ದಯವಿಟ್ಟು. ರೋಹಿತ್ ಸರ್, ಅಲ್ಲಿ ರಿಂಗ್ ಬಾಕಿದ್ದೊಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಜಡ್ಜಸ್ಗಳು ದಯವಿಟ್ಟು ಒಳಗಡೆ ಬರಬೇಕಲ್ಲಿ. ಸರ್ಪ್ರೈಸ್ ಸರ್, ಅಲ್ಲಿ ಜಡ್ಜಸ್ ಇದೊಂದು ಕಲಿಸ್ಕೊಟ್ಟು ಒಳಗಡೆ ಒಂದು ರಿಂಗ್ ಸ್ಟಾರ್ಟ್ ಮಾಡುವ. ಜಡ್ಜಸ್
ಒಂದಿಬ್ರು ನಂಬರ್ 8ಗೆ ಮೇಘನ್ ಅವರು ಊಟ ಆಗಿದ್ರೆ ಕೂತ್ಕೊಳ್ಳಿ. ಅಲ್ಲಿ ನೋಡಿ ಹೊರಗಡೆ ಇದ್ದದ್ದು ಜಡ್ಜಸ್ಗಳು ಊಟ ಮುಗಿಸಿದವರು ದಯವಿಟ್ಟು ರಿಂಗ್ನ ಒಳಗಡೆ ಬರಬೇಕು. ಆಯ್ತಾಯ್ತು, ಎಲ್ಲ ರಿಂಗ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತು. ಧನ್ಯವಾದ ಸರ್, ಆದಷ್ಟು ಬೇಗ ಮುಗಿಸುವ. ನನ್ನದು ಊಟ ಆಗ್ಲಿಲ್ಲ. ಒಟ್ಟಿಗೆ ಮಾಡುವ. ಜಡ್ಜಸ್ಗಳು ಯಾರಾದರೂ ಊಟಕ್ಕೆ ಬಾಕಿದ್ರೆ, ರೋಹಿತ್ ಸರ್, ಜಡ್ಜಸ್ ಊಟಕ್ಕೆ ಬಾಕಿದ್ರೆ ಒಂದು ಬೇಗ ಕಳಿಸ್ಕೊಡಿ. ಮತ್ತೆ ಪೇರೆಂಟ್ಸ್ಗಳು ಊಟ ಬಾಕಿ ಇದ್ದವ್ರು ಊಟ ಮಾಡ್ಕೊಳ್ಳಿ. ಮೊದಲು ಊಟದ ಕೌಂಟರನ್ನು ಕ್ಲೋಸ್ ಮಾಡ್ತೇವೆ 3 ಗಂಟೆಗೆ. ಅದಕ್ಕಿಂತ ಮುಂಚೆ ಊಟ ಮಾಡೋರು ಊಟ ಮಾಡ್ಕೊಂಡು ಬನ್ನಿ. ಪೇರೆಂಟ್ಸ್ಗಳು ಮತ್ತೆ ಯಾರಾದರೂ ಈವೆಂಟ್ ಮುಗ್ಧ ಮಕ್ಕಳಿದ್ರೆ ದಯವಿಟ್ಟು ಊಟ ಮಾಡ್ಕೊಂಡು ಬನ್ನಿ. ಅಶೋಕಣ್ಣ ಕೇರಳ, ಅಶೋಕ್ MC ಸರ್, ಊಟ ಆಯ್ತಾ? ಬೇಗ ಒಂದು ಬನ್ನಿ, ಒಂದು ಅರ್ಧ ಗಂಟೆ ಬನ್ನಿ. ಸರ್ ನದೀಮ್ ಸರ್, ರಿಂಗ್ ಒಂದು ಕಂಟಿನ್ಯೂ ಆಗಲಿ. ಊಟಕ್ಕೆ ಹೋದ್ರಾ?
ಸತೀಶಣ್ಣ ಸ್ಟೇಟ್ ಎದುರು ಬಲ್ಲೆ ಅಲ್ಪ ಓಪನ್ ಅಪ್ ಸತೀಶಣ್ಣ ಸ್ಟೇಟ್ ಎದುರು ಬಲ್ಲೆ ಅಲ್ಪ ಎದುರು ಬಲ್ಲೆ ದುಂಬಲ್ಲೆ ಶಕುಂತಲಕ್ಕ ಎದುರು ಬಲ್ಲೆ ಸ್ಟ್ರೈಟ್ ಅಲ್ಪ 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 ಬಲ್ಲೆ ಎದುರು ಬಲ್ಲೆ ಅಲ್ಪ ಒಂದು ಓಪನ್ ಉಂಟು ಡೋರ್ ಓಪನ್ ಉಂಟು ಸ್ಟ್ರೈಟ್ ಬಲ್ಲೆ ಮೂಲೆ ಇದು ಸ್ಟೇಜ್ ಎದುರುಡು ಮೇಘನ್ ಅವರು, ಮೇಘನ ಕುಲಾಲ್, ಊಟ ಆಗಿದ್ರೆ ನಿಮ್ಮ ರಿಂಗಿಗೆ ನೀವು ಬರಬೇಕು. ಮೇಘನ ಕುಲಾಲ್. ಊಟ ಆಗದವರಿದ್ರೆ ದಯವಿಟ್ಟು ಒಂದು ಊಟ ಮಾಡ್ಕೊಳ್ಳಿ. ಊಟ ಆಗದವರಿದ್ರೆ ಊಟ ಆಗದವರು ಅಲ್ಲಿ ಲಾಸ್ಟ್ ಕೋರ್ಟಲ್ಲಿ ಊಟ ಆಗದ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಬೇಗ ಮಾಡಿ ಕಳಿಸಿ. ವಾಲಂಟಿಯರ್ಸ್ ಟಟಾಮಿ ನಂಬರ್ 2ಗೆ ಸರ್ಟಿಫಿಕೇಟ್ ಮತ್ತು ಮೆಡಲ್ಸ್, ಮತ್ತು ರಿಂಗ್ ನಂಬರ್ 4ಗೆ ಸ್ಕೋರ್ ಶೀಟ್, ಕಾಟಾ ಸ್ಕೋರ್ ಶೀಟ್. ವಾಲಂಟಿಯರ್ಸ್ ಸ್ಕೋರ್ ಶೀಟ್ ತೃಪ್ತಿ ಕರ್ಕರ್ ಅವರು, ರಿಂಗ್ ನಂಬರ್ 4ಗೆ ಕಾಟಾ ಸ್ಕೋರ್ ಶೀಟ್.
BJP ಮಹಿಳಾ ಮೋರ್ಚಾದ ಕಾಪು ಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ನೀತಾ ಗುರುರಾಜ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲಾ BJPಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀಶಾ ನಾಯಕ್, ಹಾಗೆಯೇ ಪೆರ್ನಂಕೆಲ ಶಂಕರ ಫೌಂಡೇಶನ್ ಇದರ ಪ್ರವರ್ತಕರು, ಹಾಗೆಯೇ ಕೊಡುಗೈ ದಾನಿಗಳಿರುವಂಥ ಶ್ರೀಯುತ ಶ್ರೀಶಾ ನಾಯಕ್ ಅವರು ವೇದಿಕೆಯಲ್ಲಿ ಬರ್ತಿದ್ದಾರೆ. ಅವರನ್ನು ನಮ್ಮ ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಕಡಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರು ಕವಿತಾ ಸುವರ್ಣ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಕೆನಿ ಬಬ್ಬನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಇದರ ವತಿಯಿಂದ ಆಯೋಜಿಸಿರುವಂತಹ ರಾಷ್ಟ್ರ ಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ ಇದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಉಡುಪಿ ಜಿಲ್ಲಾ BJPಯ ಉಪಾಧ್ಯಕ್ಷರು, ಅದೇ ರೀತಿ ಪೆರ್ನಂಕೆಲ ಶಂಕರ ಪ್ರತಿಷ್ಠಾನದ ಪ್ರವರ್ತಕರಾಗಿರುವಂಥ ಶ್ರೀಯುತ ಶ್ರೀಶಾ ನಾಯಕ್ ಪೆರ್ನಂಕೆಲ ಅವರು ಆಗಮಿಸಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾಪು BJP ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನೀತಾ ಗುರುರಾಜ್ ಮೇಡಮ್ ಆಗಮಿಸಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಸರ್ ಓಮನ್ ಪಾಲನ್ ಸರ್, ಅಲ್ಲಿ ಬ್ರೌನ್ ಬೆಲ್ಟ್ ಇವೆಂಟ್ ಕೆಟಗರಿ ಮುಗಿದ್ರೆ ಬ್ಲ್ಯಾಕ್ ಬೆಲ್ಟ್ಗೆ ಒಂದು ಅನೌನ್ಸ್ ಮಾಡಿ, ಯಾಕಂದರೆ ಓಪನ್ ಚಾಂಪಿಯನ್ಶಿಪ್ ಮಾಡಬೇಕಲ್ಲ. ರೋಹಿತಾಕ್ಷ ಜಿಲ್ಲಾಧ್ಯಕ್ಷರು ರೋಹಿತ್ ಸರ್, ಅಲ್ಲಿ ನಮ್ಮ ಬ್ಲ್ಯಾಕ್ ಬೆಲ್ಟ್ಸ್ ಯಾರಾದಿದ್ದರೆ ಅಲ್ಲಿ ಆಲ್ಟರ್ನೇಟ್ ಬೇರೆ ಜಡ್ಜಸ್ಸನ್ನು ಕುತ್ಕೊಳಿಸಿ ರಿಂಗನ್ನು ಸ್ವಲ್ಪ ತೆರವು ಮಾಡಿಕೊಡಿ, ಯಾರು ಕಾಂಪಿಟೇಟ್ ಮಾಡುವವರು ಬೇರೆಯವ್ರು ಮಾಡಿ, ಈಗಲ್ಲ ಹೇಳ್ತೇನೆ. ರೋಹಿತ್ ಸರ್, ರಘುರಾಜ್ ಇಲ್ಲಿ ಬನ್ನಿ, ಒಂದು ರಿಂಗ್ ಸ್ಟಾರ್ಟ್ ಮಾಡುವ ಬೇರೆ. ಓಮನ್ ಸರ್, ಕೆಟಗರಿಯಲ್ಲಿ ಒಂದು ನೋಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಮುಗಿಸುವ. ಅಲ್ಲಿ ಬ್ಲ್ಯಾಕ್ ಬೆಲ್ಟ್ಸ್ ಇದ್ದರೆ ಮೊದಲು ಗರ್ಲ್ಸನ್ನು ಮಾಡಿ ಆಮೇಲೆ ಬಾಯ್ಸ್ ಮಾಡುವ, ಆಗ ಜಡ್ಜಸ್ ಸಿಗ್ತಾರೆ ನಮಗೆ.
ಪ್ರತೀಕ್ ಭಟ್ಕಲ್. ಪ್ರತೀಕ್ ಭಟ್ಕಲ್, ಇಲ್ಲಿ ವೇದಿಕೆ ಎದುರುಗಡೆ ಬಾ. ಪ್ರವೀಣ್ ಸರ್, ಪ್ರವೀಣ್ ಸರ್, ಪ್ರವೀಣ್ ಸರ್, ಪ್ರವೀಣ್ ಸರ್.
ಆಶಾ ಅವರು ಎಲ್ಲಿದ್ದರು ಟಟಾಮಿ ನಂಬರ್ 1ಕ್ಕೆ ಬರಬೇಕು. ಗಣೇಶ್ ಶರ್ಮಾಳ್ರವರು ನಿಮ್ಮ ರಿಂಗ್ ಆಗದಿಂದ ಕಾಯ್ತಾ ಉಂಟು. ಗಣೇಶ್ ಶರ್ಮಾಳ್ರವರು ವಿನೋದ್ ಮಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ವಿನೋದ್ ಮಟ್ಟು. ನಾನು ವಾಮನ್ ಸರ್, ವಾಮನ್ ಸರ್, ವಾಮನ್ ಸರ್. ರಘುರಾಜ್ ಸರ್, ರಘುರಾಜ್ ಸರ್, ಇಲ್ಲಿ ಟಟಾಮಿ ನಂಬರ್ 1ನಲ್ಲಿ ಫ್ರೀ ಇದ್ದೀರಾ? ಬರ್ತೀರಾ ಒಬ್ರು? ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಇನ್ನು ಕೆಟಗರಿ ಹತ್ರ ರೆಡಿ ಆಗಬೇಕು. ಅಲ್ಲಿ ರೆಫ್ರಿ ಜಡ್ಜಸ್ ಕೂತಿದ್ರೆ ಸ್ವಲ್ಪ, ರೋಹಿತ್ ಸರ್, ರೆಫ್ರಿ ಜಡ್ಜಸ್ ಯಾರಾದ್ರು ಹೊರಗಡೆ ಇದ್ರೆ ದಯವಿಟ್ಟು ರಿಂಗಲ್ಲಿದ್ದರೆ ಬ್ಲ್ಯಾಕ್ ಬೆಲ್ಟ್ ಕೆಟಗರಿಗೆ ಸುಲಭ ಆಗುತ್ತೆ. ಸ್ವಲ್ಪ ಬಂದು ಹೆಲ್ಪ್ ಮಾಡಬೇಕು ನೀವು. ಅಲ್ಲಿ ರೆಫ್ರಿ ಜಡ್ಜಸ್ ಸ್ವಲ್ಪ ರಿಂಗಿಗೆ ಬಂದರೆ ಬ್ಲ್ಯಾಕ್ ಬೆಲ್ಟ್ ಮಕ್ಕಳಿಗೆ ಸ್ಪರ್ಧಾಕೂಟದಲ್ಲಿ ಅವಕಾಶ ಸಿಗುತ್ತೆ.
ಊಟ ಆದ ರೆಫ್ರೀಸ್ಗಳು. ಟಟಾಮಿ ನಂಬರ್ 5ಗೆ ಒಂದು ರೆಫ್ರಿ ಮತ್ತೆ ಎರಡು ಅಫಿಷಿಯಲ್ಸ್. ಜಾಯ್ಲಿನ್ ರವರು ಫ್ರೀ ಇದ್ರೆ ಟಟಾಮಿ ನಂಬರ್ 5ಗೆ ಬನ್ನಿ. ಜಾಯ್ಲಿನ್ ರವರು, ಜಾಯ್ಲಿನ್. ಹಲೋ, ಬ್ಲ್ಯಾಕ್ ಬೆಲ್ಟ್ ವಿದ್ಯಾರ್ಥಿಗಳು ಕೆಟಗರಿ ಹತ್ರ ಬರಬೇಕಲ್ಲಿ. ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಕೆಟಗರಿ ಹತ್ರ ಬರಬೇಕು ದಯವಿಟ್ಟು. ಹಾಗೂ ಸೌಂಡ್ ಸಿಸ್ಟಮ್ ಅವರಲ್ಲಿ ಬರಬೇಕು. ಕೆಟಗರಿ ಹತ್ರ ಮೈಕ್ ಸರಿ ಇಲ್ಲ. ರೋಹಿತ್ ಸರ್, ಬ್ಲ್ಯಾಕ್ ಬೆಲ್ಟ್ ಮಕ್ಕಳಿಗೆ ಒಂದು ಅವಕಾಶ ಕೊಡಿ. ರೆಫ್ರೀಸ್ ಹೊರಗೆ ತುಂಬಾ ಮಂದಿ ಇದೆ, ಸ್ವಲ್ಪ ಅವರನ್ನು ಕೂರಿಸಿ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕೆಲವು ಇದ್ದಾರೆ ಅಲ್ಲಿ ರಿಂಗ್ ಅಲ್ಲಿ ಕಳಿಸಿ ಆಯ್ತು. ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಎರಡನೇ ರಿಂಗ್ ಅಲ್ಲಿ ಇದ್ದಾರೆ ನೋಡಿ. ಅಲ್ಲಿ ರಿತೇಶ್ ಅವರೆಲ್ಲ ಆಡುವವರು, ಸ್ವಲ್ಪ ಚೇಂಜ್ ಮಾಡಿ. ಅಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೆಟಗರಿ ಆಡುವವರಿದ್ರೆ ತಿಳಿಸ್ಬೇಕು ರೋಹಿತ್ ಸರ್ ಹತ್ರ. ಅಲ್ಲಿ ರೆಫ್ರಿ ಜಡ್ಜಸ್ ಚೇಂಜ್ ಮಾಡ್ಲಿಕ್ಕಾಗುತ್ತೆ. ಇಲ್ಲಿ ಯಾರಾದರೂ ಬ್ಲ್ಯಾಕ್ ಬೆಲ್ಟ್ ಕೆಟಗರಿ ಆಡುವವರಿದ್ರೆ ಈಗಲೇ ತಿಳಿಸಿ. ಕೆಟಗರಿಯಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲ ಮುಗ್ದಾಯ್ತು. ಅಲ್ಲಿ ರಿತೇಶ್ ಇದ್ದಾರೆ ಅಲ್ಲಿ ಈ ರಿಂಗ್ ಅಲ್ಲಿ. ರಿತೇಶ್ ಅಲ್ಲಿದ್ದಾರೆ ನೋಡಿ. ಜೀವನ್ ರವರು ಅಲ್ಲಿ 3 ಜನ ಇದ್ದೀರಿ, ಅದ್ರಲ್ಲಿ 1 ಕೊಡಿ ನಂಗೆ, 2 ಕೊಡಿ, ಒಬ್ರು ಮಾತ್ರ ಸಾಕು. ಬನ್ನಿ ಅಲ್ಲಿ 3 ಜನ ಇದ್ದೀರಿ, ಬನ್ನಿ. ಪ್ರೀತಮ್ ಮೇಡಮ್ ಬನ್ನಿ ಇಲ್ಲಿ.
ಅಲ್ಲಿ ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬರಬೇಕಲ್ಲಿ ಕೆಟಗರಿ ಹತ್ರ. ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಕೆಟಗರಿ ಹತ್ರ ಬರಬೇಕು. ಎಲ್ಲ ಏಜಿನ ಬ್ಲ್ಯಾಕ್ ಬೆಲ್ಟ್ಸ್ ಕೆಟಗರಿ ನಡೀತದೆ. ಬ್ಲ್ಯಾಕ್ ಬೆಲ್ಟ್ ಕೆಟಗರಿ ವಿದ್ಯಾರ್ಥಿಗಳೇ ಫಸ್ಟ್ ಕಾಲ್, ವಿದ್ಯಾರ್ಥಿಗಳಿಗೆ ಫಸ್ಟ್ ಕಾಲ್ ಕರೆದಿದ್ದೇವೆ. ಅಲ್ಲಿ ಆದಷ್ಟು ಬೇಗ ಕೆಟಗರಿ ಹತ್ರ ಬರಬೇಕು. ಹಾಗೆಯೇ ರೆಫ್ರಿ ಜಡ್ಜಸ್ ನಿಮ್ಮ ರಿಂಗಿಗೆ ಬಂದರೆ ಸ್ವಲ್ಪ ಬೇಗ ಸ್ಪರ್ಧಾಕೂಟ ನಡೀಬಹುದು. ನಾವು ಕೂಡ ಬೇಗ ಹೋಗ್ಬೋದು. ದೂರದಿಂದ ಬಂದವರಿಗೆ ಸ್ವಲ್ಪ ಸುಲಭ ಆಗುತ್ತೆ. ನೀವು ರೆಫ್ರಿ ಜಡ್ಜಸ್ ಸ್ವಲ್ಪ ರಿಂಗಲ್ಲಿ ಕೂತ್ರೆ ಸ್ಪರ್ಧಾಕೂಟ ಬೇಗ ಮುಗಿಸ್ಬೋದು. ಹಾಗೆಯೇ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಮಾಡುವ ವಿದ್ಯಾರ್ಥಿಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಬೇಕಿಲ್ಲಿ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವ ವಿದ್ಯಾರ್ಥಿಗಳು ಸ್ಟೇಜಿನ ಮುಂಭಾಗಕ್ಕೆ ಬಂದು ಹೆಸರು ಕೊಡಬೇಕು. ಹಲೋ, ಹಲೋ 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 ಅಲ್ಲಿ ಸರ್ ರಿಂಗ್ ಅನ್ನು ಸ್ಟಾಪ್ ಮಾಡಿ ರೋಹಿತಾಕ್ಷ ರಿಂಗ್ ಇಲ್ಲ ರಿಂಗ್ ಸ್ಟಾಪ್ ಆಗುದಿಲ್ಲ ಸರ್. ಇಲ್ಲಿ ಆಗ್ತದೆ. ನದೀಮ್ ಸರ್, ಓಕೆ ನದೀಮ್ ಸರ್. ಹಲೋ ಬ್ಲ್ಯಾಕ್ ಬೆಲ್ಟ್ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ನೋಡಿ, ಅಸೆಂಬ್ಲಿ ಆಗ್ಬೇಕು ಫಾಸ್ಟ್. ಕಪ್ಪು ಪಟ್ಟಿ ವಿದ್ಯಾರ್ಥಿಗಳು ಬೇಗ. ಬ್ಲ್ಯಾಕ್ ಬೆಲ್ಟ್ 10 years, below 12 years, ರಘುರಾಜ್ ಬನ್ನೇಡಿ, below 12 years, ಇಲ್ಲಿ ಟಟಾಮಿ ನಂಬರ್ 7 ನಿಮ್ಮ opposite 12 years. 12 ವರ್ಷ ವಿದ್ಯಾರ್ಥಿ ಕೆಳಪಟ್ಟ ವಿದ್ಯಾರ್ಥಿಗಳು ಲೈನ್ ಮಾಡಬೇಕು. ಬಾಯ್ಸ್ ಮತ್ತೆ ಗರ್ಲ್ಸ್ ಬಿಲೋ 12 years, ಬಿಲೋ 12 ಬಂದ್ರಲ್ಲಿ ರಿಂಗ್ ಸ್ಟಾರ್ಟ್ ಮಾಡಿ. ಥರ್ಟೀನ್ 14 15 ಈ ಲೈನ್ಗೆ ಬನ್ನಿ. ಇಲ್ಲಿ 13 14 15 13 14 15 ಸರಿ ನಿಲ್ಬೇಕು ಲೈನಲ್ಲಿ. 13 14 15 ಗರ್ಲ್ಸ್ 13 14 15 ಈಚೆ ಬನ್ನಿ, ಬೇಗ ಲೈನ್ ಮಾಡಬೇಕು. ಒಂಚೂರಿ ಕರಲ್ಲ. ಎಸ್ 15 16 16 17 16 17 ಇಲ್ಲಿ ಬನ್ನಿ, ಈಚೆ ಬನ್ನಿ. ಇನ್ನು ಕೂಡ ಇನ್ನು ಈಚೆ ಲೈನ್ ಸರಿ ಮಾಡಿ, ಲೈನ್ ಸರಿ. 15 16 ಗರ್ಲ್ಸ್ ಇಲ್ಲಿ ಬನ್ನಿ. 15 16 ಗರ್ಲ್ಸ್ ಯಾರಿದ್ದೀರಿ? 15 16 ಗರ್ಲ್ಸ್ ಎಲ್ಲಿ?
ಊಟ ಆಗದವರು ಇದರಲ್ಲಿ ಊಟ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಆಗಿದೆ ಒಂದು 5 ನಿಮಿಷದಲ್ಲಿ. ಊಟ ಆಗದ ಮಕ್ಕಳಿದ್ರೆ ಊಟ ಮಾಡೋ ಕೆಟಗರಿ ಹತ್ರ ಹೋಗ್ಬೇಕು. ಊಟ ಮಾಡಿದವರು ಹಲೋ ಹಲೋ ಎಸ್ ಊಟ ಬಾಕಿ 16-17 ಪೇರೆಂಟ್ಸ್ ಮತ್ತು 16-17 ಕೆಟಗರಿ ಇದೇ ಲೈನಲ್ಲಿ ವಿದ್ಯಾರ್ಥಿಗಳು 16-17 ಹೋಗ್ಬೇಕು. ಇಬ್ಬರು 16-17 ಎಸ್ 18 ಇಯರ್ಸ್ 16-17 ಇಲ್ಲಿ ನಿಲ್ಲಿ 18 ಇಯರ್ಸ್ ಎಬೋ 18 ಇಯರ್ಸ್ ಎಬೋ 18 ಇಯರ್ಸ್ ಎಬೋ ಬಾಯ್ಸ್ ಈಚೆ ಬನ್ನಿ ಬಾಯ್ಸ್ 18 ಇಯರ್ಸ್ ಬಾಯ್ಸ್ ಎಬೋ ಕೆಟಗರಿ ಇಲ್ಲಿ ಬನ್ನಿ ಲೈನ್ 18 ಇಯರ್ಸ್ ಎಬೋ ಲೈನ್ ಇಲ್ಲಿ ಲೈನಲ್ಲಿ ಹೈಟ್ ವೈಸ್ ಮಾಡಿ ಹೈಟ್ ವೈಸ್ ಓಮನ್ ಸರ್ ಬ್ಲ್ಯಾಕ್ ಬೆಲ್ಟ್ 16 ಬ್ಲ್ಯಾಕ್ ಬೆಲ್ಟ್ ಕಟಕ್ಕೆ ಅಲ್ಲಿ ವಾಲಂಟಿಯರ್ಸ್ ರಿಂಗಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು. ರಿಂಗಲ್ಲಿ ಯಾವ ರಿಂಗಲ್ಲೂ ನೀರಿಲ್ಲ. ಒಂದು ನಿಮಿಷ, ಪ್ರತೀಕ್ ಪೂಜಾರಿ ಬ್ರೌನ್ ಬೆಲ್ಟ್ ಕೆಟಗರಿ ಪ್ರತೀಕ್ ಪೂಜಾರಿ ಕೆಟಗರಿ ಹತ್ರ ಬರಬೇಕು. ನೋಡಿ ಬ್ಲ್ಯಾಕ್ ಬೆಲ್ಟ್ ಸರಿಯಾಗಿ ಲೈನಲ್ಲಿ ಇಲ್ಲಿ ಸರಿಯಾಗಿ ಲೈನಲ್ಲಿ ಇಲ್ಲಿ ನಿಮ್ಮ ನಾನು ಕರೆದವರಿಗೆ ನೋಡಿ 12 ಇಯರ್ಸ್ ಬಿಲೋ 13, 14, 15 ಇದರಲ್ಲಿ ಲೈನಲ್ಲಿ ಸರಿ ಇದ್ದೀರಾ ಗರ್ಲ್ಸ್ 13, 14, 15 16, 17 18 ಇಯರ್ಸ್ ಎಬೋ 18 ಇಯರ್ಸ್ ಎಬೋ ಇಲ್ಲಿ ನೋಡಿ ಬ್ಲ್ಯಾಕ್ ಬೆಲ್ಟ್ ಕೆಟಗರಿ ಇನ್ನು ಯಾರು ಇದ್ರೆ ಆದಷ್ಟು ಬೇಗ ಬರಬೇಕು. ಫೈನಲ್ ಕಾಲ್ ಬ್ಲ್ಯಾಕ್ ಬೆಲ್ಟ್ ವಿದ್ಯಾರ್ಥಿಗಳಿಗೆ ಇದು ಫೈನಲ್ ಕಾಲ್. ಒಮ್ಮೆ ಕೆಟಗರಿ ಆದಮೇಲೆ ನಿಮ್ಮ ಹೆಸರನ್ನು ನೋಂದಾಯಿಸಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಇದ್ರೆ ಆದಷ್ಟು ಬೇಗ ಬರಬೇಕಿಲ್ಲಿ. ಇನ್ನಾದ್ರೂ ಬರ್ಲಿಕ್ಕಿದ್ದೀರಾ ಇದರಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೆಟಗರಿ? ಇಯರ್ಸ್ ಇದ್ದೀರಲ್ಲ ಇಲ್ಲಿ ಇನ್ಯಾರು ಜಾಯಿಂಟ್ ಸೇರ್ಲಿಕ್ಕಿದ್ದಾರೆ? ಯಾರಾದ್ರು ಸೇರ್ಲಿಕ್ಕಿದೆಯಾ? ಇಲ್ಲ ಅಲ್ಲ, ಇದಕ್ಕೆ ಬರೀರಿ, ಅದು ಬರೀರಿ. ಗರ್ಲ್ಸ್ ಇಲ್ಲಿ ಸರಿಯಾಗಿ ನಿಲ್ಲಿ.
ಕೆನ್ನಿಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಕಾಂಪಿಟ್ 4.0 ಈ ಒಂದು ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಉದ್ಯಮಿಗಳಾಗಿರುವಂಥ ಶ್ರೀಯುತ ವಿನೋದ್ ಎಸ್ ಅಮೀನ್ ಅವರು ಆಗಮಿಸಿದ ಅವರನ್ನು ಆತ್ಮೀಯವಾಗಿ ಒಂದು ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ JCI ಕಡ್ಪಾಡಿಯ ಪ್ರಮುಖರಾಗಿರುವಂಥ ಶ್ರೀಯುತ ಮಹೇಶ್ ನಂಚನ್, ಶಿವಪ್ರಸಾದ್, ಹಾಗೇನೆ ಶ್ರೀಯುತ ಸಂದೀಪ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಣ್ಯರಾದಂತಹ ಶ್ರೀಯುತ ಶಂಭು ಸರ್ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಲೋ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಡುಪಿಯ ಖ್ಯಾತ ನ್ಯಾಯವಾದಿಗಳು ನೋಟ್ರಿಗಳಾಗಿರುವಂಥ ಶ್ರೀಯುತ ಗಣೇಶ್ ಕುಮಾರ್ ಮಠ ಆಗಮಿಸಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ರೆಫ್ರೀಸ್ ವಾಲಂಟಿಯರ್ಸ್ ಅಲ್ಲಿ ಕಟ ಮತ್ತು ಕುಮಿಟೆದು ಸ್ಕೋರ್ ಶೀಟ್ ಟಟಾಮಿ ನಂಬರ್ 10ಗೆ, ಕಟ ಮತ್ತು ಕುಮಿಟೆದು ಸ್ಕೋರ್ ಶೀಟ್ ಟಟಾಮಿ ನಂಬರ್ 10ಗೆ. ಬೇಡ ಬೇಡ ಅಲ್ಲೇ ಇರಲಿ, ಒಮ್ಮೆ ಇವರದ್ದೆಲ್ಲ ಕ್ಲಿಯರ್ ಆಗಲಿ. ಇಲ್ಲ ಖಾಲಿಲ್ಲ, ಎಲ್ಲ ರಿಂಗಲ್ಲಿ ನಡೀತಾಳೆ. ಆ ಸ್ಟೇಜ್ ಅದಕ್ಕೆ ಕಳಿಸಿ, ಅದೇ ಕಳಿಸಿ, ಖಾಲಿ ಅದಕ್ಕೆ ಕಳಿಸಿ. ಓಮನ್ ಸರ್, ಓಮನ್ ಸರ್ ಇವರಲ್ಲಿ ಟಟಾಮಿ ನಂಬರ್ 4ನ ರೆಫ್ರೀಸ್ ಜಡ್ಜಸ್, ಟಟಾಮಿ ನಂಬರ್ 4ನ ರೆಫ್ರೀಸ್ ಜಡ್ಜಸ್, ನಿಮಗೆ ಬ್ಲ್ಯಾಕ್ ಬೆಲ್ಟ್ ಕ್ಯಾಟಗರಿ ಬರ್ತದೆ ಈಗ. ಟಟಾಮಿ ನಂಬರ್ 4 ರೆಫ್ರೀಸ್ ಜಡ್ಜಸ್. ರಿಷಲ್ ರಿಷಲ್ ಇಲ್ಲಿ ಟಟಾಮಿ ನಂಬರ್ 4.
ಆಯ್ತಾಯ್ತು, ಅಲ್ಲಿಗೆ ರೆಫ್ರಿಗಳನ್ನು ಬರ್ಲಿಕ್ಕೆ ಹೇಳಿದ್ದೇನೆ, ಕೂತ್ಕೊಳ್ಸಿ ಅಲ್ಲಿ, ಬರ್ತಾರೆ ಈಗ. ಟಾಟಾಮಿ 4ನ ರೆಫ್ರಿ ಜಡ್ಜಸ್ ಸಂತೋಷ್ ರವರು ಒಬ್ರು ಆಗಮಿಸಿದ್ದಾರೆ. ನೆಕ್ಸ್ಟ್ ಟಾಟಾಮಿ ನಂಬರ್ 4. ಪ್ರೀತಮ್ ರವರು. ಗಣೇಶ್ ಶರ್ಮಾಳ್ ರವರು. ಗಣೇಶ್ ಶರ್ಮಾಳ್ ಸರ್ ಇದಕ್ಕೆ ಬನ್ನಿ. ಒಂದು ಪ್ರೀತಮ್ ಇದ್ದಾರೆ, ನೀವಿಲ್ಲಿ ಬನ್ನಿ. ವಾಲಂಟಿಯರ್ಸ್ ಟಾಟಾಮಿ ನಂಬರ್ 4ಗೆ ಕಟ ಮತ್ತು ಕುಮಿಟೆ ಸ್ಕೋರ್ ಶೀಟ್, ಟಾಟಾಮಿ ನಂಬರ್ 3ಗೆ ಸ್ಕೋರ್ ಶೀಟ್ ಕಟ ಕುಮಿಟೆ ವಾಲಂಟಿಯರ್ಸ್. ಗಣೇಶ್ ಶರ್ಮಾಳ್ ರವರು. ಗಣೇಶ್ ಶರ್ಮಾಳ್ ರಿಂಗ್ ನಂಬರ್ 3ಕ್ಕೆ ಬರಬೇಕು. ಅಲ್ಲಿ ಅಮೃತ ಅವ್ರಿಗೆ ಗೊತ್ತುಂಟು ನೋಡಿ. ದಿವ್ಯಾ ಅವರು ರಿಂಗ್ ನಂಬರ್ 4ಕ್ಕೆ ಹೋಗಿ. ದಿವ್ಯಾ
ದಿವ್ಯಾ AH ಅವರು ರಿಂಗ್ ನಂಬರ್ 4 ಹೋಗ್ಬೇಕು. ಸರ್ಫರಾಜ್ ಅವರು ರಿಂಗ್ ನಂಬರ್ 4 ಬರಬೇಕು. ಸರ್ಫರಾಜ್ ಮ್ಯಾಂಗ್ಳೂರ್. ಮೇಘನ್ ಅವರು ಫ್ರೀ ಇದ್ರೆ ಮೇಘನ್ ಅವರು ರಿಂಗ್ ನಂಬರ್ 4 ಮೇಘನ್ ಅವರು. ಸರ್ಪ್ರೈಸ್ ಸರ್ ಬರ್ತೀರಾ? ಒಂದು ರಿಂಗ್ ಮಾಡಿ. ಮೇಘನ್ ಅವರು ಬನ್ನಿ. ಅಲ್ಲಿಂದ ಹೊರಟಿದ್ದೀರಿ, ಬರಲಿಲ್ಲ ಇನ್ನು ಸರ್. ಅಮೃತ ಇಬ್ರಿಬ್ರು ಬರಿಬೇಕಾ? ದಿವ್ಯಾ ಬನ್ನಿ. ಒಂದು ರಿಂಗ್ ಮುಗಿಸಿ ಬಿಡಿ. ಆಯ್ತು, ಕತ್ತಲಾಗೋಕ್ಕಿಂತ ಮೊದಲು ಮನೆಗೆ ಹೋಗುವ. ಈ ಒಂದು ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಕೂಟದಲ್ಲಿ ಕಾಪು ಮಂಡಳದ ಯುವ ಮೋರ್ಚಾದ ಅಧ್ಯಕ್ಷರು ಶ್ರೀ ಸೋನು ಪಾಂಗಲ್ ಅವರಿದ್ದಾರೆ. ಅವರಿಗೆ ನಮ್ಮ ಸ್ವಾಗತ ಕಮಿಟಿಯ ಅಧ್ಯಕ್ಷರಾದ ಗಣೇಶ್ ಕುಮಾರ್ ಮಠ್ ಅವರನ್ನು ಸಾಲು ಹಾಕಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಸನ್ಮಿತ್ರ ನಿಕಟಪೂರ್ವ ಕಾಪು ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರು, ಪ್ರಸ್ತುತ ಉಡುಪಿ ಜಿಲ್ಲಾ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಸಚಿನ್ ಸುವರ್ಣ ಪಿತ್ರೋಡಿ, ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವರ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ಕುಮಾರ್ ಮಠ್ ಅವರು ಸಾಲು ಹಾಕಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಶ್ರೀಮತಿ ಆಶಾ ನಾಯಕ್ ಇದ್ದಾರೆ, ಅವರನ್ನು ಕೂಡ ನಾನು ಈ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೂ ಕೂಡ ಗಣೇಶ್ ಕುಮಾರ್ ಮಠ್ ಅವರು ಸಾಲು ಹಾಕಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಯಾವರ ಗ್ರಾಮ ಪಂಚಾಯತ್ನ ರಮಾನಂದ ಸೀರ್ಗರಿದ್ದಾರೆ, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ರಮಾನಂದ್ ಸರ್ ನೇರವಾಗಿ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ರಮಾನಂದ ಸೀರ್ಗರು ಇದ್ದಾರೆ, ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತ ಮಾಡ್ತಿದ್ದೇನೆ.
ಲಾಸ್ಟ್ ಒಬ್ಬಿದ್ದ ಅದಕ್ಕೆ ಕಾಯ್ತಾ ಇದ್ದ ಬಿಟ್ಟು ಹೋಗ್ತಿಲ್ಲಲ್ಲ. ಆಯ್ತು ಇವ್ರದ್ದೆಲ್ಲ ಆಯ್ತು, ಈಗ ಗ್ರೂಪ್ ಫೋಟೋಲ್ಲ ಆಯ್ತು. ನೀವು ಹೊರಟ್ರೆ ಅಷ್ಟೇ. ನಾನು ಹೊರಡೋದು ಕಾಲ್ ಮಾಡ್ತೇನೆ, ಗ್ರೂಪಿಗೆ ಮೆಸೇಜ್ ಹಾಕ್ತೆ ಮತ್ತೆ ಕಾಲ್ ಮಾಡ್ತೇನೆ ಆಯಿತಾ. ಗ್ರೂಪ್ ಒಂಚೂರು ನೋಡ್ತೀವಿ, ಮೆಸೇಜ್ ಹಾಕಿ.
ಇಲ್ಲಿ ಒಂದು ವಾಚ್ ಸಿಕ್ಕಿದೆ, ಸ್ಮಾರ್ಟ್ ವಾಚ್. ಯಾರಾದಿದ್ರೆ ಇದ್ರೆ ತಗೊಂಡು ಹೋಗಿ, ಅದರ ಪರಿಚಯ ಹೇಳಿ ತಗೊಂಡೋಗಿ. ಸ್ಮಾರ್ಟ್ ವಾಚ್ ಇದೆ. ಒಂದು ಸ್ಮಾರ್ಟ್ ವಾಚ್ ಸಿಕ್ಕಿದೆ. ಯಾರಾದರೂ ಕಳ್ಕೊಂಡಿದ್ರೆ ಅದರ ಪರಿಚಯ ಹೇಳಿ ತಗೊಂಡು ಹೋಗ್ಬೋದು. ಒಂದು ಸ್ಮಾರ್ಟ್ ವಾಚ್ ಸಿಕ್ಕಿದೆ. ರವಿ ಸರ್, ಯಾರಾದ್ರೂ ಕಳ್ಕೊಂಡು ಹೋಗಿದ್ರೆ ದಯವಿಟ್ಟು ಗುರುತು ಪರಿಚಯ ಹೇಳಿ ತಗೊಂಡೋಗಿ. ರವಿ ಸರ್, ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಎಷ್ಟು ನಿಮಿಷ ಆಡ್ಬೇಕು? ಬ್ಲ್ಯಾಕ್ ಬೆಲ್ಟ್ ಇವೆಂಟ್
ಗಗನ್ ಮತ್ತು ಲಿಖಿತ್ BKSDಯ ಸಂಸ್ಥೆಯ ವಿದ್ಯಾರ್ಥಿಗಳು ಗಗನ್ ಮತ್ತು ಲಿಖಿತ್ ವೇದಿಕೆ ಹತ್ರ ಬರಬೇಕು. ನಿಮ್ಮ ಟೀಚರ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಗಗನ್ ಮತ್ತು ಲಿಖಿತ್ BKSD ಕೆಮ್ಮಣ್ಣು BKSD ಕೆಮ್ಮಣ್ಣುವಿನ ಅವರ ಗಗನ್ ಮತ್ತು ಲಿಖಿತ್ BKSDಯ ವಿದ್ಯಾರ್ಥಿಗಳು ಕೆಮ್ಮಣ್ಣು ಡೂಜೋದು ಎಲ್ಲಿದ್ರು ಇಲ್ಲಿ ಬರಬೇಕು. ವೇದಿಕೆ ಹತ್ರ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಗಗನ್ ಮತ್ತು ಲಿಖಿತ್. ಜೀವನ್ ರವರು ನಿಮ್ಮ ಕೆಟಗರಿ ಮುಗೀತಾ? ಜೀವನ್ ರವರು
ರೆಫ್ರೀಸ್ ಒಂದು ಕೆಟಗರಿ ಉಳಿದಿದೆ ಇಲ್ಲಿ. ಫಿನಿಶ್ ಮಾಡಿ ನಾಗರಾಜ್ ಅವರು, ನಾಗರಾಜ್ ರವರು, ಜೀವನ್ ರವರು, ಹರ್ಷ ಅವರು. ಅಫಿಷಿಯಲ್ಸ್, ವಾಲಂಟಿಯರ್ಸ್, 2 ಕೆಟಗರಿ ಇದೆ. ಪ್ರೈಸ್ ಬೇಕು ಇಲ್ಲಿಗೆ. 2 ನಿಮಿಷದಲ್ಲಿ ಬರ್ತದೆ. ಇಲ್ಲ ಇಲ್ಲ
ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆಯ ನೀಡಲು ನಮ್ಮ ಮೂಡುಬೆಟ್ಟು ಉಪಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೆಯೇ ಅವರ ತಂಡದವರು ಬಂದಿದ್ದಾರೆ. ಅವರಿಗೆ ಕೆ ನಿಮೋಬಿನಿ ಶಿಟೋರಿಯಾ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಅನಂತ ಧನ್ಯವಾದ ಸರಪಣಿಸುತ್ತಾ ನಮ್ಮ ಗೌರವದ ಪ್ರತೀಕವನ್ನು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಎಲ್ಲ ಒಳಗಡೆ ಪೇರೆಂಟ್ಸನ್ನು ಹೊರಗೆ ಕಳಿಸಿ ಮೊದಲು. ಇಲ್ಲದಿದ್ದರೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಕ್ಯಾನ್ಸಲ್ ಮಾಡ್ತೇವೆ. ರಿಂಗಲ್ಲಿದ್ದ ಪೇರೆಂಟ್ಸ್ ಎಲ್ಲ ಹೊರಗೆ ಹೋದರೆ ಮಾತ್ರ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಮಾಡ್ತೇವೆ, ಇಲ್ಲದಿದ್ದರೆ ಕ್ಯಾನ್ಸಲ್ ಮಾಡ್ತೇವೆ. ವಾಲಂಟಿಯರ್ಸ್ ದಯವಿಟ್ಟು ಒಳಗಡೆ ಬಂದು ಎಲ್ಲರನ್ನು ಹೊರಗಡೆ ಹಾಕಿ ಒಮ್ಮೆ. ವಾಮನ್ ಸರ್, ಗ್ರ್ಯಾಂಡ್ ಚಾಂಪಿಯನ್ ಇದು ಕ್ಯಾಟಗರಿ ಮಾಡುವ. ರವಿ ಸರ್ ಏನ್ ಸರ್?
ಆಗ್ತಾ ಇರಲಿ ಹೆಸರು ಕೊಡುವವರು ಕೊಡಿ. ಈವೆಂಟ್ ವಿನ್ ಆದವರಿಗೆ ಮಾತ್ರ. ರವಿ ಸರ್, ಹಲೋ, ಎಲ್ಲಿ ನೋಡಿ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ನೋಂದಾಯಿಸುವವರು ಬ್ಲ್ಯಾಕ್ ಬೆಲ್ಟ್ ಇವೆಂಟಲ್ಲಿ ಕಟ ಅಥವಾ ಕುಮಿಟಿಯಲ್ಲಿ ಆಡಿರಬೇಕು. 2 ಇವೆಂಟಲ್ಲಿ ಆಡಿರಬೇಕು ಅವರು. ವಿನ್ನರ್ಸ್ ಮತ್ತು ಲೂಸರ್ ಇಬ್ಬರಿಗೂ ಅವಕಾಶ ಇರುತ್ತೆ ಚಾಂಪಿಯನ್ಶಿಪ್ಪಲ್ಲಿ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ 2 ಇವೆಂಟಲ್ಲಿ ಆಡಿರಬೇಕು. ಆದಷ್ಟು ಬೇಗ ನಿಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಿ ವೇದಿಕೆಗೆ ಬಂದು. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಪಿಗೆ ಹೆಸರು ಕೊಡುವರು ಆದಷ್ಟು ಬೇಗ ಸ್ಟೇಜ್ ಹತ್ರ ವಾಮನ್ ಪಾಲನ್ ರವರಲ್ಲಿ ಹೆಸರನ್ನು ಸೂಚಿಸಬೇಕು. ಈಗಾಗಲೇ ಹರ್ಷ ಅವರು ಕೊಂಡಿದ್ದಾರೆ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ನೋಂದಾಯಿಸೋರು ಆದಷ್ಟು ಬೇಗ ಹೆಸರು ನೋಂದಾಯಿಸಿ. ಇಲ್ಲಿ ವೇದಿಕೆಗೆ ಮುಂಭಾಗಕ್ಕೆ ಬಂದು ಚಾಂಪಿಯನ್ಶಿಪ್ ಹೆಸರು ಕೊಡುವವರು ಆದಷ್ಟು ಬೇಗ ಕೊಡಬೇಕು.
ವಾಮನ್ ಸರ್ ಹೆಸರು ಬರ್ಕೊಳ್ಳಿ, ಹಣ ಬರ್ತಾ ಉಂಟು. ಚಾಂಪಿಯನ್ಶಿಪ್ಗೆ ಹೆಸರು ಕೊಡೋರು ಆದಷ್ಟು ಬೇಗ ಬಂದು ಕೊಡ್ಬೇಕಿಲ್ಲಿ. ಫೈನಲ್ ಕಾಲ್, ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ಶಿಪ್ಗೆ ಕೊಡ್ಲಿಕ್ಕೆ ಫೈನಲ್ ಕಾಲ್. ವಾಲಂಟಿಯರ್ಸ್ ನೋಡಿ, ದಯವಿಟ್ಟು ಸ್ವಲ್ಪ ವಾಲಂಟಿಯರ್ಸ್ ಇಲ್ಲಿ ಬನ್ನಿ. ಆ ವೇದಿಕೆಯಲ್ಲಿ ರಿಂಗಿನ ಮಧ್ಯದಲ್ಲಿ ಇದ್ದಂಥ ಎಲ್ಲ ಕಾಂಪಿಟೇಟರ್ ಅಲ್ಲದವರನ್ನು, ಪೇರೆಂಟ್ಸ್ಗಳನ್ನು ದಯವಿಟ್ಟು ಹೊರಗಡೆ ಕಳಿಸಿ. ವಾಲಂಟಿಯರ್ಸ್ ಧೀರಜ್, ಸುಧಾಕರ್, ಲೋಕೇಶ್, ಶೇಖರ್, ಅಮೀನ್ ದಯವಿಟ್ಟು ಎಲ್ಲ ಇಲ್ಲಿ ಬರಬೇಕು. ಕ್ಯಾಟಗರಿ ಒಳಗಡೆ ಕ್ಲೀನ್ ಮಾಡಬೇಕು. ಒಳಗಡೆದ್ದು ಚಾಂಪಿಯನ್ಶಿಪ್ಗೆ ಹೆಸರು ಕೊಡೋರು ಇಲ್ಲಿ ಬನ್ನಿ, ಎಲ್ಲ ಇಲ್ಲಿ ಬರಬೇಕು. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ಇಲ್ಲಿ ಬರಬೇಕು, ಇಲ್ಲಿ ಬೇಗ ಇಲ್ಲಿ ಬನ್ನಿ. ಮುಂದೆ ರಿಂಗ್ ನಂಬರ್ 2ಕ್ಕೆ ಬರಬೇಕು. ರಿಂಗ್ ನಂಬರ್ 2ಕ್ಕೆ ಬರಬೇಕು ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು. ಇಲ್ಲಿ ನೋಡಿ, ರಿಂಗ್ ನಂಬರ್ 3ರಲ್ಲಿ ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಆದವ್ರು ಇಲ್ಲಿ ಬರಬೇಕು. ನಿಮಗೆ ಟ್ರೋಫಿ ಮೆಡಲ್ ಸಿಗ್ಲಿಲ್ಲಲ್ಲ, ಇಲ್ಲಿ ಬರ್ಬೇಕು. ನೀವು ಎಲ್ಲೆಲ್ಲಿ ಹೋಗುದಲ್ಲ. ರಿಂಗ್ ನಂಬರ್ 3ರಲ್ಲಿ ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಆದ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು ಬೇಗ. ಎಲ್ಲಿದೆ ಇವ್ರದ್ದು ರಿಸಲ್ಟ್ ಲೀಸ್ಟ್? ಎಲ್ಲಿದೆ? ತೃಪ್ತಿ ಕರ್ಕೇರ ರಿಂಗ್ ನಂಬರ್ 3ಕ್ಕೆ ಬರಬೇಕು. ತೃಪ್ತಿ ಕರ್ಕೇರ. ತೃಪ್ತಿ ರಿಂಗ್ ನಂಬರ್ 3ಕ್ಕೆ ರಿಸಲ್ಟ್ ಲಿಸ್ಟ್ ಇದೆ. ಟ್ರೋಫಿ ತರಬೇಕಾಗ್ತದೆ. ಇಲ್ಲಿ ಬ್ಲ್ಯಾಕ್ ಬೆಲ್ಟ್ ರಿಸಲ್ಟ್. ಹೌದು, ತಗೊಂಬನ್ನಿ. ಪೂರ್ಣೇಶ್, ಬ್ರಹ್ಮಾವರ ಪೂರ್ಣೇಶ್ ಎಲ್ಲಿದ್ರು? ರಿಂಗ್ ಇಲ್ಲಿ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ರಿಮ್ ನಂಗ 3ಕ್ಕೆ ಬನ್ನಿ. ಎಲ್ಲ 3ಕ್ಕೆ ಮುಲ್ಲಂತ್ಲಿ. ವಿದಿಶಾ
ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ರಿಂಗ್ ನಂಬರ್ 3ಕ್ಕೆ ಬರಬೇಕು. ರಿಂಗ್ ನಂಬರ್ 3ಕ್ಕೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಹೆಸರು ಕೊಡುವವರು ರಿಂಗ್ ನಂಬರ್ 3ಕ್ಕೆ ಬರಬೇಕು. ಇಲ್ಲಿ ಅಂಡರ್ 16 ಬಾಯ್ಸ್ ಕಟಾ ವಾಲಂಟಿಯರ್ಸ್ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಎಲ್ಲ ವಾಲಂಟಿಯರ್ಸ್ ಒಂದು 10 ಮಂದಿ ವಾಲಂಟಿಯರ್ಸ್ ವೇದಿಕೆ ಹತ್ರ ಬನ್ನಿ. ಒಂದು 10 ಮಂದಿ ವಾಲಂಟಿಯರ್ಸ್ ವೇದಿಕೆ ಹತ್ರ ಬರಬೇಕು. ಅಲ್ಲಿ ನೋಡಿ, ಮಿಡ್ಲಲ್ಲಿ ಇದ್ದ ಪಾರ್ಟಿಸಿಪೆಂಟ್ ಅಲ್ಲದವರು ಎಲ್ಲ ಹೊರಗೆ ಹೋಗಿ. ಮಿಡ್ಲಲ್ಲಿ ಇದ್ದವರು ಪಾರ್ಟಿಸಿಪೆಂಟ್ ಅಲ್ಲದವರು ಎಲ್ಲ ಹೊರಗೆ ಹೋಗ್ಬೇಕು. ಈಗ ಅಲ್ಲಿ ನೋಡಿ, ಸುಧಾಕರ್ ಎಲ್ಲ ಹಿಂದೆ ಕೆಲಸ ಹಿಂದ್ಗಡೆ ಇದ್ದವರು. ದೀಪು ಕಡ ಯಾರಿಗಾದ್ರೂ ಒಂದು ಬಂಗಾರದ ಇರೋದು ಕಿವಿಯೊಳೆ ಮಿಸ್ ಆಗಿದೆ, ಬಂಗಾರದ್ದು ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಆ ಕಿವಿಯೊಲೆ ಮುಟ್ಟಿಸಬೇಕು. 2 ಕಿವಿದು ಕಿವಿಯೊಲೆ ಬಂಗಾರ. ಇಲ್ಲಿ ನೋಡಿ, ಈವೆಂಟ್ ಆದ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು, ಪ್ರಶಸ್ತಿ ತಗೊಂಡು ಹೋಗ್ಬೇಕು. ಇಲ್ಲಿ ದರ್ಶಿ ಇಲ್ಲಿ ಇದಾರಂತಲ್ಲ. ಎಸ್ ನೋಡಿ, ಅಲ್ಲಿ ನಮ್ಮ ವಾಲಂಟಿಯರ್ಸ್ ಬರ್ತಾರೆ. ಆಟ ಆಡುವವರು ಬಿಟ್ಟು ಎಲ್ಲ ಹೊರಗೆ ಹೋಗ್ಬೇಕು. ಅವರಿಗೆ ದಯವಿಟ್ಟು ಸಹಕರಿಸಬೇಕು. ಆಟ ಆಡುವವರು ಬಿಟ್ಟು ಎಲ್ಲರೂ ಹೊರಗೆ ಹೋಗಿ. ಈವೆಂಟ್ ಆಡುವವರು ಮಾತ್ರ, ನೋಡುವವರೆಲ್ಲ ಬ್ಯಾರಿಗೇಡಿಂದ ಆಚೆ. ಇಲ್ಲಿ ಬಂದು ಕೂತ್ಕೋ. ಪ್ರನುಷಾ ಬ್ಲ್ಯಾಕ್ ಬೆಲ್ಟ್ ರಿಂಗಲ್ಲಿ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರನುಷಾ ಯಾರು ರಿಂಗಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರನುಷಾ ಬ್ಲ್ಯಾಕ್ ಬೆಲ್ಟ್ ಇವೆಂಟಲ್ಲಿ ಇದ್ದವರು ಬಂದ್ರ. ಪ್ರನುಷಾ ನೋಡಿ, ಅಂತಿಮ ಕರೆ ಕೊಡ್ತಾ ಇದ್ದೇವೆ ಪ್ರನುಷಾ ಅವರಿಗೆ. ನಿಮ್ಮನ್ನಲ್ಲಿ ಜಡ್ಜಸ್ ಕಾಯ್ತಾ ಇದ್ದಾರೆ. ಪ್ರನುಷಾ ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಆಡಿದವರು. ತೃಪ್ತಿ ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಒಂದು ಕ್ಯಾಟಗರಿಯಲ್ಲಿ ಕೊಡ್ಲಿಕ್ಕುಂಟಂತೆ. ತೃಪ್ತಿ ರಿಂಗ್ ನಂಬರ್ 6 ಹೋಗ್ಬೇಕು. ತೃಪ್ತಿ ರಾಜೇಶ್ ಡಿ ಸುವರ್ಣ ಇಂದಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ರಾಜೇಶ್ ಡಿ ಸುವರ್ಣ, ಶ್ರೀರಾಮ ಭಜನ ಮಂದಿರ ಉದ್ಯಾವರ ಕೊಪ್ಪಳ ಇದರ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ರಾಜೇಶ್ ಡಿ ಸ್ವಲ್ಪ ಸೀನಿಯರ್ಸ್ ಮಾಸ್ಟರ್ ಸ್ವಲ್ಪ ನಿಲ್ಲಿಸಬೇಕಾಗುತ್ತೆ ಇಲ್ಲಿ, ಹಾಗಾಗಿ ನೀವು ಸ್ವಲ್ಪ ಬರಬೇಕು. ರಿಂಗ್ ದೊಡ್ಡದು ಮಾಡದಿದ್ರೆ ಸ್ವಲ್ಪ ಈಗಲೇ ದೊಡ್ಡದಾಗಿ ಮಾಡಬೇಕು. ಸರ್ ನದೀಮ್ ಸರ್, ಈ ಒಂದು ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ನನ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ಓಪನ್ ಚಾಂಪಿಯನ್ ನೋಡಿ, ಅಲ್ಲೇ ಆವಾಗಲೇ ಸ್ಪಾಟ್ ಎಂಟ್ರಿ ಬರಬೇಕು, ಇಲ್ದಿದ್ರೆ ಎಂಟ್ರಿ ತಗೊಳ್ಬೇಡಿ.
ಸೀತಾರಾಮ್ ರವರು ಟಟಾಮಿ ನಂಬರ್ 3 ಹತ್ರ ಬನ್ನಿ. ಓ ಇಲ್ಲಿ 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 ಈಚೆ 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 ಹಾ ಇಲ್ಲ 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 ಅದೇ 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 ಬನ್ನಿ ಬನ್ನಿ ಬನ್ನಿ. ಕಟಾ ಕಮಿಟಿಗೆ ಹೆಸರು ಕೊಡುವವರು ಆದಷ್ಟು ಬೇಗ ಟಟಾಮಿ ನಂಬರ್ 3 ಹತ್ರ ಬಂದು ಹೆಸರು ಕೊಡಬೇಕು. ವಿತ್ ಪೇಮೆಂಟ್. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ಇಲ್ಲಿ ಬಹುತೇಕ ಹೆಸರುಗಳು ಬಂದಿವೆ. ಇನ್ನು ಕ್ಲೋಸ್ ಮಾಡ್ತೇವೆ, ಈವೆಂಟ್ ಸ್ಟಾರ್ಟ್ ಮಾಡ್ತೇವೆ. ಹೆಸರು ಕೊಡುವವರು ಇದ್ರೆ ಆದಷ್ಟು ಬೇಗ ಬಂದು ಹೆಸರು ಕೊಡಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು. ರೆಫ್ರಿ ಜಡ್ಜಸ್ ಸೀನಿಯರ್ನವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ಈಗಾಗಲೇ ಎಲ್ಲರೂ ಸೂಚಿಸಿರ್ತಾರೆ. ಆದಷ್ಟು ಬೇಗ ಹೆಸರನ್ನು ಕೊಟ್ಟು ತೃಪ್ತಿ ಕರ್ಕೇರ ರಿಂಗ್ ನಂಬರ್ 3ರಲ್ಲಿ ಒಂದು ಇವೆಂಟ್ ಇದು ಟ್ರೋಫೀಸ್ ಕೊಡ್ಲಿಕ್ಕಿದೆ. ತೃಪ್ತಿ ಕರ್ಕೇರ ಅವರು ರಿಂಗ್ ನಂಬರ್ 7ರಲ್ಲಿ ಒಂದು ಈವೆಂಟ್ಸ್ ಇದ್ದು
ಸರ್ಟಿಫಿಕೇಟ್ ಕೊಡ್ಲಿಕ್ಕಿದೆ, ಪ್ರೈಸ್ ಕೊಡ್ಲಿಕ್ಕಿದೆ. ರಿಂಗ್ ನಂಬರ್ 7 ಅಲ್ಲಿ ತೃಪ್ತಿ ಕರ್ಕೇರ್ ಅವರು. ರಿಂಗ್ ನಂಬರ್ 7. ರಾದಿನ್
1 2 3 ಮೈಕ್ ಚೆಕ್ ಮೈಕ್ ಚೆಕ್. ಹಲೋ 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 ಹಲೋ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರನ್ನು ನೋಂದಾಯಿಸುವವರು ಆದಷ್ಟು ಬೇಗ ಟಾಟಾಮಿ ನಂಬರ್ 3 ಹತ್ರ ಬಂದು ಹೆಸರು ಕೊಡಬೇಕು. ಈಗಾಗಲೇ ಕೆಲವು ಹೆಸರುಗಳು ಬಂದಿವೆ. ಕ್ಯಾಟಗರಿ ಕ್ಲೋಸ್ ಮಾಡ್ತೇವೆ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಹೆಸರು ಕೊಡುವವರು ಆದಷ್ಟು ಬೇಗ ಹೆಸರನ್ನು ಕೊಡಬೇಕು. ಇನ್ನು ಕ್ಯಾಟಗರಿ ಸ್ಟಾರ್ಟ್ ಮಾಡ್ತೇವೆ. ರೋಹಿತ್ ಸರ್ ಇನ್ನು ಕಾಯ್ದು ಬೇಡ, ಸ್ಟಾರ್ಟ್ ಮಾಡಿ, ಇದ್ದವ್ರು ಸ್ಟಾರ್ಟ್ ಮಾಡಿ. ಆಯ್ತಾಗಲೇ ಕ್ಲೋಸ್ ಮಾಡ್ತೇವೆ ನಾವು. ಮುಗಿದಿದೆ. ಕ್ಲೋಸ್ ಮಾಡ್ತೇವೆ. ಬ್ಲಾಕ್ ಬೆಲ್ಟ್ ಇವತ್ತು ಮುಗಿದಿದೆ. ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿಬಿಡಿ, ಲೇಟ್ ಮಾಡೋದು ಬೇಡ. ಅಂಡರ್ 16 ಬಾಯ್ಸ್ ಕಮಿಟಿ ಕಾರ್ತಿಕ್ ಪಾಲನ್, ಶ್ರೇಯಸ್, ದೈವಿಕ್, ಧನುಷ್, ಋತ್ವಿಕ್, ಕ್ಲಾರಿನ್, ದಿಶಾನ್ ಎಚ್ ಕರ್ಕೇರಾ, ಅಫಾಮ್, ಪ್ರಧಾನ್. ಒಂದೇ ಸಿಂಗಲ್ ಲೈನ್ ಮಾಡಿ ಕೂತ್ಕೊಳ್ಳಿ, ಸಿಂಗಲ್ ಲೈನ್ ಮಾಡಿ. ಅಂಡರ್ 16 ಕಮಿಟಿ ಸ್ನೇಹ, ಅನ್ಯಯಂ, ರಿಷಾ, ಸ್ನೇಹ 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 ನಿಮಗೆ ಇದು ಕೊನೆ ಕರೆ. ಸ್ನೇಹ, ಅನ್ಯಯಂ, ಸ್ನೇಹ. ವಾಮನ್ ಸರ್, ವಾಮನ್ ಸರ್, ವಾಮನ್ ಪಾಲನ್ ಎಲ್ಲಿದ್ರು ಟಾಟಾಮಿ ನಂಬರ್ 3 ಹತ್ರ ಬರಬೇಕು. ವಾಮನ್ ಪಾಲನ್, ವಾಮನ್ ಪಾಲನ್ ರವರು ಎಲ್ಲಿದ್ರು ಟಾಟಾಮಿ ನಂಬರ್ 3 ಹತ್ರ ಬರಬೇಕು. ವಾಮನ್ ಪಾಲನ್ ರವರು. ನದೀಮ್ ಸರ್, ನದೀಮ್ ಸರ್, ನದೀಮ್ ಸರ್, ನದೀಮ್ ಸರ್, ಟಾಟಾಮಿ ನಂಬರ್ 3 ಹತ್ರ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಒಂದು ರೆಫ್ರಿಗಳನ್ನು ಒಂದು ಸೆಟ್ ಮಾಡಿ ಕೊಡಿ. ವಾಮನ್ ಸರ್, ಹಲೋ. ರೆಫ್ರಿ ಜಡ್ಜಸ್, ಸೀನಿಯರ್ಸ್ ಎಲ್ಲ ಆದಷ್ಟು ಸೀನಿಯರ್ಸ್ ಬರ್ಬೇಕು. ಇಲ್ಲಿ ಮುಂದೆ ಬರ್ಬೇಕು, ನೀವು ಹಿಂದೆ ನಿಲ್ಬಾರ್ದು. ಇಲ್ಲಿ ನಿಮ್ಮ ಮಕ್ಕಳು ಇದ್ರು ಕೂಡ ನೀವು ಇಲ್ಲಿ ರೆಫ್ರಿ ಮಾಡಬೇಕು. ಒಬ್ಬರಿಗೆ ಅವಕಾಶ ಕೊಡ್ತೇವೆ ನಾವಿಲ್ಲಿ. ನೀವು ನಿಮ್ಮ ಮಕ್ಕಳಿದ್ದಾರೆ ಅಂತ ಇಲ್ಲಿ ಹೊರಗೆ ಕೂತ್ಕೊಳ್ಬೇಡಿ. ಒಬ್ಬರು ಇಲ್ಲಿ ಈವೆಂಟಲ್ಲಿ ನಿಲ್ಬೇಕು. ಅತಿಥಿ
ಎಲ್ಲಿದ್ರು ರಿಂಗ್ ನಂಬರ್ 3 ಹತ್ರ ಬನ್ನಿ. ಉಜ್ವಲ್ ಬ್ರಹ್ಮಾವರ ನಿರ್ಮಲ ಸ್ಕೂಲ್ನ ಉಜ್ವಲ್ ರಿಂಗ್ ನಂಬರ್ 3ಕ್ಕೆ ಬರಬೇಕು. ವಾಮನ್ ಸರ್ ಇದನ್ನು ಕೆಟಗರಿ ಮಾಡಿ ಮುಗಿಸಿ ಬಿಡುವ. ವಾಮನ್ ಸರ್ ಇದನ್ನು ಮುಗಿಸಿ ಬಿಡುವ. ರೆಫ್ರಿ ಜಡ್ಜಸ್ ದಯವಿಟ್ಟು ರಿಂಗ್ ನಂಬರ್ 3ಗೆ 2ಕ್ಕೆ ಬರಬೇಕು. 1ಕ್ಕೆ ರೆಫ್ರಿ ಜಡ್ಜಸ್ ರಿಂಗ್ ನಂಬರ್ 1ಕ್ಕೆ ಬರಬೇಕು. ಇಲ್ಲಿ ಎಲ್ಲ ರಿಂಗ್ ನಂಬರ್ 1ಕ್ಕೆ ರೆಫ್ರಿ ಜಡ್ಜಸ್ ಬರಬೇಕೆಲ್ಲ ಪ್ರತಿಯೊಬ್ರು. ದಯವಿಟ್ಟು ಜೀವನ್ ಸರ್, ಸೆನ್ಸೈ ಜೀವನ್, ರಕ್ಷಿತ್, ಮೇಘ ಇಲ್ಲಿ ಬನ್ನಿ. ಎಲ್ಲ ಗಗನ, ಸಂತೋಷ್ ಸರ್ ರಿಂಗ್ ನಂಬರ್ 1ಕ್ಕೆ ಬರಬೇಕೆಲ್ಲ. ಬ್ಲ್ಯಾಕ್ ಬೆಲ್ಟ್ಸ್ ಜೀವನ್ ಬನ್ನಿ, ಜೀವನ್, ಗಣೇಶ್ ಸರ್ ಅಲ್ಲಿ, ಸುಂದರಂ ಸರ್ ಮೇಲೆ, ಸೀನಿಯರ್ ಮಾಸ್ಟರ್ ಅಶೋಕ್ ಸರ್, ರಘುರಾಜ್ ಪರೇಡ್ ಸರ್ ಎಲ್ಲ ರಿಂಗ್ ನಂಬರ್ 1ಕ್ಕೆ ಬರಬೇಕು. ಎಲ್ಲ ಬೇಗ ಬರಬೇಕು. ರವಿ ಸಲ್ಯನ್ ಸರ್, ರವಿ ಸರ್ ಸ್ವಲ್ಪ ಸೀನಿಯರ್ಸ್ ಮಾಸ್ಟರ್ಗೆ ಸ್ವಲ್ಪ ರೆಫ್ರೀಸ್ ಇಲ್ಲಿ ಬರ್ಲಿಕ್ಕೆ ಹೇಳಿ. ಚಾಂಪಿಯನ್ಶಿಪ್ ಮಾಡ್ಬೇಕು ನಾವಿಲ್ಲಿ. ಒಂದು ರಿಕ್ವೆಸ್ಟ್ ಮಾಡ್ಬೇಕು ನೀವಲ್ಲಿ.
ದಯಾನಂದ್ ಸರ್ ಬನ್ನಿ ಇಲ್ಲಿ. ದಯಾನಂದ್ ಸರ್, ವಿಶಾಲ್ ಸರ್ ಇದ್ದೀರಾ? ವಿಶಾಲ್ ಸರ್ ಇದ್ದೀರಾ? ಇಲ್ಲಿ ಬರ್ತೀರಾ ಚಾಂಪಿಯನ್ಶಿಪ್ ಅಲ್ಲಿ? ಅಶೋಕ್ ಸರ್ ಬನ್ನಿ. ಗಣೇಶ್ ಯರ್ಮಲ್ ಸರ್ ಎಲ್ಲಿದ್ರು? ರಿಂಗ್ ನಂಬರ್ 1ಕ್ಕೆ ಬರಬೇಕು. ಗಣೇಶ್ ಸರ್ ರಿಂಗ್ ನಂಬರ್ 1ಕ್ಕೆ ಬರ್ಬೇಕು ಇಲ್ಲಿ. ಗಣೇಶ್ ಯರ್ಮಲ್ ಸರ್ ಇಲ್ಲಿ ರಿಂಗ್ ನಂಬರ್ 1ಕ್ಕೆ ಬರಬೇಕು. ನಿಮ್ಮನ್ನು ಕಾಯ್ತಾ ಇದ್ದೇವೆ ನಾವು ಇಲ್ಲಿ. ಸೆನ್ಸಾಯ್ ವಿಕಾಸ್ ಸರ್ ಪ್ಲೀಸ್ ನಿಮ್ಮ ಕಮ್ ಟು ದ ಡೈಸ್. ಉಪಸ್ಥಿತಿಯನ್ನು ನಾವು ಕಾಯ್ತಾ ಇದ್ದೇವೆ ಇಲ್ಲಿ. ನಿಮ್ಮನ್ನು ಕಾಯ್ತಾ ಇದ್ದೇವೆ, ನೀವು ಬರ್ಬೇಕಿಲ್ಲಿ. ಚಾಂಪಿಯನ್ಶಿಪ್ ಅಲ್ಲಿ ನಿಮ್ಮ ಇರುವಿಕೆ ಅತ್ಯಗತ್ಯವಾಗಿದ್ದ ಕಾರಣ ಗಣೇಶ್ ಸರ್ ಇಲ್ಲಿ ರಿಂಗ್ ನಂಬರ್ 1ಕ್ಕೆ ಬರಬೇಕು. ಗಣೇಶ್ ಸರ್ ಸೀನಿಯರ್ಸ್ ಮಾಸ್ಟ್ ಬರ್ಬೇಕಿಲ್ಲಿ. ಬೊಬ್ಬೆ ಹೊಡೆದು ಸಾಕಾಯ್ತು ನಮ್ಗೆ ಇಲ್ಲಿ. ಸ್ವಲ್ಪ ರೆಫ್ರಿ ಜಜಸ್ ಬಂದ್ರೆ ಚಾಂಪಿಯನ್ಶಿಪ್ ಅನ್ನು ನಾವು ಇಲ್ಲಿ ಆದಷ್ಟು ಬೇಗ ನಡೆಸಬಹುದು. ಕೌಂಟರ್ ಕ್ಲೋಸ್ ಮಾಡ್ಬೇಕಲ್ಲಿ ರೋಹಿತ್ ಸರ್. ರೋಹಿತ್ ಸರ್ ಕೌಂಟರ್ ಕ್ಲೋಸ್ ಮಾಡಿ. ಕೌಂಟರ್ ಕ್ಲೋಸ್ ಆಗಿ ಮಕ್ಕಳನ್ನು ಇಲ್ಲಿ ಕರೆದು ಕೂತ್ಕೊಳ್ಳಿಸಿದ್ದೇವೆ. ನೀವು ಕೆಟಗರಿ ಮಾಡಿ ರಿಂಗಿಗೆ ಕಳಿಸಿ. ಹರೀಶ್ ಬೆಲ್ಮನ್ ಸರ್ ದಯವಿಟ್ಟು ರಿಂಗ್ ನಂಬರ್ 1ಕ್ಕೆ ಬನ್ನಿ. ನೀವು ನಾವು ಚಾಂಪಿಯನ್ಶಿಪ್ ಬೇಗ ಮುಗಿಸುವ, ಜಾಸ್ತಿ ಸಮಯ ಇಲ್ಲ. ಜೀವನ್ ಪೂಜಾರಿ ಅವರು ಸ್ವಲ್ಪ ಈಚೆ ಬನ್ನಿ. ಜೀವನ್ ರಿಶಾಲ್ ರಿಶಾಲ್
ತೃಪ್ತಿ ಟ್ರೋಫಿ ಇಲ್ಲಿಗೆ ಕೊಡೋದಲ್ಲ. ಈಗ ಅಲ್ಲಿ ಒಂದು ಫಸ್ಟ್ ವಾಮನ್ ಸರ್ ಸ್ಟಾರ್ಟ್ ಮಾಡುವ. ರೋಶ್ನಿ ಅವರು ಆದಷ್ಟು ಬೇಡ, ಟಟಾಮಿ ನಂಬರ್ 3 ಹತ್ರ ಬನ್ನಿ. ರೋಶ್ನಿ ಅವರು, ರೋಶ್ನಿ, ವಾಮನ್ ಸರ್ ಸ್ಟಾರ್ಟ್ ಮಾಡುವ. ನದೀಮ್ ಸರ್, ನದೀಮ್ ಮಂಗಳೂರು, ನದೀಮ್ ಮಂಗಳೂರು ಪಿಕ್ಚರ್ಸ್ ಮಾಡ್ರಿ ಹೋಗ್ತಾನ. ದಯವಿಟ್ಟು ರೆಫ್ರಿ ಜಡ್ಜಸ್ ನೀವು ಯಾಕೆ ಡಿಲೇ ಮಾಡ್ತೀರಂತ ಗೊತ್ತಾಗ್ತಿಲ್ಲ. ಸುಂದರಂ ಸರ್, ಸುಂದರಂ ಸರ್ ದಯವಿಟ್ಟು ಇಲ್ಲಿ ಬನ್ನಿ. ಸರ್ ನಿಮ್ದು ಆಫೀಸ್ ಅವ್ರು ವರ್ಕ್ ಮಾಡ್ತಾರೆ, ಕೇಳಿ ಕರೀರಿ. ಏನು ಹೆಸರು ಅವ್ರದ್ದು? ಕೋಟ್ ಹಾಕಿದ್ದು ಏನು ಹೆಸರು? ಕೋಟ್ ಹಾಕಿದವರು ಯಾಕೆ? ಕಿರಣ್ ಸರ್, ಕಿರಣ್ ಸರ್ ಇಲ್ಲಿ ಬನ್ನಿ. ಸರ್ ಇಲ್ಲಿ ಬನ್ನಿ, ಬರ್ತೀರಾ? ಕಿರಣ್ ಸರ್, ಕಿರಣ್ ಸರ್ ಬನ್ನಿ. ಪ್ರವೀಣ ಅಚ್ಚ ಬನ್ನಿ, ಇಲ್ಲಿ ಬನ್ನಿ. ಇವ್ರ ನಿಂದೆ ಇಲ್ಲಿ, ಇವ್ರ ನಿಂದೆ ಆಯ್ತಲ್ಲ. ಮೇಘಬು, ಜೀವನ್ ಬನ್ನಿ, ಜೀವನ್ ಬನ್ನಿ, ಇಲ್ಲಿ ಬನ್ನಿ. ಜೀವನ್, ಆಶಕ್ಕ ಬುಡ್ಸಿ, ಆಶಕ್ಕ ಇಡಲಿ ಬುಡ್ಸಿ. ಮೇಘ, ಏ ಸಿದ್ದರಾಮ್, ಸೀತಾರಾಮ್, ಹರಿ ಸರ್, ಹರಿ ಸರ್ ಬನ್ನಿ, ಹರಿ ಸರ್ ಬನ್ನಿ. ಕಿರಣ್ ಸರ್ ರಘು ಇಡಲಿ. ದುಂಬಲ್ ರಘುರಾಜ್ ಬನ್ನಿ. ಎರಡು ರೋಶ್ನಿ, ಅಶೋಕ್ ಕುಲಾಲ್, ಅಶೋಕ್ ಕುಲಾಲ್ ಸರ್. ಸಂತೋಷ್ ಇಲ್ಲಿ ಬನ್ನಿ, ಸಂತೋಷ್ ಇಲ್ಲಿ ಬನ್ನಿ, ಇದ್ರಲ್ಲಿ ಬನ್ನಿ. ಸೆಕೆಂಡಿಗೆ ಸೆಕೆಂಡ್. ರೆಫ್ರಿ ಜಡ್ಜಸ್ ನೀವು ಬರ್ಬೇಕು, ಇಲ್ಲಿ ಮುಂದ್ಗಡೆ ಬರಬೇಕು. ರೆಫ್ರಿ ಜಡ್ಜಸ್ ರಿಂಗ್ ನಂಬರ್ 3ಗೆ ಅಲ್ಲಿ ರಕ್ಷಿತ್ ಕೆಮ್ಮಣ್ಣು, ದಯವಿಟ್ಟು ನೀವು ವೇದಿಕೆ ಇಲ್ಲಿ ಬರಬೇಕು. ರಿಂಗ್ ನಂಬರ್ 3ಗೆ ಚಾಂಪಿಯನ್ಶಿಪ್ಗೆ ರೆಫ್ರಿ ನಿಲ್ಬೇಕು. ಶರತ್ ಸರ್ ಬರ್ತೀರಾ? ಸೀನಿಯರ್ ಇದ್ರೆ ಒಳ್ಳೇದು, ಸ್ವಲ್ಪ ಬಂದ್ರೆ ಒಳ್ಳೇದು. ನೀವು ಅಶೋಕ್ ಕುಲಾಲ್ ರವರು, ಅಶೋಕ್ ಕುಲಾಲ್. ರೋಹಿತ್ ಸರ್ ಕೆಟಗರಿ ಕೊಡ್ಬೇಕು, ಇಲ್ಲಿ ಇಲ್ಲಿ ಕೊಟ್ಬಿಡಿ ಬೇಗ. ರೋಹಿತ್ ಸರ್ ಕೆಟಗರಿ ಕೊಡಿ ಇಲ್ಲಿ. ಅಂಡರ್ 16 ಬಾಯ್ಸ್ ಕಟದವರು ಕೂತ್ಕೊಳ್ಳಿ. ಅಂಡರ್ 16, ಅಂಡರ್ 16 ಗರ್ಲ್ಸ್ ಕಟ. ಅಂಡರ್ 16 ಗರ್ಲ್ಸ್, ಗರ್ಲ್ಸ್ ಅಲ್ಲಿಗೆ ಹೋಗಿ. ಅಂಡರ್ 16 ಬಾಯ್ಸ್, ಅಂಡರ್
ಎಬೋ 16 ಬಾಯ್ಸ್ ಕಟಕುಮಿಟಿ ಇಲ್ಲಿ. ಇಂದಿನ ಈ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಕೂಟದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಆತ್ಮೀಯರು ಶ್ರೀಯುತ ಯಶ್ಪಾಲ್ ಸುವರ್ಣ ಅವರು ಬಂದಿದ್ದಾರೆ. ಅವರನ್ನು ನಾವೊಂದು ಪಂದ್ಯಕೂಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅಂಡರ್ 16 ಗರ್ಲ್ಸ್, ಅಂಡರ್ ಎಬೋ 16 ಗರ್ಲ್ಸ್ ಅವರಿಗೆ ಜಗದೀಶ್ ಪೂಜಾರಿ ಅವರು ಸಾಲು ಹಾಕಿ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಬಾಯ್ಸ್ ಕ್ಯಾಟಗರಿ ಎಲ್ಲಿ ನಡೀತದೆ? ಎರಡಕ್ಕೆ, ಎಲ್ಲ ಎರಡಕ್ಕೆ ಹೋಗ್ಬೇಕು. ಬಾಯ್ಸ್ 16 ಇಯರ್ಸ್ ಬಿಲೋ, 16 ಇಯರ್ಸ್ ಎಬೋ ಎಲ್ಲ ಅಲ್ಲಿ ಹೋಗ್ಬೇಕು. ಗರ್ಲ್ಸ್ ಕ್ಯಾಟಗರಿ 1ರಲ್ಲಿ ನಡೀತದೆ, ಬಾಯ್ಸ್ ಕ್ಯಾಟಗರಿ 2ರಲ್ಲಿ ನಡೀತದೆ. ವಾಲಂಟಿಯರ್ಸ್ 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 ಒಂದು ರಿಂಗಲ್ಲಿ ಒಂದೆರಡು ಕಸ ಉಂಟು, ಅದನ್ನೊಂದು ಹಾಕಿ ಬಿಡಿ. ರೆಫ್ರಿ ಜಡ್ಜಸ್ ಇಲ್ಲಿ ಬರ್ಬೇಕಿಲ್ಲಿ. ರಘುರಾಜ್ ಸರ್ ಯಾವುದ್ರಲ್ಲಿದ್ದೀರಿ? ಇಲ್ಲಿಯಾ? ಬನ್ನಿ. ರೋಶ್ನಿ, ನೀವು ಯಾಕೆ ಮೇಲೆ ನಿಂತೀರಿ? ಬನ್ನಿ ಇಲ್ಲಿ ಕೆಳಗೆ ಬನ್ನಿ. ಯಾಕೆ ಅಲ್ಲಿ ನೋಡಿ, ನೀವು ರೆಫ್ರಿ ಮಾಡ್ಬೇಕಲ್ಲ ಇಲ್ಲಿ. ತನ್ವಿತಾ ಇಲ್ಲಿ ಬರಬೇಕು. ರಿಂಗ್ ನಂಬರ್ ಆಫೀಸಲ್ಲಿ ಕೂತ್ಕೊಳ್ಳಿ.
ರೋಹಿತ್ ಸರ್ ಪಿಕ್ಚರ್ಸ್ ಹಾಕಿ ಕೊಡ್ಬೇಕು ನೀವು. ರೋಹಿತ್ ಸರ್ ಪಿಕ್ಚರ್ಸ್ ಹಾಕಿ ಕೊಡಿ. Hello. Hello. ರವಿ ಸಾಲಿಯನ್ ಭಾರ್ಗವ್. ವಾಲಂಟಿಯರ್ಸ್ ಕುಮಿಟೆ ಮತ್ತು ಕಟ್ಟದು ಸ್ಕೋರ್ ಶೀಟ್ ಕೊಡಿ. ವಾಲಂಟಿಯರ್ಸ್ ತೃಪ್ತಿ ಕರ್ಕೇರ ಕುಮಿಟೆದು ಮತ್ತು ಕಟ್ಟದು ಸ್ಕೋರ್ ಲಿಸ್ಟ್, ಕುಮಿಟೆ ಕಟ್ಟ ಸ್ಕೋರ್ ಲಿಸ್ಟ್. ಅದರ ಜೊತೆಗೆ ಒಂದೊಂದು ಪೆನ್ ಕೊಡಿ ಆಯ್ತಾ. ಕಿರಣ್ ಸರ್ ಸ್ಟಾರ್ಟ್ ಮಾಡಿ ಅಲ್ಲಿ. ಕಿರಣ್ ಸರ್
ಕಿರಣ್ ಸರ್ ಸ್ಟಾರ್ಟ್ ಮಾಡಿ. ಸರ್ ಓಮನ್ ಸರ್ ಒಂದು ಇವೆಂಟನ್ನು ಸ್ಟಾರ್ಟ್ ಮಾಡುವ. ರೋಹಿತ್ ರೋಹಿತ್ 1 ಗಂಟೆ ಇದು ಸ್ಟಾರ್ಟ್. ಯಾಕೆ ವೆಯ್ಟ್ ಮಾಡ್ತಿದ್ರಿ? 6:30 ಗಂಟೆ ಅದಲ್ಲ, 7:30 ಮುಗಿಸ್ಬೇಕಂತ ಹೇಳಿದಲ್ಲ. ಅಲ್ಲಿ ನೋಡಿ ಪಾರ್ಟಿಸಿಪೇಟ್ ಎಲ್ಲದವರೆಲ್ಲ ಒಂದು ಆಚೆ ಮಧ್ಯೆ ಹೋಗಿ ಕೂತ್ಕೊಳ್ಳಿ ದಯವಿಟ್ಟು. ಅಲ್ಲಿ ಮಧ್ಯಕ್ಕೆ ಬರಬೇಡಿ. ರೋಹಿತ್ ಎಷ್ಟು ರಿಂಗಲ್ಲಿ ಮಾಡ್ತೀರಿ? ರೋಹಿತ್ 2 ರಿಂಗಾ? ನದೀಮ್ ಸರ್, ನದೀಮ್ ಸರ್, ನದೀಮ್ ಸರ್ ಎಲ್ಲಿ ಒಂದು ವೇದಿಕೆ ಹತ್ರ ಬನ್ನಿ ಸರ್. ನದೀಮ್ ಸರ್ ಅಲ್ಲಿ ವಾಲಂಟಿಯರ್ಸ್ ಇದ್ರೆ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬನ್ನಿ. ವಾಲಂಟಿಯರ್ಸ್
ಒಂದು ಪರ್ಸ್ ಸಿಕ್ಕಿದೆ, ಸುಮಿತ್ ಶೆಟ್ಟಿ ಅಂತ ಹೆಸರುಂಟು ಒಳಗಡೆ. ಯಾರಾದ್ರೂ ಕಲ್ಕೊಂಡಿದ್ರೆ ಹೇಳಿ, ಸುಮಿತ್ ಶೆಟ್ಟಿ ಅಂತ ಒಂದು ಪರ್ಸ್ ಸಿಕ್ಕಿದೆ. ಹಣ ಇಲ್ಲ ಮಾತ್ರ. ಹೌದಾ? ಅವರಿಗೆ ಫೋನ್ ಮಾಡಿ. ಅನುಷ್ಕಾ, ಹಸ ಹಸ ಮತ್ತೆ ಅನುಷ್ಕಾ ರಿಂಗ್ ನಂಬರ್ 1ಕ್ಕೆ ಬರಬೇಕು. ಹಸ ಇಲ್ಲಿ ಬನ್ನಿ, ರಿಂಗ್ ನಂಬರ್ 1ಕ್ಕೆ ಬರಬೇಕು. ಅನುಷ್ಕಾ ಕುಮಿಟೆ. ಹೆಸರು ಕರಿಬೇಕಲ್ಲಿ ಬೇಗ. ಸೀತಾರಾಮ್, ಶೇಖರಣ್ಣ, ಮಕರ ಜ್ಯೋತಿ, ಮಕರ ಜ್ಯೋತಿ ಶೇಖರಣ್ಣ.
ಆತ್ಮೀಯ ಬಂಧುಗಳೇ, ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ CA ದೇವಾನಂದ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ರೊಟೇರಿಯನ್ MPHF CA ದೇವಾನಂದ್ ಸರ್ ಅವರು ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನ ಸಮಾರೋಪ ಸಮಾರಂಭಕ ಕಾರ್ಯಕ್ರಮದಲ್ಲಿ ನಮ್ಮದೊಂದಿಗೆ ಜೊತೆಗೂಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಓಮನ್ ಸರ್, ನದೀಮ್ ಸರ್, ಈ ಒಂದು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪಂದ್ಯ ಮುಗ್ದ ಕೂಡಲೇ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ CA ದೇವಾನಂದ್ ಅವರಿದ್ದಾರೆ. ಅಕ್ಷಯ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅನ್ನು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನ CA ದೇವಾನಂದ್ ಅವರು ವಿತರಿಸಲಿಕ್ಕಿದ್ದಾರೆ ಈ ಸಮಾರೋಪ ಸಮಾರಂಭದಲ್ಲಿ. ಅವರಿಗೆ KNM ಇನ್ಸ್ಟಿಟ್ಯೂಟ್ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯ ದೇವಾನಂದ್ ಸರ್ ಅವರಿಗೆ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ನ ಆಯೋಜಕರಾಗಿರುವಂಥ ರವಿ ಸಾಲೇನ್ ಅವರು ಶಾಲಾನ್ ಹಾಕಿ ಪುಷ್ಪವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಯುವ ವಾಹಿನಿ ಕಡಪಾಡಿ ಅಧ್ಯಕ್ಷರಾದ ಶ್ರೀಮತಿ ಪ್ರತಿಮಾ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಡಪಾಡಿ ಯುವ ವಾಹಿನಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರತಿಮಾ ಪೂಜಾರಿ ಅವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ಪ್ರತಿಮಾ ಪೂಜಾರಿ ಅವರಿಗೆ ಪೂಜಾರ್ ಅವರು ಬಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.
ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವಂಥ ಶ್ರೀ ಸುನಿಲ್ ಡಿ ಬಂಗೇರ, ಅಧ್ಯಕ್ಷರು ರೋಟರಿ ಕ್ಲಬ್ ಕಟ್ಪಾಡಿ, ಇವರನ್ನು ಈ ಒಂದು ಸಮಯಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಸುನಿಲ್ ಡಿ ಬಂಗೇರ, ಹಾಗೆಯೇ ಚಂದ್ರಕಾಂತ್ ಪೂಜಾರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚಂದ್ರಕಾಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸುನಿಲ್ ಡಿ ಬಂಗೇರ, ಅಧ್ಯಕ್ಷರು ರೋಟರಿ ಕ್ಲಬ್ ಕಟ್ಪಾಡಿ, ಇವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಕೆನಿ ಮಬನಿ ಶಿಟೋರಿಯ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವ ಈ ಒಂದು ಕಾಂಪಿಟ್ 2.0 ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ರೋಟರಿ ಕಟ್ಪಾಡಿ ಅಧ್ಯಕ್ಷರಾದ ಶ್ರೀಯುತ ಸುನಿಲ್ ಡಿ ಬಂಗೇರ್ ಅವರಿಗೆ ರವಿ ಸಾಲೇನ್ ಅವರು ಪುಷ್ಪವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಚಂದ್ರಕಾಂತ್ ಅಂಚನ್ ಅವರಿಗೂ ಕೂಡ ರವಿ ಸಾಲೇನ್ ಅವರು ಪುಷ್ಪವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅಲ್ಲಿ ಮ್ಯಾಟ್ ಅಷ್ಟು ಮೇಲೆ ಬೇಡಣ್ಣ, ಮೇಲೆ ಅಷ್ಟು ಮೇಲೆ ಇಡುದು ಬೇಡ, ಮ್ಯಾಟ್ ಇಡುವವರು ಅಲ್ಲಿ ಹಿಂದ್ಗಡೆ ಮ್ಯಾಟ್ ಒಟ್ಟು ಮಾಡುವವರು ಅಷ್ಟು ಮೇಲೆ ಇಡುವುದು ಬೇಡ, ಅಷ್ಟು ಮೇಲೆ ಇಡುವುದು ಬೇಡ. ಇಂದಿನ ಈ ಸಮಾರಂಭದಲ್ಲಿ ನಮ್ಮ ಸಂಘಟನಾ ಸಮಿತಿಯ ಅಧ್ಯಕ್ಷರು ಹಾಗೆಯೇ ನಮ್ಮ ಹಿತೈಷಿಗಳಾಗಿರುವಂಥ BJP ಕಾಪು ಮಂಡಳದ ಅಧ್ಯಕ್ಷರು ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅಬ್ಜೆಕ್ಷನ್ ಬಾರ್ದು ಕೂಡ ರೀ ಮಲ್ಪೆ ಕೂಡಲ್ಲ ಆಯನೆ ಮಾರ್ಪೇನೆ ಜನ ನನಗೆ 5,000 ಇಲ್ಲ ಅಂತೀನಿ ಕ್ಯಾಶ್ ಬ್ಯಾಕ್
ರೋಹಿತ್ ಸರ್, ರೋಹಿತ್ ಆ ರಿಸಲ್ಟ್ ಒಂದು ಕೊಟ್ಟುಬಿಡಿ ಮೇಲ್ಗಡೆ ರಿಸಲ್ಟ್. ರೋಹಿತ್ ಓಮನ್ ಅಲ್ಲಿ ಅಕ್ಷಯ್ ಮತ್ತೆ ಧರುಣ್ ಮತ್ತೆ ಅಕ್ಷಯ್ ಬೇಗ ಬರ್ಬೇಕಿಲ್ಲಿ. ರಿಂಗ್ ನಂಬರ್ 2ಕ್ಕೆ ಧರುಣ್ ಮತ್ತೆ ಅಕ್ಷಯ್. ಅಕ್ಷಯ್ ಧರುಣ್ ಧರುಣ್
ಅಲ್ಲಿ ಆ ರಿಸಲ್ಟ್ ಅನ್ನು ಕೊಟ್ಬಿಡಿ ಸರ್. ರಘುರಾಜ್ ಸರ್ ರಿಸಲ್ಟ್ ಕೊಡ್ರಿ. ಓಮನ್ ಸರ್, ಕುಮಿತೆ ಎಷ್ಟು ಮಂದಿ ಇದ್ದಾರೆ ಅದರಲ್ಲಿ? ಓಮನ್ ಸರ್, ಎಷ್ಟು ಮಂದಿ ಇದ್ದಾರೆ ಕುಮಿತೆ? 5. ಓಮನ್ ಸರ್ ಸ್ಟಾರ್ಟ್ ಮಾಡಿ, ಅಲ್ಲಿ ಅತಿಥಿಗಳು ಬಂದಿದ್ದಾರೆ. ಓಯ್ ಆರ್ ಚಂದ್ರಶೇಖರ್, ರಿಂಗಲ್ಲಿ ಅತಿಥಿಗಳು ಬಂದಿದ್ದಾರೆ, ಮ್ಯಾಚ್ ಸ್ಟಾರ್ಟ್ ಮಾಡಿ ಅಲ್ಲಿ. ಸರ್ ಕಿರಣ್ ಸರ್, ಕಾಟಾ ಗ್ರ್ಯಾಂಡ್ ಚಾಂಪಿಯನ್ ಬಂದ.
ಓಜ್ಜನೆ ಏನು ಇತ್ತ ನಾನು ಇಜ್ಜಿ ನಾನು ದಾರುಣಿಗೆ ಹೊರಡು ಇಲ್ಲ ಅದು ಹಾಂ ಅದ ಹಾಂ ಅದೇ ಅಂದು ಬಾಕ ಇದೆ ಕಾರ್ತಿಕ್ ನೈಟ್ ಏರುಂಡೆ ಕಾರ್ತಿಕ್ ನೈಟ್ ಏರುಂಡೆ ಆಯ್ತು ಅನುಷು ಬಲ ಆಶಕ್ಕ ಕಂದೋಜ್ಜಿಯ ಅರೆ ಕಂದೋಜ್ಜಿ ಅಂದು ಮಾರೆ ಇದೆ 2 ವಾರ आवली मारे ಫ್ರೆಂಡಾ ಓಕೆ ಏನೇ ನೀವು ಫ್ರೆಂಡಾ ಮೂವ್ ಆಗಲ್ పోతీర్ಗೆ ಡಾಕ್ಟರ್ ನಗಲ್ పోతీರ್ ಅದ ಫೈನಲ್ ಈ ಮೇರೆಗೆ ಎಲ್ಲ ಐಡಿ ಇತ್ತಿನಾಗಲೇ ಪಾಠ ಜೀವನ ಜೀವನ ಈಗ ಲೆಕ್ಕ ಕೊಡ ಜೀವನ ಜೀವನ ನಮ್ಮ ಲೆಕ್ಕ ಅಲ್ಪಗ ಎಲ್ಲ ಅಂಚಿಂಚಿದ ಪುರ ಉಂಟು ಮಾರೆ ಎಂಟು ಐತಿ 20
ಇನ್ನೇನು ಕೇವಲ ಒಂದು 10 ನಿಮಿಷದ ಸಮಾರೋಪ ಸಮಾರಂಭದಲ್ಲಿ ಈ ಪ್ರಶಸ್ತಿ ವಿತರಣೆ ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ರಘುರಾಜ್ ಪನಿಯಾಡಿ, ಆಶಾ ಚಂದ್ರಶೇಖರ್, ಕಿರಣ್ ಕುಂದಾಪುರ, ಸಂತೋಷ್, ರೋಶ್ನಿ, ಗಗನ, ಜೀವನ್ ಪೂಜಾರಿ, ಹಾಗೆಯೇ ಎಲ್ಲ ಅಲ್ಲಿ ಎದುರುಗಡೆ ಇರುವಂಥ ಎಲ್ಲ ಹಿರಿಯ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಕಾರ್ತಿಕ್ ಪಾಲನ್, ರೋಶ್ನಿ, ಹರೀಶ್ ಬೆಲ್ಮನ್, ಹರ್ಷ ಭಾಗವತ್, ಶರತ್ ಮ್ಯಾಂಗ್ಳೂರ್, ಗಣೇಶ್ ಶರ್ಮಾಲ್, ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಬರಬೇಕು. ವಿಕಾಸ್ ಮ್ಯಾಂಗ್ಳೂರ್, ರಘುರಾಜ್ ಪನಿಯಾಡಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಘ ಎಲ್ಲ ವೇದಿಕೆ ಮೇಲೆ ಬಂದು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸೀತಾರಾಮ್ ಪೂಜಾರಿ ವೇದಿಕೆ ಮೇಲೆ ಬರಬೇಕು. ಹರ್ಷ ಭಾಗವತ್. ಕೇವಲ ಈ ಒಂದು 10 ನಿಮಿಷದಲ್ಲಿ ಈ ಒಂದು ಸಮಾರೋಪ ಸಮಾರಂಭವನ್ನು ನಾವೆಲ್ಲ ಮುಗಿಸಿಕೊಳ್ಳುವ ಯೋಚನೆಯಲ್ಲಿದೆ. ಅದರಿಂದ ತಾವೆಲ್ಲರೂ ಆದಷ್ಟು ಬೇಗನೆ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರೊಟೇರಿಯನ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ CA ದೇವಾನಂದ್ ಸರ್ ಆಗಮಿಸಿದ್ದಾರೆ. ಅದೇ ರೀತಿ ರೋಟರಿ ಕ್ಲಬ್ ಕಡಪಾಡಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುನಿಲ್ ಡಿ ಬಂಗೇರ, ಕಡಪಾಡಿ ಯುವವಾಹಿನಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪ್ರತಿಮಾ ಪೂಜಾರಿ, ಚಂದ್ರಕಾಂತ್ ಅಂಚನ್, ಅದೇ ರೀತಿ ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕಾಪು BJP ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ಮೊದಲಾದ ಗಣ್ಯರು ಈಗಾಗಲೇ ನಮ್ಮ ಜೊತೆಗೂಡಿದ್ದಾರೆ. ಕರಾಟೆ ಶಿಕ್ಷಕರಾದ ಶರತ್ ಮಂಗಳೂರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹರ್ಷ ಭಾಗವತ್ ಅವರು ಆದಷ್ಟು ಬೇಗನೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಇದೀಗ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರ ಪ್ರತಿನಿಧಿಯಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ದೇವಾನಂದ್ ಸರ್ ಅವರು 2 ಶುಭಾಶಯದ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಒಂದು ಸಂಘಟನೆಯ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂಥ ಮುಖ್ಯ ಅತಿಥಿಯವರಾದಂಥ ಸುನಿಲ್ ಡಿ ಬಂಗೇರ್ ಅವರೇ, ಪ್ರತಿಮಾ ಪೂಜಾರಿ ಅವರೇ, ಜಿತೇಂದ್ರ ಶೆಟ್ಟಿ ಅವರೇ, ಚಂದ್ರಕಾಂತರೇ, ಹಾಗೆ ಎಲ್ಲ ಶಿಕ್ಷಕರೇ ಮತ್ತು ಅವರೊಟ್ಟಿಗೆ ಬಂದಿರುವಂಥ ಪೋಷಕರೇ, ಎಲ್ಲ ಕರಾಟೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಸ್ನೇಹಿತರಾದಂಥ ನವೀನ್ ಅಮೀನ್ರು ಆಫೀಸಿಗೆ ಬಂದು ಹೀಗೆ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿದಾಗ, ಕರಾಟೆ ಅನ್ನುವ ಒಂದು ಹೆಸರೇ ನಮಗೆ ಭಾಳ ಉಲ್ಲಾಸದಾಯಕವಾದಂಥ ಹೆಸರು. ನನ್ನ ಕಾಲೇಜು ದಿನಗಳಲ್ಲಿ ಕೂಡ ನಾನು ಇದರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದೆ. ಆಗಿನ ಸಂದರ್ಭದಲ್ಲಿ ಬ್ರೂಸ್ ಲೀ ಎನ್ನುವಂಥ ಹೆಸರಿನ ಒಬ್ಬ ವರ್ಲ್ಡ್ ಚಾಂಪಿಯನ್ ಅವರ ಪಿಕ್ಚರ್ ಕೂಡ ಬಂದಿತ್ತು. ಎಂಟರ್ ದಿ ಡ್ರ್ಯಾಗನ್, ರಿಟರ್ನ್ ಆಫ್ ದಿ ಡ್ರ್ಯಾಗನ್ ಮುಂತಾದ ಪಿಕ್ಚರ್ಗಳನ್ನು ನೋಡ್ತಾ ನಾವೆಲ್ಲ ಅದರಿಂದ ಪ್ರೇರಣೆಗೊಂಡು ನಾನು ಕೂಡ 1 ವಾರದ ಮಟ್ಟಿಗೆ ಟ್ರೈನಿಂಗಿಗೆ ಕೂಡ ಹೋಗಿದ್ದೇನೆ ಅಂತ ತಿಳಿಸ್ಲಿಕ್ಕೆ ನಿಮ್ಮೊಟ್ಟಿಗೆ ತಿಳಿಸ್ಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಈ ಒಂದು ಸ್ಪರ್ಧೆಗೆ ಬಂದಿರ್ತೀರಿ. ಇದರಲ್ಲೇ ವಿಜೇತರಾದಂಥ ಅಭ್ಯರ್ಥಿಗಳಿಗೆ ನಾನು ಪ್ರಥಮವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಭಾಗವಹಿಸಿದಂಥ ಬಹುಶಃ 1,200ಕ್ಕೂ ಮಿಕ್ಕಿ ಇದರಲ್ಲಿ ಸ್ಪರ್ಧೆಗಳು ಭಾಗವಹಿಸಿದ್ದಾರೆ ಅಂತ ಹೇಳಿ ಈಗ ತಾನೇ ನನಗೆ ಸಂಘಟಕರು ಹೇಳಿದ್ದಾರೆ. ಎಲ್ಲ ಭಾಗವಹಿಸಿದಂಥ ಕರಾಟೆ ಸ್ಪರ್ಧಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂಥ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಕರಾಟೆ ಸ್ಪರ್ಧೆಯನ್ನು ಜರುಗಿಸುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಈ ಬಗ್ಗೆ ಭಾಳಷ್ಟು ಕೆಲಸವನ್ನು ಮಾಡಿ ಇವತ್ತು
ಅಚ್ಚುಕಟ್ಟಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪದ ಒಂದು ಹೊಸಲಿನಲ್ಲಿದ್ದೇವೆ. ನೀವೆಲ್ಲ ಬಹುಶಃ ಈ ಒಂದು ಟ್ರೋಫಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನಾನು ಶುಭವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಇರುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಇನ್ನೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನೀವೆಲ್ಲ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳಿಬೇಕು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ವಿಜೇತರಾಗಿ ನಮ್ಮ ದೇಶಕ್ಕೆ ಹೆಸರನ್ನು ತರಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಇಂದಿನ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಅತ್ಯಂತ ಕ್ಲಪ್ತ ಸಮಯಕ್ಕೆ ಈ ಒಂದು ಸಭೆಗೆ ಆಗಮಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂತಹ ಶ್ರೀಯುತ ದೇವಾನಂದ್ ಸರ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇನ್ನೋರ್ವ ಮುಖ್ಯ ಅತಿಥಿ ರೋಟೇರಿಯನ್ ಸುನಿಲ್ ಡಿ ಬಂಗೇರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. KNB ಮುಬಿನ್ ಶುಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಆಯೋಜಿಸ್ತಕ್ಕಂತಹ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನನ್ನ ಝೋನಲ್ ಗವರ್ನರ್ ಆದ ಸರ್ ದೇವಾನಂದ್ ಸರ್ ಅವರೇ, ಅದೇ ರೀತಿ BJP ಮಂಡಲದ ಕಾಪು ಅಧ್ಯಕ್ಷರಾದ ನನ್ನ ಸ್ನೇಹಿತರಾದ ಜಿತೇಂದ್ರ ಶೆಟ್ಟಿಯವರೇ, ಯುವ ವಾಹಿನಿ ಅಧ್ಯಕ್ಷರಾದ ಪ್ರತಿಮಾರವರೇ, ಹಾಗೂ ನನ್ನ ಮಿತ್ರರು ಚಂದ್ರಕಾಂತ್ರವರೇ, ಹಾಗೆಯೇ ಎಲ್ಲ ಕುಳಿತಿರತಕ್ಕಂತಹ ಕರಾಟೆ ಶಿಕ್ಷಕರೇ, ನಾನು ಈ ಸಂದರ್ಭದಲ್ಲಿ ಮಾತನಾಡುವ ಹೊತ್ತಲ್ಲ, ನೀವು ಕೇಳಿಸಿಕೊಳ್ಳುವ ತಾಳ್ಮೆಯೂ ನಿಮಗೆ ಬಹಳ ಕಡಿಮೆ ಇದೆ. ಆದರೂ ಒಂದೆರಡು ನಾನು ಮಾತನಾಡಬೇಕಂತೇಳಿ ರವಿ ಅವ್ರ ಹತ್ರ ಕೇಳಿದೆ. ಯಾಕಂತೇಳಿದರೆ ಈ ಕರಾಟೆಯಲ್ಲಿ 1995ರಿಂದ ಉಡುಪಿ ಕಮಲಾಬಾಯಿ, ನಾನು ಈ ಮಾತನ್ನು ತಮಗೆ ಹೇಳಲೇಬೇಕು, ಉಡುಪಿ ಕಮಲಾಬಾಯಿ ಸ್ಕೂಲಲ್ಲಿ ಸುಂದರ್ರಾಮ್ ಅವರು ಶಿಕ್ಷಕರಾಗಿರುವುದು ನಾನು ನೋಡಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರತಕ್ಕಂಥ ಅನೇಕ ಶಿಕ್ಷಕರು, ಹರ್ಷಕುಮಾರ್ ಇರ್ಬೋದು, ಪನಿರಾಜ್ ಪಣಿಯಾಡಿ ಇರ್ಬೋದು, ಆಶಾ ಇರ್ಬೋದು, ಮತ್ತು ಇಲ್ಲಿ ಪ್ರವೀಣ ಪರ್ಕಾಳ ಇರ್ಬೋದು, ಇವರನ್ನೆಲ್ಲ ನಾನು ಕೂಡ ಶಿಕ್ಷಕನಾಗಿದ್ದಾಗ ಕರಾಟೆ ಪಟುವಾಗಿದ್ದೆ. ನಾನು ಕೂಡ 1995ರಲ್ಲಿ. ಹಾಗಾಗಿ ನನಗೆ ಹೆಚ್ಚಿನ ಕರಾಟೆ ಶಿಕ್ಷಕರದ್ದೆಲ್ಲ ಪರಿಚಯ ಇದೆ. ಉತ್ತಮವಾದ ಒಂದು ಈ ತಂಡವನ್ನು ಬೆಳೆಸಿಕೊಂಡು ಬಂದವರು ಸುಂದರ್ರಾಮ್ರವರು. ಅಂದಿನ ಕಾಲದಲ್ಲಿ ಏನೂ ಇಲ್ಲ. ಆ ಟೈಮ್ದಲ್ಲಿ ಸೈಕಲ್ ತುಳಿದು ಉಡುಪಿಯಲ್ಲಿ ಕನ್ನರ್ಪಾಡಿ ಇರ್ಬೋದು, ಕಮಲಾಬಾಯಿ ಇರ್ಬೋದು, ಮುಕುಂದ ಕೃಪಾ ಇರ್ಬೋದು, ಇಲ್ಲಿ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟುಗೂಡಿಸಿ ತಮ್ಮ ಶಾಖೆಯನ್ನು ಹೆಚ್ಚಿಸ್ತಾ ಬಂದು ಅವರ ಶಿಕ್ಷಕರಾದ ಈ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟಿದ್ದಾರೆ. ಚಾಂಪಿಯನ್ಶಿಪ್ಪು 4.0 ಅಂತೇಳಿ ರವಿ ಸಾಲ್ಯಾನ್ ಭಾಳ ಆತ್ಮೀಯರು. ಸಣ್ಣಂದಿನಿಂದ ನಾವು ಮಟ್ಟಿನಲ್ಲಿ ಅವರು ಉದ್ಯಾವರ, ನಂದು ಮಟ್ಟು, ಅಕ್ಕಪಕ್ಕದ ಊರು ನಮ್ಮದು. ಸಣ್ಣಂದಿನಿಂದ ನಾವು ಒಟ್ಟಿಗೆ ಬೆಳೆದುಕೊಂಡು ಬಂದವರು. ಅಂದಿನ ಕಾಲದಿಂದಲೂ ರವಿ ಸಾಲ್ಯಾನ್ ಕೂಡ ತನ್ನ ಶಾಖೆಯನ್ನು ಮಟ್ಟು ಶಾಂತಿಪಾನಿ ಪ್ರೌಢಶಾಲೆಯಲ್ಲಿ ಮಾಡುತ್ತಾ ಇಂದಿಗೆ ಅನೇಕ ಶಾಖೆಯನ್ನು ಮಾಡುತ್ತಾ ಇಂದಿನ ದಿವಸ 4ನೇ ಅವಧಿಯ 4.0 ಅಂತೇಳಿ ರಾಷ್ಟ್ರ ಮಟ್ಟದ ಕರಾಟೆ ಟೂರ್ನಮೆಂಟನ್ನು ಮಾಡ್ತಿರೋದು ಭಾಳ ಸಂತೋಷದಾಯಕವಾಗಿದೆ. ಹಾಗೂ 1200 ಜನ ವಿದ್ಯಾರ್ಥಿಗಳು ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಗೋವಾ ಇರ್ಬೋದು, ಕರ್ನಾಟಕ ಇರ್ಬೋದು, ಅನೇಕ ರಾಜ್ಯದಿಂದ ಬಂದು ಇವತ್ತು ನಮ್ಮ ಈ
ಪುಟ್ಟ ಗ್ರಾಮದಲ್ಲಿ ಈ ನ್ಯಾಷನಲ್ ಲೆವೆಲ್ ಪಂದ್ಯಾಕೂಟದಲ್ಲಿ ಭಾಗಿಯಾದ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ರೋಟರಿ ಕಡ್ಪಾಡಿ ಅಧ್ಯಕ್ಷರಾದ ರೊಟೇರಿಯನ್ ಸುನಿಲ್ ಡಿ ಬಂಗೇರ್ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೂ ಮುನ್ನ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಅತಿಥಿ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದ ನೆನಪಿನ ದ್ಯೋತಕವಾಗಿ ರವಿ ಸಾಲೇನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೂಡಿರುವಂತಹ CA ದೇವಾನಂದ್ ಸರ್ ಅವರಿಗೆ ಶ್ರೀಯುತ ರವಿ ಸಾಲೇನ್ ಅವರು ಮೆಮೆಂಟೋವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಯುವವಾಹಿನಿ ಕಡ್ಪಾಡಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರತಿಮಾ ಪೂಜಾರಿ ಅವರಿಗೆ ಕೂಡ ರವಿ ಸಾಲೇನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯ ಕರಾಟೆ ಶಿಕ್ಷಕರುಗಳಿಗೆ ರೊಟೇರಿಯನ್ ಕಡ್ಪಾಡಿಯ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಸುನಿಲ್ ಡಿ ಬಂಗೇರ್ ಅವರಿಗೆ, ಚಂದ್ರಕಾಂತ್ ಅಂಚನ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಈಗಾಗಲೇ ನಮ್ಮ ಈ ಒಂದು ಕಾಂಪಿಟ್ 4.0 ಇದರ ಯಶಸ್ಸಿಗೆ ನಮ್ಮೊಂದಿಗೆ ವಿಶೇಷವಾಗಿ ಸಹಕರಿಸಿದಂತಹ ರೆಫ್ರಿಗಳಾಗಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಕರಾಟೆ ಶಿಕ್ಷಕರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕರಾಟೆ ಶಿಕ್ಷಕರಾದ ಸೀತಾರಾಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೇಯಸ್ ಅವರು ಕೂಡ ವೇದಿಕೆಗೆ ಬಂದು ರವಿ ಸಾಲೇನ್ ಅವರಿಂದ ಈ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪಕ್ ಪಿರೇರ್ ಅವರು ಕೂಡ ವೇದಿಕೆಗೆ ಬರಬೇಕು. ರಮ್ಯಾ ಪ್ರವೀಣಾ ಮೇಡಮ್ ಅವರು ಕರಾಟೆ ಶಿಕ್ಷಕಿ ಪ್ರವೀಣಾ ಅವರು ಕೂಡ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರೆಫ್ರಿಗಳಾಗಿ ದುಡಿತಿರ್ತಕ್ಕಂಥ ಎಲ್ಲ ಕರಾಟೆ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬಂದು ಇಂದಿನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂಥ ರವಿ ಸಾಲೇನ್ ಅವರ ಹತ್ರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದಿತ್ಯ JB ಅತಿಥಿ ರಕ್ಷಿತ್ ಏಕನಾಥ್ ಪೂಜಾರಿ ಎಲ್ಲರೂ ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ಈ ಒಂದು ಯಶಸ್ವಿ ಕ್ರೀಡಾಕೂಟದ ಕಾರ್ಯಾಧ್ಯಕ್ಷರು ಕೆನ್ನಿ ಮೊಬಿನಿ ಶೆಟೋರಿಯೋ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವ ಈ ಒಂದು ಕಾಂಪಿಟ್ 4.0ದ ಪ್ರಶಸ್ತಿಗಳ ವಿಜೇತರ ಪಟ್ಟಿಯನ್ನು ರವಿ ಸಾಲೇನ್ ಅವರು ಓದಿ ಹೇಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿಕೊಟ್ಟಿರುವಂತಹ ಸಂದೇಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನುಷ್ ರವರು, ಕಾರ್ತಿಕ್ ಬಾಲನ್ ರವರು, ಅಲ್ಲಿ ಅಫಿಷಿಯಲ್ ಮಾಡಿದಂಥ ರೆಫ್ರಿಸ್ಗಳು ಕೆಳಗಿದ್ದೀರಿ. ಒಂದು ಮೊಮೆಂಟವನ್ನು ಸ್ವೀಕರಿಸಿ. ಸೀತಾರಾಮ್ನವರ ಶಿಷ್ಯರು ಬನ್ನಿ ಮೊಮೆಂಟೋ ಸ್ವೀಕರಿಸಿ ಬನ್ನಿ. ನೀವೇ ಪ್ರಜ್ವಲ್ ಮುಕುಂಜರು ಸ್ಮರಣಿಕೆಯನ್ನು ಸ್ವೀಕರಿಸಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ವಂದಿಸಿಕೊಂಡು ಇದೀಗ ರವಿ ಸಾಲೇನ್ ಅವರು ವಿಜೇತರ ಪಟ್ಟಿಯನ್ನು ವಾಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಷ್ಟ್ರಮಟ್ಟದ ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾಕೂಟದ ಸಮಾರೋಪ ಸಮಾರಂಭದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಇವತ್ತಿನ ಮುಖ್ಯ ಅತಿಥಿಯಾಗಿರುವಂಥ CA ದೇವಾನಂದ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಸಂಘಟನಾ ಅಧ್ಯಕ್ಷರಾಗಿರುವಂಥ ಜಿತೇಂದ್ರ ಶೆಟ್ಟಿ ಅವರೇ, ಹಾಗೆಯೇ ವೇದಿಕೆ ಮೇಲಿರುವಂತಹ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುನಿಲ್ ಬಂಗೇರ್ ಅವರೇ, ಹಾಗೆಯೇ ಯುವವಾಹಿನಿ ಕಡಪಾಡಿ ಘಟಕದ ಅಧ್ಯಕ್ಷರಾಗಿರುವ ಪ್ರತಿಮಾ ಪೂಜಾರಿ ಅವರೇ, ಹಾಗೆಯೇ
ಉಡುಪಿ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರೋಹಿತಾಕ್ಷ ಅವರೇ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾದ ವಾಮನ್ ಪಾಲನ್, ಹಾಗೆಯೇ ಕೋಶಾಧಿಕಾರಿಯವರಂಥ ಜೀವನ್ ಪೂಜಾರಿ, ಹಾಗೆಯೇ ಉಡುಪಿ ಜಿಲ್ಲಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಕರಾಟೆಯ ಎಲ್ಲ ಹಿರಿಯ ಶಿಕ್ಷಕರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕ್ಲಬ್ನ ಸಮಯದಲ್ಲಿ ಮುಗಿಸಲು ನನ್ನೊಟ್ಟಿಗೆ ಸಹಕರಿಸಿದ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಶಿಕ್ಷಕರಿಗೆ ನಾನು ಮನಪೂರ್ವಕದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಹಾಗೆಯೇ ಇಂದಿನ ಈ ಒಂದು ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿದಂತಹ ಸ್ಪಂದನ ಚಾನೆಲ್ನ ಸಂದೇಶ್ ಕುಮಾರ್, ಹಾಗೆಯೇ ಸಂತೋಷ್, ಹಾಗೆಯೇ ಅವರ ಸಹಪಾಠಿಗಳಿಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ, ಹಾಗೆಯೇ ಇಂದಿನ ಈ ಪಂದ್ಯಕೂಟದ ಧ್ವನಿವರ್ಧಕವನ್ನು ಕೂಡಿದಂಥ ಸೂಪರ್ ಸೌಂಡ್ಸ್ ಮಟ್ಟಿನ ಸದಾನಂದ್ ಡಿ ಅಮೀನ್ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಕರೀತೇನೆ. ಅವರಿಗೆ ವೇದಿಕೆ ಮೇಲೆ ಇರುವಂತಹ ನಮ್ಮ ಕಾಪು ಮಂಡಲದ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ಅವರು ಸ್ಮರಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ. ಸದಾನಂದ ಡಿ ಅಮೀನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಈ ಒಂದು ಅಚ್ಚುಕಟ್ಟಾದ ಸಭಾಂಗಣವನ್ನು ಕೊಟ್ಟಂತಹ ದೇವರಾಜ್ ಹಾಗೆಯೇ ವಿಜಯ್ ದಯವಿಟ್ಟು ಇವರು ವೇದಿಕೆ ಮೇಲೆ ಬರಬೇಕು. ದೇವಾನಂದ್ ಹಾಗೂ ದೇವರಾಜ್ ಹಾಗೂ ವಿಜಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ನನ್ನೊಂದಿಗೆ ಇಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಕರಾಟೆಯ ಶಿಕ್ಷಕರಿಗೆ, ಹಾಗೆಯೇ ಕರಾಟೆಯ ಹಿತೈಷಿಗಳಿಗೆ, ಹಾಗೆಯೇ ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಂತಹ ಎಲ್ಲ ಕರಾಟೆ ವರ್ಗದವರಿಗೆ, ಹಾಗೆ ನನ್ನ ಆತ್ಮೀಯ ಸಹಪಾಠಿಗಳಾದ ಇನ್ನೋಸೆಂಟ್ ಗೈಸ್ ಮಟ್ಟು ಇವರನ್ನೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಅಂತಿಮ ಘಟ್ಟದಲ್ಲಿ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಅವರ ಹೆಸರನ್ನು ನಾನು ಕರೀತೇನೆ. ಅವರಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಿ ಬರುವಂತಹ ಶ್ರೀ ದೇವಾನಂದ್ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಅಂಡರ್ 16 ಗರ್ಲ್ಸ್ ಕಟಾ ವಿಭಾಗದಲ್ಲಿ ಗ್ರ್ಯಾಂಡ್ ಚಾಂಪಿಯನ್, ಅಂಡರ್ 16 ಗರ್ಲ್ಸ್ ಕಟಾ ವಿಭಾಗದಲ್ಲಿ ಗ್ರ್ಯಾಂಡ್ ಚಾಂಪಿಯನ್ ಕುಮಾರಿ ನೇಹಾ ವೇದಿಕೆ ಮೇಲೆ ಬರಬೇಕು. ನೇಹಾ ಅವರು ವೇದಿಕೆ ಮೇಲೆ ಬರಬೇಕು. ಸ್ನೇಹ ದಯವಿಟ್ಟು ಶ್ರಮಿಸಿ, ಸ್ನೇಹ ವೇದಿಕೆ ಮೇಲೆ ಬರಬೇಕು. ಇವರು ಕಳೆದ ಬಾರಿ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ದೆಹಲಿಯಲ್ಲಿ ನಡೆದ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪಂದ್ಯಾಕೂಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕಕ್ಕೆ ಕಂಚಿನ ಪದಕವನ್ನು ಪಡೆದಂಥ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅಂಡರ್ 16 ಗರ್ಲ್ಸಿನ ಕುಮಿತೆ ವಿಭಾಗದ ಪ್ರಥಮ ಬಹುಮಾನ ರಿಪೀಟ್ ಸ್ನೇಹ ಎಗೈನ್ 2 ಅವರಿಗೆ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ನಮ್ಮ ಸಂಸ್ಥೆಯ ಪರವಾಗಿ ನೀಡ್ತಾ ಇದ್ದೇವೆ. ಅವರಿಗೆ ಕುಮಾರಿ ಸ್ನೇಹ ಅವರಿಗೆ ಅಭಿನಂದನೆಗಳು. ಅವರ ಶಿಕ್ಷಕಿಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಟ್ರೋಫಿಯನ್ನು ಚಿಕ್ಕದಾಗಿಟ್ಟಿದ್ದೇನೆ, ಯಾಕಂದರೆ ಕೆಲವರು ಕೇಳ್ಬೋದು ರವಿಯಣ್ಣ ಕಾಂಪಿಟೇಷನ್ ದೊಡ್ಡ ಮಾಡಿದ್ದಾರೆ, ಟ್ರೋಫಿ ಚಿಕ್ಕದಿಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಕೆಲವು ಕಡೆ. ಆಗದಿಂದ ಕೇಳಿ ಬರ್ತುಂಟು ಮಾತು, ಟ್ರೋಫಿ ಚಿಕ್ಕದುಂಟು. ಯಾಕಂದರೆ ಟ್ರೋಫಿ ಚಿಕ್ಕದಿಟ್ಟದ್ದು ಮನೆಗೆ ಹೋಗಿ ತಗೊಂಡು ಹೋಗಿ ಇಡ್ಲಿಕ್ಕೆ ಆಗಬೇಕು. ಅದು ದೊಡ್ಡದಿಟ್ಟರೆ ಮನೆ ಇಡ್ಲಿಕ್ಕೆ ಆಗಲ್ಲ. ನಾವು ನೋಡಿದ್ದೇವೆ 4 ಫೀಟ್ದಲ್ಲಿ ಉಂಟು, ಇಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಕೊಡುವ ಹಣವನ್ನು, ಅದಕ್ಕೆ ಕೊಡುವ ಟ್ರೋಫಿಗೆ ಕೊಡುವ ಹಣವನ್ನು ಅವರಿಗೆ ನಾನು ಕ್ಯಾಶ್ ಪೈಸೆ ಕೊಟ್ಟಿದ್ದೇನೆ. ಯಾಕಂದರೆ ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಸಾಕಾಗಲ್ಲ, ನಂಗೆ ಗೊತ್ತುಂಟು. ಅದಕ್ಕೋಸ್ಕರ ಚಿಕ್ಕದಿಟ್ಟಿದ್ದೇನೆ. ಮತ್ತು ನಾನು ಚಿಕ್ಕ ಮನಸ್ಸು ಮಾಡಿ ಚಿಕ್ಕದಿಡಲಿಲ್ಲ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಅಭಿನಂದನೆಗಳು ಸ್ನೇಹ ಅವರಿಗೆ. ಹಾಗೆಯೇ 16 ವರ್ಷ ಮೇಲ್ಪಟ್ಟ ವಿಭಾಗದ ಹುಡುಗಿಯರ ವಿಭಾಗದಲ್ಲಿ ಕಟಾ ವಿಭಾಗದ ಪ್ರಥಮ ಗ್ರ್ಯಾಂಡ್ ಚಾಂಪಿಯನ್ ಪ್ರಾನುಷಾ ಅವರು ವೇದಿಕೆ ಮೇಲೆ ಬರಬೇಕು. ಈ ಟ್ರೋಫಿಯನ್ನು ಕೂಡ CA ಆನಂದ್ ಅವರು ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. CA ದೇವ್ ಆನಂದ್ ಅವರು ವಿತರಣೆ ಮಾಡಬೇಕು ಈ ಪ್ರಶಸ್ತಿಯನ್ನು ಕೂಡ. ಅಬೌಟ್ 16 ಬಾಯ್ಸ್ ಗರ್ಲ್ಸ್ ಕಟಾದ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಕುಮಾರಿ ಪ್ರಾನುಷಾ ಕೂಡ ರಾಷ್ಟ್ರ ಕಂಡಂಥ, ಉಡುಪಿ ಜಿಲ್ಲೆ ಕಂಡಂಥ ರಾಷ್ಟ್ರ ಮಟ್ಟದ ಪ್ರತಿಭೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಿದ್ದೇವೆ.
ಹಾಗೆಯೇ ಇದೇ ವಿಭಾಗದಲ್ಲಿ ಕುಮಿತೆ ವಿಭಾಗದ 16 ವರ್ಷ ಮೇಲ್ಪಟ್ಟ ಕುಮಿತೆ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಇನ್ನೊಮ್ಮೆ ರಿಪೀಟ್ ಪಡೆದಿದ್ದಾರೆ ಪ್ರನುಷಾ. ಅಭಿನಂದನೆಗಳು ಪ್ರನುಷಾ ಅವರಿಗೆ ಕೂಡ ಹೇಳ್ತಾ ಇದ್ದೇನೆ. ಪ್ರನುಷಾ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ 2 ಟ್ರೋಫಿ. ಯಾಕಂದ್ರೆ ಇದು ಟ್ರೋಫಿ ಚಿಕ್ಕದು, ಮನಸ್ಸು ದೊಡ್ಡ ಮಾಡ್ಕೊಂಡು ಹೋಗ್ಬೇಕು ನೀವು. ಟ್ರೋಫಿ ಚಿಕ್ಕದು ಮಹೇಶಣ್ಣ, ಯಾಕಂತ ಹೇಳಿದ್ದೇನೆ, ಚೋಪ್ ಚಿಕ್ಕದು. ಆದರೆ ಅದರ ಖರ್ಚು ನಿಮ್ಮಲ್ಲಿ ತುಂಬ ಮನೇಲಿ ಇಷ್ಟು ದೊಡ್ಡ ನೋಡಿದ್ದೇನೆ ನಾನು. ಅದಕ್ಕೋಸ್ಕರ ಚಿಕ್ಕದೊಂದು ಹಿಡಿ, ರವಿ ಸಾಲಿ ಒಂದು ಚಿಕ್ಕದೊಂದು ಇರಲಿ ಅಂತ. ವಂದನೆಗಳು ಪ್ರನುಷಾ ಅವರೇ, ನಿಮ್ಮ ಪ್ರತಿಭೆಗೆ ಈಗ ಇದೇ ಥರ ಮುಂದುವರಲಿ ಅಂತ ಹೇಳುತ್ತಾ ಮುಂದಿನ ಪ್ರಶಸ್ತಿ ಅಂಡರ್ 16 ಬಾಯ್ಸ್ ಕಟಾ ಗ್ರ್ಯಾಂಡ್ ಚಾಂಪಿಯನ್ಶಿಪ್. ಅಂಡರ್ 16 ಬಾಯ್ಸ್ನ ಕಟಾ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ತರುಣ್ ರಾಜ್ ಶೆಟ್ಟಿ ಪ್ರಥಮ ಬಹುಮಾನ ಪಡೆದು ಉಡುಪಿ ಜಿಲ್ಲೆಗೆ ಹಾಗೂ ಅವರ ತಂಡಕ್ಕೆ ಗರಿಮೆಯನ್ನು ತಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೆನಿ ಮೊಬಿನಿ ಶೆಟ್ಟಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾನ ಪರವಾಗಿ ತರುಣ್ ರಾಜ್ ಕಟಕ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ನಲ್ಲಿ ತರುಣ್ ರಾಜ್ ಶೆಟ್ಟಿ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಅಭಿನಂದನೆಗಳು ಅವರಿಗೆ. ಟ್ರೋಫಿಯೊಂದಿಗೆ ನಗದು ಬಹುಮಾನವನ್ನು ಅವರಿಗೆ ಕೂಡ ನೀಡ್ತಾ ಇದ್ದೇವೆ. ಅಂಡರ್ 16 ಬಾಯ್ಸ್ ಕುಮಿತೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಮಿಸ್ಟರ್ ಪ್ರಧಾನ್ ವೇದಿಕೆ ಮೇಲೆ ಬರಬೇಕು. ಕುಮಿತೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪ್ರಧಾನ್ ಅವರಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ಘೋಷಿಸಿದ್ದೇವೆ, ಕೊಡ್ತಾ ಇದ್ದೇವೆ. ಅಭಿನಂದನೆಗಳು ಪ್ರಧಾನ್. ಮುಂದೆ 16 ವರ್ಷ ಮೇಲ್ಪಟ್ಟ ವಿಭಾಗ ಈ ಒಂದು ಟ್ರೋಫಿಯನ್ನು ಜಿತೇಂದ್ರ ಶೆಟ್ಟಿ ಅವರು ಕಾರ್ಯಾಧ್ಯಕ್ಷರು ನಮ್ಮ ಈ ಸಂಘಟನಾ ಸಮಿತಿಯ, ಹಾಗೆ ಸುನಿಲ್ ಡಿ ಮಂಗೇರ್ ಅವರು ಹಸ್ತಾಯಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಬೌವ್ 16 ಬಾಯ್ಸ್ ಕಟ ಮಿಸ್ಟರ್ ಶಶಾಂಕ್ ಶೆಣೈ. ಬಹಳಷ್ಟು ಕಡೆಯಲ್ಲಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ ಅನುಭವ ಇರುವಂಥ ಮಿಸ್ಟರ್ ಶಶಾಂಕ್ ಶೆಣೈ ಅವರು ಈ ಒಂದು ಪ್ರಶಸ್ತಿಯನ್ನು ಬಳಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಿರನ್ಸ್ ಡ್ರ್ಯಾಗನ್ ಫಿಸ್ಟ್ ಸಂಸ್ಥೆಯ ಶಿಕ್ಷಕ ಶ್ರೀ ಶಶಾಂಕ್ ಶೆಣೈ ಅವರಿಗೆ ಕಟ ವಿಭಾಗದ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಲಭಿಸ್ತಾ ಇದೆ. ಅಭಿನಂದನೆಗಳು ಶಶಾಂಕ್ ಸರ್. ಹಾಗೆಯೇ ಅಂತಿಮ ಪ್ರಶಸ್ತಿಯನ್ನು ಅಂಡರ್ 16 ಬಾಯ್ಸ್ ಕುಮಿತೆ ವಿಭಾಗದಲ್ಲಿ ಪ್ರಥಮ ಬಹುಮಾನ ಆದರ್ಶ್ ಅಂಡರ್ ಅಬೌವ್ 16 ಇಯರ್ ಬಾಯ್ಸ್ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ಆದರ್ಶ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಆದರ್ಶ್ ಬಹುತೇಕ 8 ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. 8ರಲ್ಲಿ 7 ಪ್ರವೀಣ್ ಅವರ ಟೀಮ್ ಕರೆದಾಗಿ ಕಾಣ್ತಾ ಉಂಟು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. 8ರಲ್ಲಿ 5. ವೀರಭದ್ರ ಅವರು ವೇದಿಕೆ ಮೇಲೆ ಬರಬೇಕು. ವೀರಭದ್ರ ನಮ್ಮ ಉಡುಪಿ ಜಿಲ್ಲಾ ಶಿಕ್ಷಕ ಸಂಘದ ಸಂಘಟನಾ ಕಾರ್ಯದರ್ಶಿ ವೇದಿಕೆ ಮೇಲೆ ಬರಬೇಕು. ಈ ಒಂದು ಸಮಾರಂಭದಲ್ಲಿ ಈಗ ಅಂತಿಮ ಘಟ್ಟದಲ್ಲಿ ನಾವು ಇದ್ದೇವೆ. ಓವರಾಲ್ ಈ ಟೀಮ್ನ ಈ ರಾಷ್ಟ್ರಮಟ್ಟದ ಪಂದ್ಯಾಕೂಟದಲ್ಲಿ ಟೀಮ್ ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದ್ದಾರೆ. ಬುಡೋಕಾನ್ ಕರಾಟೆ ಆ್ಯಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಉಡುಪಿ ಜಿಲ್ಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವಾಮನ್ ಪಾಲನ್ ಅವರ ತಂಡ ಪ್ರಥಮ ಬಹುಮಾನವನ್ನು ಪಡೆಯುತ್ತಾ ಇದೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ವಾಮನ್ ಪಾಲನ್ ಮತ್ತು ಅವರ ತಂಡಕ್ಕೆ ಪ್ರಥಮದ ಗರಿಯೊಂದಿಗೆ ಈ ಒಂದು ಸನ್ಮಾನವನ್ನು, ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ಅವರ ತಂಡದ ಎಲ್ಲ ಕಪ್ಪು ಪಟ್ಟಿ ಪದವೀಧರರು ಹಾಗೆಯೇ ಎಲ್ಲ ಶಿಕ್ಷಕರು ಒಳಗೂಡಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವಾಮನ್ ಪಾಲನ್ ಮತ್ತು ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ದ್ವಿತೀಯ ಸ್ಥಾನವನ್ನು ನಮ್ಮ ಉಡುಪಿ ಜಿಲ್ಲಾ ಶಿಕ್ಷಕ ಸಂಘದ ಯಶಸ್ವಿ ಅಧ್ಯಕ್ಷರು, ಬಹುತೇಕ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾಗಿರುವಂಥ ಬುಡೋಕಾನ್ ಕರಾಟೆ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ನ
ಮುಖ್ಯಸ್ಥರಾದಂಥ ಶ್ರೀ ರೋಹಿತಾಕ್ಷ, ಜೀವನ್ ಪೂಜಾರಿ, ಗಣೇಶ್ ಹೆರ್ಮಾಲ್, ಹಾಗೆಯೇ ರಕ್ಷಿತ್, ರೋಶ್ನಿ, ವೀರಭದ್ರ ಇವರ ದೊಡ್ಡ ತಂಡ ದ್ವಿತೀಯದ ಸಾಧನೆಯೊಂದಿಗೆ ಈ ಒಂದು ಟೂರ್ನಮೆಂಟ್ನ ದ್ವಿತೀಯ ಪ್ರಶಸ್ತಿಯನ್ನು ಓವರಾಲ್ ಚಾಂಪಿಯನ್ಶಿಪ್ಪನ್ನು ಪಡೀತಾ ಇದ್ದಾರೆ. ಅವರ ತಂಡದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ವಿಸ್ತರಿಸ್ತಾ ಇದ್ದೇವೆ. ಬುಡೋಕಾನ್ ಕರಾಟೆ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಆಫ್ ಇಂಡಿಯಾ ಇವರ ತಂಡಕ್ಕೆ ವಂದನೆಗಳು. ಎಲ್ಲ ಪ್ರಶಸ್ತಿ ವಿಜೇತರಿಗೆ ಹಾಗೆಯೇ ಇದರ ಮುಂದಿನ ಭಾಗ ಓವರಾಲ್ ಚಾಂಪಿಯನ್ಶಿಪ್ನ ತೃತೀಯ ಬಹುಮಾನ, ತೃತೀಯದ ಸಾಧನೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಕೋಶಾಧಿಕಾರಿ ಹಾಗೆಯೇ ಉಡುಪಿ ಜಿಲ್ಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಕಿರಣ್ ಕುಂದಾಪುರ ಅವರ ಕಿರಣ್ಸ್ ಡ್ರ್ಯಾಗನ್ ಫಿಸ್ಟ್ ತಂಡ ತೃತೀಯದ ಸಾಧನೆಯೊಂದಿಗೆ ಓವರಾಲ್ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದೆ. ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ವೇದಿಕೆಯಲ್ಲಿರುವ ಗಣ್ಯರು ವಿತರಿಸಬೇಕಂತ ಹೇಳ್ತಾ ಇದ್ದೇನೆ. ತೃತೀಯದ ಸಾಧನೆಗೆ ಕಿರಣ್ಸ್ ಡ್ರ್ಯಾಗನ್ ಫಿಶ್ ತಂಡ, ಕುಂದಾಪುರದ ತಂಡ ಬಹುತೇಕ ಯಶಸ್ವಿ ವಂದನೆಗಳು ಕಿರಣ್ ಸರ್ ಹಾಗೂ ತಂಡದವರಿಗೆ. ಅಂತಿಮವಾಗಿ ಈ ತಂಡದ 4ನೇ ಚತುರ್ಥ ಸ್ಥಾನವನ್ನು ಪಡೆದಂಥ ತಂಡ ನಮ್ಮ ಆತ್ಮೀಯರು ಹಾಗೆ ಉಡುಪಿ ಜಿಲ್ಲೆಯ ಬಹಳಷ್ಟು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳನ್ನು ಜಿಲ್ಲೆಗೆ ನೀಡಿದಂಥ, ರಾಜ್ಯಕ್ಕೆ ನೀಡಿದಂಥ ತಂಡ ಶ್ರೀ ಕುಬುಡಬುಡಕನ್ನ ಸೀತಾರಾಮ್ ಮತ್ತು ಅವರ ತಂಡ, ಅವರೊಟ್ಟಿಗೆ ಸೀತಾರಾಮ್ ಪೂಜಾರಿ ಹಾಗೆಯೇ ಹರ್ಷ ಭಾಗವತ್ ಹಾಗೆಯೇ ಅವರ ತಂಡದ ಹಿರಿಯ ಶಿಕ್ಷಕರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಸೀತಾರಾಮ್ ಪೂಜಾರಿ ಅವರ ತಂಡದವರು ವೇದಿಕೆ ಮೇಲೆ ಬರಬೇಕು. ಚತುರ್ಥದ ಸಾಧನೆಯೊಂದಿಗೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರಶಸ್ತಿ ಸಮಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಭಾಗವಹಿಸಿದ ಎಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಸಭಾಂಗಣವನ್ನು ವ್ಯವಸ್ಥೆ ಮಾಡಿಕೊಟ್ಟಂಥ ಥಂಡರ್ಸ್ ಗ್ರ್ಯಾಂಡ್ ಬೇ ಇದರ ಮುಖ್ಯಸ್ಥರು ಮೇಲ್ವಿಚಾರಕರು ಇಲ್ಲಿದ್ದರೆ ದಯವಿಟ್ಟು ದೇವರಾಜ್ ಹಾಗೆಯೇ ವಿಜಯಣ್ಣವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದೇವರಾಜ್ ಹಾಗೆಯೇ ಅವರ ಇನ್ನೊಬ್ಬರು ಪಾರ್ಟ್ನರ್ ವಿಜಯಣ್ಣವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಗೌರವದ ಪ್ರತೀಕವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಎಲ್ಲ ಪ್ರಶಸ್ತಿಯನ್ನು ವಿತರಿಸಿದಂತಹ ವೇದಿಕೆ ಮೇಲಿರುವ ಗಣ್ಯರಿಗೆ, ಎಲ್ಲ ಅತಿಥಿ ಗಣ್ಯರಿಗೆ ಹಾಗೆಯೇ ಜಿಲ್ಲಾ ಶಿಕ್ಷಕರ ಸಂಘದ ಎಲ್ಲ ಶಿಕ್ಷಕರಿಗೆ ವಂದನೆ ಸಲ್ಲಿಸುತ್ತಾ ಅಂತಿಮ ಘಟ್ಟವಾಗಿ ಈ ಸಮಾರಂಭದಲ್ಲಿ ಧನ್ಯವಾದ ಸಮರ್ಪಣೆಯನ್ನು ಯತೀಶ್ ಬಿ ಕೋಟೆಯವರು ಮಾಡಲಿದ್ದಾರೆ. ಕೆನಿ ಮಬುನಿಕ್ ಶಿಟೋರಿಯೋ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಕಾಂಪಿಟ್ 4.0 ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ರೋಟೇರಿಯನ್ CA ದೇವಾನಂದ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೋಟರಿ ಕಟ್ಪಾಡಿ ಅಧ್ಯಕ್ಷರಾಗಿರುವಂಥ ರೋಟೇರಿಯನ್ ಸುನಿಲ್ ಡಿ ಬಂಗೇರ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯುವವಾಹಿನಿ ಕಟ್ಪಾಡಿಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಪ್ರತಿಮಾ ಪೂಜಾರಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಚಂದ್ರಕಾಂತ್ ಅಂಚನ್ ಇದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಕಾಪು BJP ಮಂಡಲದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಸರ್ ತಮಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಉಡುಪಿ ಜಿಲ್ಲೆಯ ಹಿರಿಯ ಕರಾಟೆ ಶಿಕ್ಷಕ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ವಂದನೆಗಳು.